ಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಪಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಜ್ಞಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಚಿಂತ್ಯ ಕಾರ್ಯಂ ಯತಿರೂಪಂ ಗೃಹೀತ್ವಾ ಕುಶಸ್ಥಲೀಂ ಪ್ರಯಯೌ ತಂ ಸಮೀಪೆ. ಭಗವಂತ ಕೃಷ್ಣ ಈ ಅರ್ಜುನ ತೀರ್ಥಯಾತ್ರೆಗೆ ಹೋಗ್ತಿದ್ದಾನೆ ಅನ್ನೋ ಸಂಗತಿ ಗೊತ್ತಾಗಿ ಅರ್ಜುನ ತಾನೇ ಏನು ಮಾಡಿ ಅರ್ಜುನನಿಗೆ ಭೇಟಿಯಾಗಬೇಕು ಅಂತ ಕೃಷ್ಣ ತಾನೇ ಹೋಗ್ತಾನೆ. ಅರ್ಜುನನನ್ನು ಭೇಟಿ ಮಾಡುತ್ತಾನೆ. ಅರ್ಜುನನನ್ನು ಭೇಟಿ ಮಾಡಿ ಅರ್ಜುನನಿಗೆ ಹೇಳುತ್ತಾನೆ, ಕೃಷ್ಣ ಏನೋ ನಡೆದು ಹೋಗಿದೆ, ಆದರೂ ನೀನೊಂದು ತೀರ್ಥಯಾತ್ರೆ ಅಂತ ಹೊರಟಿದ್ದಿ, ಹೋಗೋದು ಹೋಗ್ತಾ ಇದ್ದಿ, ಎಲ್ಲೆಲ್ಲೋ ಯಾಕೆ ಹೋಗ್ತೀನಿ ನೀನು, ನಮ್ಮೂರಿಗೆ ಬಂದುಬಿಡು ಅಂತಂದಂತೆ. ದ್ವಾರಕಾಪಟ್ಟಣನು ಮತ್ತು ತೀರ್ಥಕ್ಷೇತ್ರನೇ ನಾನು ನಿರ್ಮಾಣ ಮಾಡಿದ್ದು, ಬಂದುಬಿಡು ನಮ್ಮೂರಿಗೆ ಬಂದುಬಿಡು ನೀನು ಅಂತ ಹೇಳಿದ್ನಂತೆ. ನಮ್ಮೂರಿಗೆ ಬಾ ನೀನು ಅಂತ ಹೇಳಿದಾಗ ಅವನು ಬೇರೆ ಬೇರೆ ಕಡೆ ಓಡಾಡಿಕೊಂಡು ಬರ್ತಾನೆ. ಅಂತೂ ನಮ್ಮೂರಿಗೆ ಬಾ ಅಂತಂದಾಗ ಸರಿ ಅಂತ ಕೃಷ್ಣನೂ ಕೂಡ ನೋಡಿ ನಕ್ಕನಂತ ಒಂದು ಸರ್ತಿ ನಕ್ಕು ಮಾಡಿ ಅವನಿಗೆ ಹೇಳಿದ್ನಂತೆ, ಸರ್ವಜ್ಞಾಸ ಲೀಲಯಾ ಹಾಸಹೇತುಂ ಅಪೃಚ್ಛತ್ತಂ ಸೋಪಿ ತಸ್ಯೈವ ಭಾಷೆ ಲೀಲಾಬಾಜೌ ದರ್ಶನಾರ್ಥಂ ಪುನಸ್ತಾವ್ ಅಗಚ್ಚತಾಂ ರೈವತಂ ಶೈಲರಾಜಂ. ಆಗ ಬರುವಾಗಲೂ ಕೂಡ ಸತ್ಯಭಾಮೆಯನ್ನು ನೋಡಿ ನಗ್ತಾ ಇದ್ದಂತೆ. ಅಂದರೆ ನಾನು ಇವನ್ನ ಕರಿತಾ ಇರೋದೇನೆ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟೆ ಕರಿತಿದ್ದೀನಿ ಅನ್ನುವ ಹಾಗೆ ನಕ್ಕ ಒಂದು ಸರ್ತಿ. ಆ ನಗುವನ್ನು ಕೂಡ ನೋಡಿದ್ಲು ಸತ್ಯಭಾಮಾದೇವಿಯರು. ಆಮೇಲೆ ಅಲ್ಲಿಂದ ಹೇಳಿದ್ನಂತೆ, ಬರೋದು ಬರ್ತಿ ಹಾಗೆ ಬರಬೇಡ, ನಮ್ಮ ಊರಿಗೆ ಅರ್ಜುನನಾಗಿ ಬಂದುಬಿಡಬೇಡ, ಸನ್ಯಾಸಿ ವೇಷದಲ್ಲಿ ಬಾ ನೀನು ಅಂತ ಹೇಳಿದ್ನಂತೆ. ಕೃಷ್ಣನ ತಂತ್ರಗಾರಿಕೆ ನೋಡಿ, ಬರೋದು ಬರ್ತಿ ಸನ್ಯಾಸಿ ವೇಷದಲ್ಲಿ ಬಾ ನೀನು ಅಂತ ಹೇಳಿ ಆಯಿತು ಅಂತಂದು ಇವನು. ನೀ ಹೇಳಿದ ಮೇಲೆ ಮುಗೀತು ಅಂತ ಅಂದ್ಕೊಂಡು ಸನ್ಯಾಸಿ ವೇಷದಲ್ಲೇನೆ ಬಂದನಂತೆ ಈ ಅರ್ಜುನ. ಬಂದು ದೃಷ್ಟ್ವಾಗಿರೌ ರೌಹಿಣೇಯೋ ಯತೀಂದ್ರ ವೇಷಂ ಪಾರ್ಥಂ ಜ್ಞಾತಿಯುಕ್ತ ಪ್ರಣಮ್ಯ ಚಕ್ರೇ ಪೂಜಾಂ ಫಲ್ಗುನೋಪಿ ಪ್ರಣಾಮಂ ಗುಣಜ್ಯೇಷ್ಠೋಸೀತಿ ಚಕ್ರೇ ಬಲಾಯ. ಏನು ವಿಚಿತ್ರ ಅಂದರೆ ಅವನು ಬಂದನಂತೆ. ಅದು ಸರಿಯಾಗಿ ನೋಡಿ ಯಾವಾಗ ಬಂದಿದ್ದ ಅಂದರೆ ಇದೇ ಮಾಸದಲ್ಲೇ ಬಂದಿದ್ದಂತೆ, ಆಷಾಢ ಮಾಸದಲ್ಲಿ ಬಂದಿದ್ದಂತಲ್ಲಿ. ಆಷಾಢ ಮಾಸಕ್ಕೆ ಸರಿಯಾಗಿ ಬಂದಿರಬೇಕಾದ್ರೆ ಆಗ ಸನ್ಯಾಸಿ ವೇಷದಲ್ಲಿ ಬೇರೆ ಬಂದಿದ್ದಾನೆ. ಅವನನ್ನು ನೋಡಿ ಸನ್ಯಾಸಿ ಅಂತ ತಿಳಿದು ಈ ಬಲರಾಮ ಬಂದಂತೆ. ಬಲರಾಮ ಬಂದು ಯಾರೋ ದೊಡ್ಡ ಸನ್ಯಾಸಿಗಳು ಬಂದಿದ್ದಾರೆ ಅಂತ ಒಂದು ದೊಡ್ಡ ನಮಸ್ಕಾರ ಮಾಡೋಣ ಅಂತ ದೀರ್ಘದಂಡ ನಮಸ್ಕಾರ ಮಾಡಿದ್ನಂತೆ ಅವರಿಗೆ ನಮಸ್ಕಾರ ಮಾಡಿದ ಈ ಬಲರಾಮ ನಮಸ್ಕಾರ ಮಾಡುತ್ತಾ ಇದ್ದಂತೇನೆ ಈ ಸನ್ಯಾಸಿ ಏನು ಮಾಡಿದ ಅಂತಂದರೆ, ಬಲರಾಮ ನಮಸ್ಕಾರ ಮಾಡಿದರೆ ಈ ಸನ್ಯಾಸಿ ಹೋಗಿ ತಿರುಗಿ ಬಲರಾಮನಿಗೆ ನಮಸ್ಕಾರ ಮಾಡಿಬಿಟ್ನಂತೆ. ಎಲ್ಲಿಯಾದರೂ ಮಾಡ್ತಾರೆ ಸನ್ಯಾಸಿಗಳು, ಎಲ್ಲಾದರೂ ಮಾಡ್ತಾರೆ. ಅದಕ್ಕೆ ಅವನೇ ಹೇಳಿದ್ನಂತೆ ಬಲರಾಮ, ನನಗೆ ಯಾಕೆ ಮಾಡ್ತೀರಿ ನೀವು, ಸನ್ಯಾಸಿಗಳು ದೊಡ್ಡವರು ನೀವು ಅಂತ ಹೇಳಿದರೆ ಆ ಸನ್ಯಾಸಿ ಒಂದು ಮಾತು ಹೇಳಿದ್ನಂತೆ, ಗುಣಜ್ಯೇಷ್ಠೋಸೀತಿ ಚಕ್ರೇ ಬಲಾಯ. ನಾನು ಸನ್ಯಾಸಿ ಆಗಿರ್ಬೋದು, ಆದರೆ ನೀನು ಗುಣದಲ್ಲಿ ಎತ್ತರದಲ್ಲಿದ್ದಿ, ನೀನು ಭಾಳ ಗುಣವಂತ ನೀನು ಅಂತ ಹೊಗಳಿಬಿಟ್ನಂತ ಒಂದು ಸರ್ತಿ. ಗುಣಜ್ಯೇಷ್ಠ ನೀನು ಅಂತ ಹೊಗಳಿಬಿಟ್ನಂತೆ. ಆ ಗುಣಜ್ಯೇಷ್ಠ ಅಂತ ಹೊಗಳಿ ಒಂದು ನಮಸ್ಕಾರ ಮಾಡಿದ ನೋಡಿ, ತಲೆ ಕೆಡ್ತಂತ ಒಂದು ಸರ್ತಿ ಆ ಬಲರಾಮನಿಗೆ. ಈ ನಮಸ್ಕಾರ ಇದೆಯಲ್ಲ ಇಷ್ಟು ದಾಕ್ಷಿಣ್ಯಕ್ಕೆ ಒಳಪಡಿಸಿಬಿಡ್ತದೆ ನಮ್ಮನ್ನು ಅಂತಂದರೆ, ಯಾರಾದರೂ ಬಂದು ನಮ್ಮ ಕೆಲಸ ಆಗಬೇಕು ಅಂತಾದರೆ ಮೊದಲೊಂದು ನಮಸ್ಕಾರ ಮಾಡಿಬಿಟ್ರೆ ಮುಗೀತವ್ರು. ಮೊದಲೊಂದು ನಮಸ್ಕಾರ ಮಾಡಿಬಿಟ್ರೆ ಸಾಕು, ಅದು ಕೆಲಸ ಆಯಿತು ಅಂತಲೇ ಅರ್ಥ. ಸುಮ್ಮನೆ ಹೇಳ್ತೀನಿ,
ಒಂದು ನಮಗೆಲ್ಲ ಏನಿರ್ತಿತ್ತು ಅಂದರೆ ಈ ಗೌರ್ಮೆಂಟ್ ಎಕ್ಸಾಮ್ಗಳಿರ್ತಿತ್ತು ವಿದ್ಯಾಪೀಠದಲ್ಲಿದ್ದಾಗ. ಗೌರ್ಮೆಂಟ್ ಎಕ್ಸಾಮ್ ಅಂಥೇಳಿ ಈಗೆಲ್ಲ ಬರೀ ರೈಟಿಂಗು ಅಂತಿದೆ. ನಮಗೆ ಅವಾಗೇನು ಅಂತಂದರೆ MA ಮುಗಿಸ್ಬೇಕು ಅಂತ ಆದರೆ ರೈಟಿಂಗು ಓರಲ್ 2 ಎಕ್ಸಾಮ್ ಇತ್ತು ನಮಗೆ. ಆ ಓರಲ್ ಎಕ್ಸಾಮ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಯಾರೋ ಏನೋ ಗುರುತು ಪರಿಚಯ ಇಲ್ಲದೆ ಇರುವಂಥ ಕೆಲವರು ಏನಂತಾರೆ ಸಣ್ಣ ಸಣ್ಣವರು ಇರ್ತಾರಲ್ಲ, ಅವು ಬೇರೆ ಜಾತಿಗಳಲ್ಲಿರುವಂಥ ಸನ್ಯಾಸಿಗಳು ಬಂದು ಕೂತ್ಬಿಡೋರು ಪರೀಕ್ಷೆ ಮಾಡಲಿಕ್ಕೆ ಅಂತ. ಮಾರ್ಕ್ ಹಾಕೋದಿಲ್ಲ, ಅದರಲ್ಲೂ ಬ್ರಾಹ್ಮಣರು ಬಂದರೆ ಮಾರ್ಕ್ ಹಾಕೋದಿಲ್ಲ. ಅದಕ್ಕೆ ಅವ್ರಿಗೇನು ಅಂತಂದ್ರೆ ಏನಿಲ್ಲ, ಹೋಗಿಬಿಟ್ಟು ನಮಸ್ಕಾರ ಮಾಡಿಬಿಟ್ರೆ ಸಾಕು 90ಕ್ಕೆ 100ಕ್ಕೆ 100 ಅಂತ ಕಳಿಸ್ಬಿಡೋರಂತ. ಹಂಗೆ ಮಾಡಿಬಿಡ್ತಿದ್ರು ಅವ್ರು. ಅಂದರೆ ನಮಸ್ಕಾರ ಅನ್ನುವಂಥದ್ದು ಹಾಗೆಲ್ಲ ತಲೆ ಕೆಡಿಸ್ತದೆ ಕೆಲವರಿಗೆ, ಆ ರೀತಿ ಆಗ್ತದೆ. ಹಾಗೆ ಇವನಿಗೂ ಕೂಡ ಏನಾಯ್ತು, ನನಗೆ ನಮಸ್ಕಾರ ಮಾಡಿದ ಅಂತ ಭಾರಿ ಖುಷಿಯಾಗಿಬಿಡುತ್ತಂತೆ. ಖುಷಿಯಾಗಿ ಅವರಿಗೆ ಬಂದಿರಿ ಸನ್ಯಾಸಿಗಳು ಪಾದ ಪೂಜೆ ಮಾಡ್ತೀವಿ ಬರ್ರಿ ಹಾಗೆ ಹೀಗೆ ಅಂಥೇಳಿ ಒಳಗೆ ಕರ್ಕೊಂಡು ಹೋಗಿ ಪಾದ ಪೂಜೆ ಅದು ಇದು ಅಂತ ಹಡಾವಿಡಿ ಎಲ್ಲ ಒಂದು ಆ ಕಡೆ ಈ ಕಡೆ ಮಾಡಿಕೊಂಡು ಸ್ವಲ್ಪ ಏನೋ ಮಾಡ್ತಿದ್ರು. ಮಾಡ್ತಾ ಇದ್ದಂತೇನೆ ಅಲ್ಲೇ ಇದ್ದಕ್ಕಿದ್ದಾಗೆ ಒಂದಷ್ಟು ಜನ ಸೇರಿಕೊಂಡು ಒಂದು ಚಾತುರ್ಮಾಸ್ಯ ಕಮಿಟಿ ಅಂತಲೇ ತಯಾರು ಮಾಡಿಬಿಟ್ರಂತೆ. ಇಲ್ಲ ಹಾಗೂ ಸನ್ಯಾಸಿಗಳು ಬಂದಿದ್ದಾರೆ, ನಾವು ಇಲ್ಲೇ ಚಾತುರ್ಮಾಸ್ಯ ಕೂಡಿಸ್ಬಿಟ್ರೆ ಚೆನ್ನಾಗಿರ್ತದೆ ಹಾಗೆ ಹಿಂಗೆ ಅಂತ ಮಾತಾಡಿ ಆಯಿತು ಅಂತ ಹೇಳಿ ಸರ್ವಜ್ಞಂ ತಂ ವಾಗ್ಮಿನಂ ವೀಕ್ಷ್ಯ ರಾಮಃ ಕನ್ಯಾಗಾರೇ ವರ್ಷಕಾಲೇ ನಿವಾಸಂ ಸತ್ಕಾರಪೂರ್ವಂ ಕಾರಯೇತ್ಯಾಹ ಕೃಷ್ಣಂ ನೈವೋತ್ಯುಚೆ ಕೇಶವೋ ದೋಷವಾದಿ. ಆವತ್ತಿನಿಂದಲೂ ಕೇಶವೋ ದೋಷವಾದಿ ಅಂತ ಬಂತು ಕೃಷ್ಣನಿಗೆ. ಏನು ಅಂದರೆ ಈ ಬಲರಾಮ ಏನು ಮಾಡಿದ್ನಂತೆ, ಆ ಚಾತುರ್ಮಾಸ್ಯ ಕಮಿಟಿ ಅಧ್ಯಕ್ಷರು ಮಾಡಿಬಿಟ್ರಂತ. ಅವನೇ ಅಧ್ಯಕ್ಷ ಆಗಿಬಿಟ್ನಲ್ಲ, ಖುಷಿ ಅವನಿಗೆ. ಖುಷಿಯಾಗಿ ಅವನು ಹೇಳಿದ್ನಂತೆ, ಇಲ್ಲ ಈ ಕನ್ಯಾಗಾರೇ ವರ್ಷಕಾಲೇ ನಿವಾಸಂ, ಇದು ವರ್ಷಾಕಾಲ ಅಂದರೆ ಮಳೆಗಾಲ. ಇದು ಚಾತುರ್ಮಾಸ್ಯ ಅನ್ನೋದು ನೀವೆಲ್ಲೂ ಹೋಗಬೇಡ್ರಿ, ಈ ಬಾರಿ ಚಾತುರ್ಮಾಸ್ಯ ನಮ್ಮಲ್ಲೇ ನಡೆದು ಬಿಡಲಿ ಅಂತಂದು, ನಮ್ಮಲ್ಲೇ ನಡೆದು ಬಿಡಲಿ. ಅಷ್ಟೇ ಅಲ್ಲ, ಇಷ್ಟು ಹೇಳಿ ಮತ್ತೇನು ಹೇಳಿದ್ನಂತೆ, ಅವನಿಗೇನು ಸತ್ಕಾರಗಳಾಗಬೇಕು, ಸೇವೆಗೇನು ವ್ಯವಸ್ಥೆಗಳಾಗಬೇಕು, ಕೃಷ್ಣ ನೀ ನೋಡ್ಕೊ ಅಂತಂದಂತೆ. ನೀನು ನೋಡ್ಕೊ ಅಂತ ಹೇಳಿದರೆ ಅದಕ್ಕೆ ಕೃಷ್ಣ ಹೇಳಿದ್ನಂತೆ, ನೈವೋತ್ಯೋಚೆ ಕೇಶವೋ ದೋಷವಾದಿ. ಆವತ್ತಿನಿಂದ ದೋಷವಾದಿ ಕೃಷ್ಣ ಮೊದಲು ಹೇಳಿದ್ನಂತೆ, ಅಣ್ಣ ಬೇಡ ಅನ್ನಂತೆ, ಬೇಡ ಈ ಕೆಲಸ ಮಾಡಬೇಡ ನೀನು, ಬಿಟ್ಟುಬಿಡು ಇದನ್ನು ಅಂತಂದಂತೆ. ಬೇಡೋ ಮಾರಾಯ. ಅದಕ್ಕೆ ಯಾಕೋ ಅಂತ ಕೇಳಿದರೆ ಅದಕ್ಕೆ ಕೃಷ್ಣ ಹೇಳಿದಂಥ ಅನೇಕ ಕಾರಣಗಳಿದ್ದಾವೆ, ಹೇಳ್ತೀನಿ ಕೇಳು ಅಂತಂದ. ಏನು ನೋಡು, ಮೊದಲನೇದಾಗಿ ನೋಡಲಿಕ್ಕೆ ಇವನೇನಿದ್ದಾನೆ ಸನ್ಯಾಸಿ ಇನ್ನೂ ಯುವಕ ಇದ್ದಾನೆ. ಸ್ವಲ್ಪ ವಯಸ್ಸಾದ ಸನ್ಯಾಸಿ ಆದರೆ ಪರವಾಗಿಲ್ಲ, ಇನ್ನೂ ಕೂಡ ಯುವಕನಾಗಿರುವಂಥ ಸನ್ಯಾಸಿ ಇದ್ದಾನೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅವನ ಮೈಕಟ್ಟನ್ನು ನೋಡ್ತಾ ಇದ್ದರೆ ಸ್ವಲ್ಪ ಬಲವಂತನು ಅಂತಲೂ ಕೂಡ ಅನ್ನಿಸ್ತಾ ಇದೆ ನನಗಂತೂ. ಅಷ್ಟೇ ಅಲ್ಲ, ಮತ್ತು ನೋಡ್ಲಿಕ್ಕೆ ಬೇರೆ ಸುಂದರವಾಗಿದ್ದಾನೆ. ಸನ್ಯಾಸಿ ಆದವರು ಬಹಳ ಸುಂದರವಾಗಿರ್ಲಿಕ್ಕೆ ಹೋಗಬಾರ್ದವರು, ತಲೆಗೆಲೆ ಬಾಚಿಕೊಂಡು ಮಾಡ್ಕೊಂಡು ಇದ್ಬಿಟ್ರೆ ಹೇಗವರು. ಆದ್ದರಿಂದಾಗಿ ಅವರು ಸುಂದರವಾಗಿರಬಾರ್ದು, ಬರೀ ಸುಂದರವಾಗಿ ಬೇರೆ ಕಾಣ್ತಾ ಇದ್ದಾನೆ. ಅವನು ಮಾತಾಡೋದು ನೋಡಿದರೆ ಬಹಳ ಜಾಣ್ಮೆಯಿಂದ ಮಾತಾಡ್ತಿದ್ದಾನೆ ಬೇರೆ. ಆದ್ದರಿಂದ ಮಾತಿನಲ್ಲೂ ಕೂಡ ಅಷ್ಟೇ ಅವನಿಗೆ ಚಾಕಚಕ್ಯತೆ ಎನ್ನುವಂಥದ್ದಿದೆ. ಆದ್ದರಿಂದಾಗಿ ನಮ್ಮ ಮನೆಯಲ್ಲಿ ಬೇರೆ ಏನು ಅಂತಂದರೆ ಮದುವೆ ಆಗದೆ ಇರೋ ಹೆಣ್ಮಕ್ಳು ಎಷ್ಟೋ ಮಂದಿ ಇದ್ದಾರೆ. ಅಷ್ಟ್ಯಾಕೆ ನಮ್ಮ ತಂಗಿ ಸುಭದ್ರೆನೇ ಇದ್ದಾಳೆ ಅಂತ ತಾನೇ ಗುಲ್ಲೆಬ್ಸೋದು ಬೇಕು ಅಂತ, ನಮ್ಮ ತಂಗಿ ಸುಭದ್ರೆ ಬೇರೆ ಇದ್ದಾಳೆ ಅಂತಂದ ಇವನು. ಇಷ್ಟು ಹೇಳುವಾಗ ಯುವಾ ಬಲಿ ದರ್ಶನೀಯೋತಿ ವಾಗ್ಮಿ ನಾಯಂ ಯೋಗ್ಯ ಕನ್ಯಕಾಗಾರವಾಸಂ. ಅದು ಬೇರೆ, ಕನ್ಯೆಯರಿರುವಂಥ ಈ ಮನೆಗಳಲ್ಲಿ ಚಾತುರ್ಮಾಸ್ಯಕ್ಕೆ ಸನ್ಯಾಸಿಗಳನ್ನು ಕೂಡಿಸೋದು ಬೇಡ ಅಂತ. ಇತ್ಯುಕ್ತವಂತಂ ರಾಮ ಆಹಾಪ್ತ ವಿದ್ಯೆ ನಾಸ್ಮಿನ್ ಶಂಕೇತ್ಯೇವ ಲೋಕಾಧಿನಾಥಂ. ಅವನಿಗಿಷ್ಟು ಹೇಳಿದ ಕೂಡಲೇ ಅದಕ್ಕೆ ಇವನು ಹೇಳಿದ್ನಂತೆ, ಕೃಷ್ಣ ಯಾಕೋ ನಿನಗೆ ಈ ಥರ ಇಂಥ ದುರ್ಬುದ್ಧಿ ಯಾಕೋ ಬಂತು ನಿನಗೆ ಅಂತನ್ನಂತನು ಸರ್. ನಿನಗೆ ಯಾಕೋ ಇಂಥ ದುರ್ಬುದ್ಧಿ ಬಂತು, ಯಾಕೆಂದರೆ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಯಾವತ್ತೂ ಇಂಥ ಕೆಟ್ಟದ್ದನ್ನು ಆಲೋಚನೆ ಮಾಡಬಾರ್ದು. ನಾಸ್ಮನ್ಮತೆ ರೋಚತೆ ತ್ವನ್ಮತಂತು ಸರ್ವೇಶಾಂ ನ ಪೂಜ್ಯಮೇವಾಸ್ತು ತೇನ. ಅವನು ಹೇಳಿದ, ಕೃಷ್ಣ ಬಹುಶಃ ನಾನು ಅಂದ್ಕೊಳ್ತೀನಿ ಆ ಸನ್ಯಾಸಿ ಬಂದು ಕೂಡಲೇ ನಿನಗೆ ಮಾಡಲಿಲ್ಲ ನಮಸ್ಕಾರ, ನನಗೆ ಮಾಡಿದಂತ ನಿಂಗೆ ಹೊಟ್ಟೆ ಉರಿ ನೋಡು ಅಂತಂದಂತ. ಅದಕ್ಕೆ ನೀ ಹೊಟ್ಟೆ ಉರ್ಕೊಂಡು ಅದಕ್ಕೆ ಬೇಡ ಅಂತ ಹೇಳ್ತಿದ್ದೀನಿ ನೀನು. ಈ ಕೃಷ್ಣನಿಗೆ ಒಳಗಿಂದ ಇವನು ಇಲ್ಲೇ ಕೂಡಿಸ್ಬೇಕು ಅಂತಲೇ ಅವನೇ ಕರೆಸಿದ್ದಾನೆ. ಅಲ್ಲಿ ಹೋಗಿ ಅರ್ಜುನ ಎಲ್ಲೂ ಹೋಗಬೇಡ ನಮ್ಮಲ್ಲೇ ಚಾತುರ್ಮಾಸ್ಯಕ್ಕೆ ಬಾ ಅಂತ ಹೇಳಿ ಬಂದೋನೇ ಇವನು. ಮತ್ತು ಇಲ್ಲಿ ಬಂದು ತಾನೇ ಹೇಳ್ತಿದ್ದಾನೆ ಬೇಡ ಬೇಡ ಅಂತ ಹೇಳ್ತಿದ್ದಾನೆ. ಅಂದ್ರೆ ಮುಂದಾಗೋ ಅನರ್ಥ ಏನಿದೆಯಲ್ಲ, ಅನರ್ಥಕ್ಕೆ ನಾನು ಹೊಣೆ ಅಂತ ಆಗಬಾರ್ದು ಮತ್ತೆ ಅಂತ ಅವನ ಪ್ಲ್ಯಾನ್ ಎಲ್ಲವೂ ಕೂಡ ಕೃಷ್ಣಂದು. ಅದಕ್ಕೋಸ್ಕರವಾಗಿ ಬೇಡ ಅಂತ ಇಲ್ಲಿ ಬಂದು ಹೇಳೋದು. ಅಲ್ಲಿ ಮಾತ್ರ ತಾನೇ ಹೋಗಿ ಫಿಕ್ಸ್ ಮಾಡ್ಕೊಂಬಂದಿದ್ದಾನೆ, ಚಾತುರ್ಮಾಸ್ಯ ನಮ್ಮಲ್ಲಿ ಕೂಡಿಸ್ತೀನಿ ಬಂದುಬಿಡು ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟಿದ್ದಾನೆ. ಎಲ್ಲ ಮಾಡಿದ್ದು ಬರೀ ಚಾತುರ್ಮಾಸ್ಯಕ್ಕೆ ಸನ್ಯಾಸಿಯಾಗಿ ಕೂಡಿಸ್ತೀನಿ, ಮದುವೆ ಮಾಡಿಸಿ ನಿನ್ನ ಸಂಸಾರಿಯಾಗಿ ಕಳಿಸ್ತೀನಿ ಅಂತ ಹೇಳಿದ್ದ ಕೃಷ್ಣ. ಹೀಗೆಲ್ಲ ಮಾತಾಡ್ಕೊಂಡು ಬಂದಿದ್ದ. ಇವನು ಬಲರಾಮ ಬೇರೆ ಹೇಳಿದ್ನಂತೆ,
ಇಲ್ಲ ನಿನಗಿಷ್ಟ ಇಲ್ಲ ನೋಡು, ನನಗೆ ನಮಸ್ಕಾರ ಮಾಡಿದ ಅಂತ ಹೇಳ್ಬಿಟ್ಟು ನೀ ತಿಳ್ಕೊಂಡಿದ್ದಿ ಅಂತ ಹೀಗೆ ಹೇಳ್ತಾ ಇರಬೇಕಾದ್ರೆ ಅದಕ್ಕೆ ಈ ಕೃಷ್ಣ ಹೇಳಿದಂತೆ ಇಲ್ಲಣ್ಣ ನನಗೆ ಹಾಗೇನಿಲ್ಲ ಅಂತ. ಅದಕ್ಕೆ ಕೃಷ್ಣ ಈ ರೀತಿ ಮಾತಾಡಬೇಕಾದ್ರೆ ಉಳಿದವರು ಬಾಯಿ ಸೇರಿಸಿಬಿಟ್ರಂತೆ. ಬೇರೆ ಬೇರೆಯವರೆಲ್ಲ ಇದ್ದರು, ಅವರೆಲ್ಲ ಕೃಷ್ಣ ಈ ಬಲರಾಮನ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ಟು ಇಲ್ಲ ನಾವು ಈ ಚಾತುರ್ಮಾಸಿ ಕಮಿಟಿಯಲ್ಲಿ ಇದ್ದೀವಿ, ನಾವು ಸೆಕ್ರೆಟ್ರಿ ಇದ್ದೀವಿ, ನಾವು ಬೇರೆ ಜಾಯಿಂಟ್ ಸೆಕ್ರೆಟ್ರಿ ಇದ್ದೀವಿ, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಎಲ್ಲ ಕೂಡಿಸ್ತೀವಿ ನಾವು, ಕೃಷ್ಣ ನೀವು ಒಬ್ಬನೇ ಇದಕ್ಕೆ ವಿರುದ್ಧವಾಗಿ ನಿಲ್ಲಬೇಡ ಅಂತಂದ್ರಂತೆ. ಇಷ್ಟೆಲ್ಲ ಹೇಳಿದ ಕೂಡಲೇ ಆಗ ಕೃಷ್ಣ ಒಂದು ಮಾತು ಹೇಳಿದ್ನಂತೆ ಕೊನೆಗೆ, ಅಲ್ಲ ನೀವೆಲ್ಲರೂ ಇಷ್ಟು ನಿಶ್ಚಯ ಮಾಡಿರಿ ಅಂದಮೇಲೆ ನಿಮ್ಮನ್ನು ವಿರೋಧ ಮಾಡುವಷ್ಟು ಶಕ್ತಿ ನನಗಿಲ್ಲ ಅಂತಂದಂತೆ ಕೃಷ್ಣ. ನಿಮ್ಮನ್ನು ವಿರೋಧ ಮಾಡಿ ಬೇಡ ಅಂತ ಕಳಿಸೋಷ್ಟು ಶಕ್ತಿ ನನಗಿಲ್ಲ, ಮತ್ತು ಅಷ್ಟೇ ಅಲ್ಲ ಜೊತೆಗೆ ನಿಮ್ಮನ್ನು ವಿರೋಧ ಮಾಡಿದರೆ ನಾನೆಲ್ಲಿ ಹೋಗಿ, ಅದಕ್ಕೆ ನೀವೇನಂತೀರಿ ನಿಮಗೆ ಸಮ್ಮತಿಯಪ್ಪ ಆಯಿತು ಅಂತ ಒಪ್ಕೊಂಡ್ಬಿಡ್ತೀನಿ ಅಂತ ಕೃಷ್ಣನು ಕೂಡ ಸರಿ ಅಂತ ಒಪ್ಪಿದ್ನಂತೆ. ಒಪ್ಪಿದ ಕೂಡಲೇ ಆಗ ಬಲರಾಮ ಮತ್ತೊಂದು ಸರ್ತಿ ಹೇಳಿದ್ನಂತೆ, ಕೃಷ್ಣ ನೀನು ಒಪ್ಪಿದ್ದಿ ಮತ್ತು ತಾತ್ಸಾರದಿಂದ ನೋಡಬಾರದು, ಆ ಸನ್ಯಾಸಿಗೆ 4 ತಿಂಗಳು ಕೂಡ ಸೇವೆ ಮಾಡಲಿಕ್ಕೆ ಯಾರು ಬೇಕು ಏನು ಅದನ್ನೆಲ್ಲ ನೇಮಿಸೋದು, ಅವರಿಗೆ ಸರಿಯಾಗಿ ಯಾವ ವ್ರತದಲ್ಲಿ ಏನು ಕೊಡಬೇಕು, ಅವರಿಗೆ ಶಾಖಾ ವ್ರತದಲ್ಲಿ ಏನು ಕೊಡಬೇಕು, ಕ್ಷೀರ ವ್ರತದಲ್ಲಿ ಏನು ಕೊಡಬೇಕು ಎಲ್ಲ ನೀನೇ ನೋಡ್ಕೋಬೇಕು ಇದನ್ನೆಲ್ಲ ಅಂತಂದುಬಿಟ್ರೆ, ಸೇವಕರನ್ನೆಲ್ಲ ನೀನೇ ನೇಮಿಸಿಬಿಡು ಅಂತ ಹೇಳಿದ್ನಂತೆ. ಕೃಷ್ಣನಿಗೂ ಅದೇ ಬೇಕಿತ್ತು. ಆಯಿತು ಅಂದ ಕೃಷ್ಣ. ಆಯಿತು ಅಂತ ಹೇಳಿ ಬಲರಾಮ ಆ ಕಡೆ ಹೋದ, ಇವನು ಸುಭದ್ರನ ಕರೆದ. ಸುಭದ್ರನ ಕರೆದು ಹೇಳಿದ್ನಂತೆ, ಸುಭದ್ರೆ ನೋಡಮ್ಮ ನನಗೆ ಅಣ್ಣ ಆಜ್ಞೆ ಮಾಡಿದ್ದಾನೆ, ಅದಕ್ಕೆ ನೀನೇನು ಮಾಡು ಅಂತಂದರೆ 4 ತಿಂಗಳು ಕೂಡ ಈ ಸನ್ಯಾಸಿಗಳ ಸೇವೆ ಮಾಡ್ಕೊಂಡು ಇದ್ಬಿಡು ನೀನು ಅಂತಂದ್ಬಿಟ್ನಂತೆ. ಎಂಥ ವಿಚಿತ್ರ, ಮದುವೆ ಆಗದೆ ಇರೋ ಹುಡುಗಿನ ಹೋಗಿ ಸನ್ಯಾಸಿಗೆ ಸೇವೆ ಮಾಡು ಅಂದರೆ ಏನು ಗತಿ ಅಲ್ಲ, ಅಂಥ ಕೆಲಸ ಮಾಡಿ ಈ ಕೃಷ್ಣನಿಗೆ ಕೊಟ್ಟರೆ ಇಂಥವೇ ಮಾಡೋದು ಬೇಕು ಅಂತ ಮಾಡಿದೆ ಇದನ್ನೆಲ್ಲವನ್ನು ಕೂಡ. ನಿತ್ಯ ಪ್ರಮತ್ತ ಸಾಧು ಸಂತೋಷಯೇತಿ ಪ್ರೋಕ್ತ ತಥಾ ಸಾ ಕರೋತ್ಸೋಪಿ ತತ್ರ. ಆಯಿತು ಸೇವೆ ಮಾಡ್ತೇನೆ ಅಂತ ಪ್ರತಿನಿತ್ಯ ಸೇವೆ ಮಾಡ್ತಾ ಇದ್ಲಂತೆ. ಪ್ರತಿನಿತ್ಯ ಸೇವೆ, ಭಾರೀ ಸೇವೆಯನ್ನು ಮಾಡಿದ್ಲಂತೆ. ಭಾರೀ ಸೇವೆಯನ್ನು ಮಾಡ್ತಾ ಮಾಡ್ತಾ ನಿತ್ಯವೂ ಕೂಡ ತಪ್ಪದೇನೆ ಅವನ ಸಂತೋಷಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ಮಾಡಿಡ್ತಿದ್ಲಂತೆ. ಹೀಗೆ ಸುಭದ್ರೆ ಸೇವೆಯನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಕಾಲ ಇತ್ತಂತೆ. ಒಳ್ಳೆ ಕಾಲ. ವಾಸಂ ವಾಕ್ಯಂ ಶ್ರದ್ಧಾದಾನೋ ಹರೇಸ್ತತ್. ಆಗ 4 ತಿಂಗಳುಗಳ ಕಾಲ ಆ ಸೇವೆಯನ್ನು ಮಾಡಿದ್ಲು. ಸಂಯಾಚಿತ ಫಲ್ಗುನೇನಾಹ ವಾಕ್ಯಂ ಯದ್ವಾಸುದೇವಸ್ತನ್ನ ಜಾನಾತಿ ಕಶ್ಚಿತ್ ಋತೆ ಪಿತ್ರೋರ್ವಿಪೃತೋ ಸಾತ್ಯಕೇರ್ವ ಸುಭದ್ರಾಂತೆ ಪ್ರದದಾನೀತಿ ಸತ್ಯಂ. ಅರ್ಜುನ ಅವನು ಮೊದಲೇ ಕೃಷ್ಣನನ್ನು ಕೇಳಿದ್ದಂತೆ, ಅಂದರೆ ಕೃಷ್ಣ ನಿನ್ನ ತಂಗಿನ ನನಗೆ ಕೊಟ್ಟು ಮದುವೆ ಮಾಡು ಅಂತ. ಇವನೇನು ಮಾಡಿದ್ದ, ಮೊದಲೇ ಹೋಗಿ ದುರ್ಯೋಧನ ನಿನಗೆ ಕೊಡ್ತೀನಿ ಅಂತ ಬೇರೆ ಒಪ್ಪಂದ ಮಾಡ್ಕೊಂಡು ಬಂದಿದ್ದ ಇವನು ಈ ಕೆಲಸ. ಆದರೆ ಅದಕ್ಕೆ ದುರ್ಯೋಧನನಿಗೆ ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಉಳಿದವರೆಲ್ಲರೂ ಕೂಡ ಬಲರಾಮನ ಜೊತೆಗೆ ಸೇರ್ಕೊಂಡಿದ್ರಂತೆ. ಬೇರೆ ಬೇರೆಯವರೆಲ್ಲರೂ ಕೂಡ ಸೇರ್ಕೊಂಡಿದ್ರಂತೆ. ಸಾತ್ಯಕಿ ಸೇರ್ಕೊಂಡಿದ್ದ, ಉದ್ಧವ ಎಲ್ಲರೂ ಕೂಡ ಸೇರ್ಕೊಂಡ್ಬಿಟ್ಟಿದ್ರಂತೆ. ಸೇರಿಕೊಂಡು ಹೌದು ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರಂತೆ, ಅಯೋಗ್ಯನಿಗೆ ಕೊಡಬೇಕು. ಅದಕ್ಕೆ ಬೇಡ ಅಂತ ಹೇಳಿ ಈ ಕೃಷ್ಣ ಏನು ಮಾಡಿದ್ದ, ಈ ವ್ಯವಸ್ಥೆ ಮಾಡಿಟ್ಟಿದ್ದ ಇದನ್ನೆಲ್ಲ. ಅಸ್ತ್ರೇ ಶಸ್ತ್ರೇ ಸತ್ತತ್ವ ವಿದ್ಯಾ ಸುಚೈವ ಶಿಷ್ಯ ಶೈನೇಯೋ ವಾಸುದೇವೇಂದ್ರ ಸೂನ್ವೋ ತಸ್ಮಾದಸ್ಮೈ ಕಥಯಾಮಾಸ ಕೃಷ್ಣ ಸ್ವಶಿಷ್ಯತ್ವಾತ್ ವಿಪೃತೋಶ್ಚಾಪಿ ಸರ್ವಂ. ವಿಪೃಥು ಅಂತ ಒಬ್ಬ ಇದ್ದ ಕೃಷ್ಣನ ಶಿಷ್ಯ, ಅವನಿಗೂ ಕೂಡ ಈ ವಿಷಯವನ್ನು ಹೇಳಿದ್ನಂತೆ ಕೃಷ್ಣ. ಅಷ್ಟೇ ಅಲ್ಲ, ವಸುದೇವ ದೇವಕಿಯರಿಗೂ ಕೂಡ ಈ ವಿಷಯ ಹೇಳಿದ್ನಂತೆ ಮೊದಲೇ. ಬಲರಾಮ ಹಿಂಗೆ ಮಾಡ್ತಿದ್ದಾನೆ, ಆದರೆ ನೀವು ಮಾತ್ರ ಅರ್ಜುನನಿಗೆ ಕೊಡಬೇಕು, ಈ ರೀತಿ ಬರ್ತಾನೆ ಅರ್ಜುನ ಅನ್ನೋ ವಿಷಯವನ್ನು ಬೇರೆ ಯಾರಿಗೂ ಅಲ್ಲದೇ ಇದ್ದರೂ ಕೂಡ ಇವರಿಗೆ ಮಾತ್ರ ಹೇಳಿಟ್ಟಿದ್ದಂತೆ, ಕೆಲವರಿಗೆ ಮಾತ್ರ. ಇವರೆಲ್ಲ ವಿಪೃಥು ಶ್ವಪಲ್ಕ ಅಂತ ಇವರೆಲ್ಲರೂ ಕೂಡ ಕೆಲವರು ಚಿತ್ರಕ ಅನ್ನುವಂಥ ಯಾದವ ಅವನ ಮಕ್ಕಳಂತೆ. ಆ ಯಾದವನ ಮಕ್ಕಳು ಅವನಿಗೆ ಮಕ್ಕಳಾಗಿ ಹುಟ್ಟಿದ್ರು. ಅವನಲ್ಲಿ ವಿಶೇಷವಾಗಿ ಮರುತ ಅಂತನ್ನುವಂಥ ದೇವತೆಯ ಆವೇಶವೂ ಕೂಡ, ಅದರಲ್ಲೂ ಮರುದೇವತೆಗಳಲ್ಲಿ ಸೌಮ್ಯ ಅಂತ ಒಬ್ಬ ದೇವತೆ, ಮರುದೇವತೆ. ಆ ಸೌಮ್ಯ ದೇವತೆಯ ಆವೇಶ ಎನ್ನುವಂಥದ್ದು ಅವರಲ್ಲಿ ಇತ್ತಂತೆ. ಹಾಗಾಗಿ ಅವರು ಕೂಡ ಕೃಷ್ಣನಿಗೆ ಸಪೋರ್ಟ್ ಮಾಡಿಕೊಂಡು ಇದ್ರಂತೆ. ಇಂತಹ ಸಂದರ್ಭದಲ್ಲಿ ಪ್ರದ್ಯುಮ್ನ ಸಾಂಬ ಪ್ರಮುಖಾಶ್ಚ ವಂಚಿತ ಯಯುಸ್ತೀರ್ಥಾರ್ಥಂ ರಾಮಯುಕ್ತ ಸಮಗ್ರಾಹ ಪಿಂಡೋದ್ಧಾರಂ ತತ್ರ ಮಹೋತ್ಸವೇಶು ಸ್ವಾವರ್ತಯತ್ಸು ಕ್ವಚಿದುಚೇ ಸುಭದ್ರಾ. ಅದಕ್ಕೆ ಈ ಪ್ರದ್ಯುಮ್ನ ಸಾಂಬ ಎಲ್ಲರೂ ಕೂಡ ಏನು ಮಾಡಿದ್ರಂತೆ, ಕೃಷ್ಣ ಇವರನ್ನೆಲ್ಲ ವಂಚನೆ ಮಾಡಿದ್ದ ಇದನ್ನೆಲ್ಲ. ಅವರೆಲ್ಲರೂ ಕೂಡ ಏನು ಮಾಡಿದರು, ಬಲರಾಮನ ಜೊತೆಗೆ ಪಿಂಡೋದ್ಧಾರ ಕ್ಷೇತ್ರಕ್ಕೆ ಅಂತ ತೀರ್ಥಯಾತ್ರೆಗೆ ಅಂತ ಹೋಗಿಬಿಟ್ರಂತೆ. ಆ ಪಿಂಡೋದ್ಧಾರ ಕ್ಷೇತ್ರದಲ್ಲಿ ಒಂದು ವಿಶೇಷವಾದಂಥ ದೊಡ್ಡದಾಗಿರುವಂಥ ಒಂದು ಉತ್ಸವ ನಡೀತಾ ಇತ್ತಂತೆ. ಆ ಉತ್ಸವಕ್ಕೆ ಹೋಗಬೇಕು ಅಂತ ಎಲ್ಲರೂ ಕೂಡ ಹೊರಟಿದ್ರು. ಹೊರಟಾಗ ಇದೇ ಸರಿಯಾದ ಸಮಯ ಅಂತ ಅಂದ್ಕೊಂಡಿದ್ದ ಈ ಕೃಷ್ಣ.
ಅವನ ಜೊತೆಗೇನೆ ಉಳಿದವರೆಲ್ಲರೂ ಕೂಡ ಸಾತ್ಯಕಿ ಹೊರಟ, ಸಾಂಬ ಹೊರಟ, ಮತ್ತು ಎಲ್ಲರೂ ಪ್ರದ್ಯುಮ್ನ ಎಲ್ಲರೂ ಕೂಡ ಹೊರಟ್ರಂತೆ. ಎಲ್ಲರೂ ಕೂಡ ಹೊರಟಾಗ ಆ ಸಂದರ್ಭದಲ್ಲಿ ಈ ಕೃಷ್ಣ ಏನು ಮಾಡಿದ್ನಂತೆ, ನಾನೊಬ್ಬ ಇಲ್ಲಿದ್ರೆ ನನ್ನ ಮೇಲೆ ಡೌಟ್ ಬರ್ತದೆ ಅಂತ ನಾನು ಹೋಗ್ತೀನಿ ಅಂತ ಹೋಗಿಬಿಟ್ನಂತ. ಅವನು ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋಗಿಬಿಟ್ಟ. ಅವನು ಪಿಂಡೋದ್ಧಾರ ಕ್ಷೇತ್ರಕ್ಕೆ ಹೋದ ಕೂಡಲೇ ಯಥೇರ್ತೀರ್ಥಾನ್ಯಾಚರನ್ ಬಾಂಧವಾಂಸ್ತ್ವಂ ಅದ್ರಾಕ್ಷೀರ್ಣಃ ಕ್ವಚಿದಿಷ್ಟಾನ್ ಸ್ಮ ಪಾರ್ಥಾನ್. ಆಗ ಏಕಾಂತದಲ್ಲಿ ಯಾರೂ ಇಲ್ಲ. ಈಗ ಸುಭದ್ರೆ ಈ ಕಡೆ ಸನ್ಯಾಸಿ ಇಬ್ಬರೇ ಇರೋದು. ಆ ಸನ್ಯಾಸಿ ಸುಭದ್ರೆ ಏನು ಮಾಡಬೇಕು ಪಾಪ, ಏನಾದರೂ ಒಬ್ರಿಗೊಬ್ಬರು ಪರಸ್ಪರ ಮಾತಾಡಬೇಕಲ್ಲ. ಅದಕ್ಕೆ ಇವಳೇ ಹೋದ್ಲಂತೆ, ಸುಭದ್ರನೇ ಹೋಗಿ ಆ ಯತಿಗಳನ್ನು ಕೇಳಿದ್ನಿ. ಯಥೇ ತೀರ್ಥಾನ್ಯಾಚರನ್ ಬಾಂಧವಾಂಸ್ತ್ವಂ ಅದ್ರಾಕ್ಷೀರ್ಣಃ ಕ್ವಚಿದಿಷ್ಟಾನ್ ಸ್ಮ ಪಾರ್ಥಾನ್. ಅವರನ್ನು ಕೇಳಿದ್ಲಂತೆ, ಯತಿಗಳೇ, ನೀವು ತೀರ್ಥಯಾತ್ರೆಗೆ ಅಂತ ಹೋಗ್ತಿರ್ತೀರಿ, ಅಲ್ಲಲ್ಲಿ ಹೋಗ್ತಾ ಇರ್ತೀರಿ. ಆದರೂ ಕೂಡ ನಮಗೆ ಭಾಳ ಆತ್ಮೀಯರಾದಂತಹ ಕುಂತಿದೇವಿ ಮತ್ತು ಪಾಂಡವರು ಅಂತಿದ್ದಾರೆ, ಅವರೆಲ್ಲರೂ ಕೂಡ ಎಲ್ಲಿದ್ದಾರೆ ಅಂತ ನೀವೇನಾದರೂ ನೋಡಿದ್ದೀರಾ? ದ್ರೌಪದಿ ದೇವಿ ಅಂತಿದ್ದಾರೆ, ಅವ್ರನ್ನೆಲ್ಲ ಎಲ್ಲಿದ್ದಾರೆ ಅಂತ ಏನಾದರೂ ನೋಡಿದ್ದೀರಾ ನೀವು ಅಂತ. ಅದರಲ್ಲೂ ಕೂಡ ವಿಶೇಷವಾಗಿ ಅರ್ಜುನ ಅಂತಿದ್ದಾನೆ, ಅವನ್ನ ನೋಡಿರಾ ಅಂತ ಕೇಳಿದ್ನಂತೆ. ಅವನ್ನ ನೋಡಿರಾ ಅಂತ ಕೇಳಿದರೆ ಅದಕ್ಕೆ ಅವನು ಹೇಳಿದ್ನಂತೆ, ಓಮಿತ್ಯೇ ಶಾಮಾಹ ಚಾನಾಮಯಂ ಸಹ. ಓಂ ಅಂತಂದ್ರಂತಂದು ಸರ್ತಿ. ಓಂ ಅಂದರೆ ಹೌದು ನೋಡೀನಿ ಅಂತಂದ್ರಂತೆ. ಅರ್ಜುನನನ್ನು ನೋಡೀನಿ ಅಂತಂದಂತ ಅವನು ಸನ್ಯಾಸಿ. ಅರ್ಜುನನ್ ನೋಡೀನಿ ಅಂದು ಕೂಡಲೇ ಅವಾಗ ಮತ್ತೆ ಕೇಳ್ತಾಳವಳು, ಭೂಯಸ್ಸಾವಾದೀತ್ ಭಗವನ್ನೀಂದ್ರ ಸೂನು ಗತಸ್ಥೀರ್ಥಾರ್ಥಂ ಬ್ರಾಹ್ಮಣೇಭ್ಯೋ ಶ್ರುತೋ ಮೇ. ಬ್ರಾಹ್ಮಣರೆಲ್ಲ ಹೇಳಿದ್ದಾರೆ ನನಗೆ, ಅವನು ತೀರ್ಥಯಾತ್ರೆಗೆ ಹೋಗಿದ್ದಾನಂತೆ. ಅರ್ಜುನ ಎಲ್ಲಿದ್ದಾನೆ ಅಂತ ನೋಡಿರ ನೀವು ಅಂತ ಮತ್ತೆ ಕೇಳಿದ್ಲಂತೆ. ಅರ್ಜುನ ಎಲ್ಲಿದ್ದಾನೆ ಅಂತ ನೋಡಿದ್ದೀರಿ? ಕ್ವಚಿತ್ ದೃಷ್ಟೋ ಭವತೇತ್ಯೋಮಿತಿ ಸ್ಮ ಪಾರ್ಥೋಪ್ಯೂಚೆ ಕ್ವೇತಿ ಸಾ ಪೃಚ್ಛದೇನಂ. ಅದಕ್ಕೆ ನೋಡಿದ್ದೇನೆ ಅಂತಂದಾಗ ಅದಕ್ಕೆ ಅವಳು ಕೇಳಿದ್ನಂತೆ, ಎಲ್ಲಿ ನೋಡಿದ್ದಿ ಅಂತ ಕೇಳಿದರೆ ಅದಕ್ಕೆ ಅವನು ಹೇಳಿದ, ಇಲ್ಲೇ ನೋಡೀನಿ ಅಂತಂದಂತೆ. ಎಲ್ಲಲ್ಲ ಇಲ್ಲೇ ನೋಡಿದ್ದೀನಿ ಅಂದ. ಇಲ್ಲೇ ನೋಡಿದ್ದೀನಿ ಅಂದು ಕೂಡಲೇ ಮತ್ತೆ ಕೇಳಿದ್ಲಂತವಳು, ಅಲ್ಲ ಇಲ್ಲೇ ನೋಡಿದ್ದೀರಿ ಅಂತೀರ, ಬಹುಶಃ ಇಲ್ಲೆಲ್ಲಿಯಾದರೂ ಬಂದಿದ್ದಾನೋ ಏನೋ ಅಂತೇಳಿ ಇನ್ನೂ ಗೊತ್ತಾಗಿಲ್ಲ ಅವಳಿಗೆ ಪಾಪ ಸುಭದ್ರೆಗೆ. ಆಗ ಅತ್ರೈವೇತಿ ಸ್ಮಯಮಾನಂ ಚ ಪಾರ್ಥಂ ಪುನಃ ಪರಿಯ ಪೃಚ್ಛುಭಾಂಗಿ. ಮತ್ತೆ ಕೇಳಿದ್ಲಂತೆ, ಇಲ್ಲೇ ಅಂದರೆ ಎಲ್ಲಿದ್ದಾನೆ ಅವನು ಅಂತ ಎಲ್ಲಿದ್ದಾನೆ ಅಂತಂದು ಕೂಡಲೇ ಸೋಪ್ಯಾಹೋನ್ಮತ್ತೆ ಸೋಸ್ಮೀಹೀತಿ ಸ್ಮಯಂಸ್ತಾಂ ಪುಲ್ಲಾಕ್ಷೀಂ ತಂ ಸಾದದರ್ಶಾತಿ ಹೃಷ್ಟ. ಕೊನೆಗೆ ಹೇಳಿದ್ನಂತೆ, ಬೇರೆ ಯಾರು ಅಲ್ಲ, ಅದು ನಾನೇ ನೋಡು ಅಂತ ನಕ್ಕಬಿಟ್ನಂತ ಅನ್ಸರ್ತಿ. ಅವಳಿಗೆ ಇಷ್ಟು ಸಂಕೋಚ ಆಯಿತು ಅಂತಂದರೆ ಅವನ ಬಗ್ಗೆನೇ ಬೇರೆ ಕೇಳಿಬಿಟ್ಟಿದ್ದಾಳೆ. ಅವನು ಎದುರಿಗೆ ಇದ್ದಾನೆ. ಒಂದು ರೀತಿ ಭಾರಿ ಸಂಕೋಚ, ಆ ಕಡೆ ಹೊರಗೆ ಹೋಗಲೋ ಅಥವಾ ಇಲ್ಲಿ ಒಳಗೆ ನಿಲ್ಲೋ ಅನ್ನೋ ಸ್ಥಿತಿ ಬಂದ್ಬಿಡುತ್ತೆ ಅವಳಿಗೆ. ಅಂತಹ ಸ್ಥಿತಿ. ಅವಳು ಇನ್ನೇನು ಹೋಗ್ತಾಳೆ ಅನ್ನಬೇಕಾದ್ರೆ ತಾನೇ ಕೈ ಹಿಡಿದುಬಿಟ್ನಂತೆ ಸನ್ಯಾಸಿ. ಆಯಿತು, ಸಂಸಾರಿ ಆಗಿಬಿಟ್ಟ ಅಂತ ಅರ್ಥ ಅಲ್ಲಿ. ಹಾಗೆ ತಾನೇ ಕೈ ಹಿಡಿದು ನಿಲ್ಲಿಸಿಬಿಟ್ನಂತೆ. ತಥೋ ಹರ್ಷ ಲಜ್ಜಯ ಚೋತ್ಪಲಾಕ್ಷಿ. ಲಜ್ಜೆ ಅವಳಿಗೆ ಭಾಳ ನಾಚಿಕೆ ಆಯ್ತಂತ ಅನ್ಸರ್ತಿ. ಕಿಂಚಿನ್ನೋಚೆ ಪಾರ್ಥ ಏನಾಮುವಾಚ ಕಾಮಾವಿಷ್ಟೋ ಮುಖ್ಯ ಕಾಲೋಕ್ಯಯಂ ನೌ ಉದ್ವಾಹಾರ್ತೆ ಸ್ಥಿತಿ ಸಾ ಚೈನಮಾಹ. ಅದಕ್ಕೆ ಇದು ನಮ್ಮಿಬ್ಬರಿಗೂ ಕೂಡ ಮದುವೆ ಆಗಲಿಕ್ಕೆ ಅಂತ ಇರುವಂಥ ಒಂದು ಒಳ್ಳೆ ಕಾಲ ಇದು. ಆದ್ದರಿಂದ ನಾವಿಬ್ಬರು ಮದುವೆ ಆಗಿಬಿಡೋಣ ಅಂತ. ಅದು ಸರಿಯಾಗಿ ಏನಾಗಿತ್ತಂತೆ, ಚಾತುರ್ಮಾಸ್ಯ ಕಳೆದು ಅದು ಒಂದಷ್ಟು ದಿವಸ ಕಳೆದು ಹೋಗಿತ್ತಂತೆ. ಬಾನಿ ನನ್ನ ಜೊತೆಗೆ ಅಂತ ಹೇಳಿ ಮಾತಾ ಪಿತೃಭ್ಯಾಂ ಸಹಿತೋತ ಕೃಷ್ಣ ತತ್ರೈವಾಯಾತ್ ವಾಸವಾಶ್ಚಾತ ಶಚ್ಯ. ಅವನು ಕರ್ಕೊಂಡು ಹೊರಟ ನಂತರ ಇವರಿಬ್ಬರು ಎಲ್ಲಿ ನಮಗೆ ಗೊತ್ತಿಲ್ಲದೆ ಮದುವೆ ಮಾಡ್ಕೊಳ್ತಾರೋ ಅಂತ ಕೃಷ್ಣ ತಾನೇ ವಸುದೇವ ದೇವಿಕಿಯರನ್ನು ಕರ್ಕೊಂಡು ಅವರಿದ್ದಲ್ಲಿಗೆ ಬಂದು ಅವರಿಬ್ಬರಿಗೂ ಕೂಡ ಮದುವೆ ಮಾಡಿಸಿ ಕೃಷ್ಣಸ್ತತ ಪುರುಹೂತೇನ ಸಾಕಂ ತಯೋರ್ವಿವಾಹಂ ಕಾರಯಾಮಾಸ ಸಮ್ಯಕ್. ಅವರಿಬ್ಬರಿಗೂ ವಿವಾಹ ಮಾಡಿಸಿದ. ಇಷ್ಟು ಅವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಗುಟ್ಟಾಗೆ ಇದನ್ನೆಲ್ಲ ವಿವಾಹ ಮಾಡಿಸಿದ್ದಾನೆ. ಸುಭದ್ರೆಗೆ ಅರ್ಜುನನಿಗೆ ವಿವಾಹ ಮಾಡಿಸಿ ಆದ ನಂತರ ಈ ಕಡೆಗೆ ಏನಾಯ್ತಂತೆ, ಇಲ್ಲಿಗೆ ಇವರೆಲ್ಲ ಬಂದರು. ಸಾಂಬ, ಬಲರಾಮ, ಇವರು ಎಲ್ಲ ಬಂದು ಕೂಡಲೇ ನೋಡ್ತಾರೆ ಸುಭದ್ರೆ ಹೀಗೆ ಅಪಹರಣ ಆಗಿದ್ದಾಳೆ. ಅವಳನ್ನು ಕರ್ಕೊಂಡು ಹೋಗಿದ್ದು ಬೇರೆ ಯಾರೂ ಅಲ್ಲ, ಅರ್ಜುನ ಅಂತ ಗೊತ್ತಾಗಿಬಿಡ್ತು. ಗೊತ್ತಾದ ಕೂಡಲೇ ಇವ್ರಿಗೆ ಸಿಟ್ಟು ಬಂತು. ನೋಡ್ರಿ, ಅಷ್ಟಿಷ್ಟಲ್ಲ, ಎಲ್ಲ ಅರ್ಜುನ ನಮಗೆ ಬಂದುಬಿಟ್ಟು ನಮಗೆ ಮೋಸ ಮಾಡಿದೆಲ್ಲೋ ನೀನು ಅಂತ. ಅದಕ್ಕೆ ಈ ಕೃಷ್ಣ ಬೇಕು ಅಂತ ಶುರು ಮಾಡಿದ್ನ. ಅಣ್ಣ, ನಾ ಅವತ್ತೇ ಹೇಳಿದ್ದೆ ಸನ್ಯಾಸಿನ ಕೂಡಿಸ್ಬೇಡ ಅಂತ. ಇವು ಶುರು ಮಾಡಿದ. ಬೇಕಾಗಿತ್ತು ಅವನಿಗೆ ಇಂಥ ಪ್ರಸಂಗ ಬರಲಿ ಅಂತಲೇ ಕಾಯ್ತಿದ್ದ ಅವನು. ಕಾಯ್ತಾ ಕೂತವನು ಹೇಳಿದ, ಅಣ್ಣ ನಾ ಅವತ್ತೇ ಹೇಳಿದ್ದೆ ಹಿಂಗಾಗತ್ತೆ ಅಂತ, ನೀನೇ ಕೇಳಲಿಲ್ಲ ನನ್ನ ಮಾತು ಅಂದ. 10 ಸರ್ತಿ ಹೇಳಿದ್ನಂತ ಆ ಮಾತನ್ನು. ಆ ಬಲರಾಮನಿಗೆ ಸಂಕೋಚ ಆಗಿಬಿಡುತ್ತೆ. ಯಾಕಾದರೂ ಕೂಡಿಸಿದ್ನು, ಕೃಷ್ಣನ ಬಾಯಿಗೆ ಅನಿಸ್ಕೊಳ್ತಿದ್ದೀನಲ್ಲ ಅಂತ ಅನಿಸ್ಬಿಡುತ್ತೆ ಅವನಿಗೆ. ಅನಿಸಿ ಕಡೆಗೆ ಹೇಳಿದ್ನಂತೆ,
ಇಲ್ಲ ಏನು ಮಾಡೋದೀಗ, ಅವನ ಜೊತೆಗೆ ಹೋರಾಟ ಮಾಡಿಬಿಡೋಣ ಅಂತ ಉಳಿದವರೆಲ್ಲರೂ ಕೂಡ ಬಿಲ್ಲು ಬಾಣ ಹಿಡ್ಕೊಂಡು ಎಲ್ಲರೂ ಹೊರಟೇ ಬಿಟ್ರು ಹೋರಾಟಕ್ಕೆ ಅಂತ ಹೋದಾಗ ಅರ್ಜುನನೂ ಅವ್ರ ಮೇಲೆ ಬಾಣ ಬಿಟ್ಟನಂತೆ. ಅರ್ಜುನ ಅವನು ಬರುವಾಗ ಏನು ಮಾಡಿದ್ದ, ದಂಡ ಹಿಡ್ಕೊಂಡು ಬಂದಿದ್ದ, ಈ ಕೋದಂಡ ಹಿಡ್ಕೊಂಡು ಹೋಗಿದ್ದಾನೆ. ಹೀಗೆ ಯುದ್ಧ ಮಾಡಲಿಕ್ಕೆ ನಿಂತು ಬಿಟ್ಟಿದ್ದಾನೆ. ಯುದ್ಧ ಮಾಡೋದನ್ನು ನೋಡಿ ಗಾಬರಿ ಆಯಿತು ಎಲ್ರಿಗೂ ಹೊಡಿತಿದ್ದಂತೆ. ಸುಭದ್ರೆ ಹೇಳ್ತಿದ್ಲು, ಸ್ವಲ್ಪ ನಿಧಾನ ಹೊಡಿ, ಯಾಕೆ ನನ್ನ ಬಂಧುಗಳು ಅಂತ ಹೇಳ್ತಿದ್ದಂತೆ. ಅದಕ್ಕೆ ಹೊಡಿತಿದ್ದಂತೆ. ಹೊಡೆದ್ರೂ ಕೂಡ ಮೈಯಲ್ಲಿ ರಕ್ತ ಬರದೇ ಇರುವಂತೆ ಹೊಡಿತಿದ್ದಂತೆ. ಹಿಮ್ಮೆಟ್ಟಿಸ್ತಿದ್ದ, ರಕ್ತ ಬರ್ತಿರ್ಲಿಲ್ಲ ಅವ್ರಿಗೆ, ಹಂಗೆ ಹೊಡಿತಿದ್ದಂತೆ. ಆ ರೀತಿ ಆಗ ಕಡೆಗೆ ಈ ಬಲರಾಮ ಏನು ಮಾಡಿದ್ನಂತೆ, ಕೃಷ್ಣ ಅಷ್ಟು ಬೈತಾ ಇರಬೇಕಾದ್ರೆ ತಾನೇ ಹೇಳಿದ್ನಂತೆ, ಇಲ್ಲ ನಾವು ಕೃಷ್ಣನ ಮಾತು ಕೇಳಲಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ಹಾಳಾಗ್ತೀವಿ ನಾವು. ಅದಕ್ಕೆ ಕೃಷ್ಣ ಹೆಂಗೆ ಹೇಳ್ತಾನೆ ಹಾಗೆ ಕೇಳೋಣ, ಈಗ ಯುದ್ಧ ಮಾಡೋಣೋ ಬೇಡೋ ಅಂತ. ಈಗ ಯುದ್ಧ ಮಾಡೋಣೋ ಬೇಡೋ ಅನ್ನೋದನ್ನು ಕೃಷ್ಣ ಏನು ಹೇಳ್ತಾನೆ ಅದಕ್ಕೆ ನಾವು ಒಪ್ಪಿಗೆ ಕೊಟ್ಟು ಬಿಡೋಣಂತೆ. ಅದಕ್ಕೋಸ್ಕರ ನಾವಾಗಿ ಇನ್ನೇನು ಮಾಡಲಿಕ್ಕೆ ಹೋಗೋದು ಬೇಡ ಅಂತ ಈ ರೀತಿ ಹೇಳಿದಾಗ ಆಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಎಂಥ ಮಾತು ಹೇಳ್ತಾನೆ ಅಂದರೆ, ಅಣ್ಣ ಈ ಸುಭದ್ರೆಯನ್ನು ಯಾರಾದರೂ ಒಬ್ಬರು ನಾಳೆ ಒಬ್ಬ ಹುಡುಗಗೆ ಮದುವೆ ಮಾಡಿಕೊಡ್ಲೇಬೇಕಿತ್ತು ನಾವು. ಇದು ಏನಾಯಿತು ಅಂದರೆ ನಮಗೆ ದೊಡ್ಡ ಸಮಸ್ಯೆನೇ ತಪ್ಪಿ ಹೋಯಿತು. ಯಾಕೆ ಅಂದರೆ ಈ ಸನ್ಯಾಸಿ ರೂಪದಲ್ಲಿ ಬಂದು ಅರ್ಜುನ ಏನು ಮಾಡಿಬಿಟ್ಟ ಅಂದರೆ ತಾನೇ ಮದುವೆ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೀಗ. ತಾನೇ ಮದುವೆ ಮಾಡ್ಕೊಂಡು ಹೋದದ್ರಿಂದಾಗಿ ನಮಗೆ ವರದಕ್ಷಿಣೆ ಉಳೀತು ಅನ್ನಂತೆ. ಎಷ್ಟು ದೊಡ್ಡ ಖರ್ಚು ನಮಗೆ, ವರದಕ್ಷಿಣೆ ಉಳೀತು. ಅಷ್ಟೇ ಅಲ್ಲ, ಮದುವೆ ಖರ್ಚು ಉಳೀತು ನನಗೆ ಅಂತಂದವನು ಕೃಷ್ಣ. ಮದುವೆ ಖರ್ಚು ಉಳೀತು, ವರದಕ್ಷಿಣೆ ಉಳೀತು, ಯಾವ ಸಮಸ್ಯೆ ಇಲ್ಲ ನೋಡಿ ನಮಗೆ. ಯಾವ ದಕ್ಷಿಣೆ ಕೊಟ್ಟದ್ದಿಲ್ಲ, ಇನ್ನೊಂದಿಲ್ಲ ಮತ್ತೊಂದು, ಎಲ್ಲ ಖರ್ಚು ಉಳೀತು. ಬಹಳ ದೊಡ್ಡ ಸಹಾಯ ಆಗಿದೆ ನಮಗೆ. ಇದೊಂದು ದೊಡ್ಡ ಸಹಾಯ ಮಾಡೇನೆ ಅಂತ ತಿಳ್ಕೊ ನೀನು. ಮತ್ತು ಇಷ್ಟೇ ಅಲ್ಲ, ಇನ್ನೊಂದು ವಿಶೇಷ ಏನು ಅಂತಂದರೆ, ಇವನೇನಿದ್ದಾನೆ ಈ ಅರ್ಜುನ ಸಾಮಾನ್ಯ ವ್ಯಕ್ತಿನ. ಅವನೇನಾದರೂ ಕೂಡ ಸಾಮಾನ್ಯ ವ್ಯಕ್ತಿ ಅಂತೂ ಅಲ್ಲ. ಅವನು ಎಂಥ ಒಂದು ಅವನಲ್ಲಿ ಶಕ್ತಿ ಅನ್ನುವಂಥದ್ದು ಎಷ್ಟಿದೆ, ಏನು ಕತೆ, ದೃಪದನನ್ನೇ ಗೆದ್ದು ತಂದಿದ್ನಂತವನು. ಅಂಥ ಮಹಾತ್ಮ ಅವನು. ಅದರಿಂದಾಗಿ ಅಂಥ ಒಬ್ಬ ವರ ನಮಗೆ ಬೇಕು ಅಂದರೂ ಸಿಗೋದಿಲ್ಲ. ದೇಯಾಚ ಕನ್ಯಾ ನಾಸ್ತಿ ಪಾರ್ಥೇ ನ ತುಲ್ಯೋ, ಅವನಿಗೆ ಸದೃಶನಾದಂಥ ವರ ಜಗತ್ನಲ್ಲಿ ಸಿಗೋದಿಲ್ಲ. ವರೋಸ್ಮಾಕಂ ಕೌರವೇ ಯಶ್ಚ ಪಾರ್ಥಃ, ಈ ಕನ್ಯೆಯನ್ನು ಇವನಿಗೆ ಕೊಟ್ಟದ್ದು ನಾವೇ ಕೊಡಬೇಕಿತ್ತು ನಿಜವಾಗಲೂ ಕೂಡ. ಅವನೇ ಕರ್ಕೊಂಡು ಹೋಗಿದ್ದಾನೆ ಅಂತ ಆದರೆ ನಮಗಿನ್ನೂ ಒಳ್ಳೆ ಕೆಲಸ ಮಾಡಿದ್ದಾನವನು ಅಂತ. ಅರ್ತ್ಯೋಸ್ಮಾಭಿಹಿ ಸ್ವಯಮೇವಾಹರತ್ ಸಹ, ಈ ವರದಕ್ಷಿಣೆ ಬೇರೆ ಉಳಿತು ನಮಗೆ, ಒಳ್ಳೆ ಕೆಲಸ ಆಗಿದೆ. ಜಿತ್ವಾ ಚೈನಂ ಕನ್ಯಕಾ ಚಾಹೃತ ಚೇತ್, ಇಷ್ಟಾಗಿಯೂ ಕೂಡ ನೀನು ಹೇಳಿದೆ ಅಂದರೆ ಅಣ್ಣ ನಾವು ಹೋಗ್ಬೇಕಾದ್ರೆ ಹೋರಾಟ ಮಾಡಿ ಅರ್ಜುನನ ಗೆದ್ದು ನಮ್ಮ ತಂಗಿನ ವಾಪಸ್ ಕರ್ಕೊಂಬಂದ್ಬಿಡ್ತೀನಿ. ಆದರೆ ಕರ್ಕೊಂಬಂದ್ಮೇಲೆ ನಮ್ಮ ತಂಗಿನ ಯಾರು ಮದುವೆ ಮಾಡ್ಕೋತಾರೆ ಹೇಳಿ, ಯಾರು ಮದುವೆ ಮಾಡ್ಕೋತಾರೆ? ಅದರಿಂದಾಗಿ ಹೇಗೂ ಹೋಗಿದ್ದಾಳೆ, ನಾವೇ ಏನು ಮಾಡಿಬಿಡೋಣ ಅಂದರೆ ಮನೆಗೆ ಹೋಗಿಬಿಟ್ಟು ಒಂದು ಸರ್ತಿ ಇಲ್ಲಪ್ಪ ನಾವೇ ಕನ್ಯೆಯನ್ನು ಒಪ್ಪಿಸಿಬಿಡ್ತೀವಿ ಅಂತ ಹೇಳಿಬಿಟ್ಟು ಈ ಹುಡುಗಿ ಒಪ್ಪಿಸೋ ಕೆಲಸ ಅಂತ ಮಾಡ್ತಾರಲ್ಲ, ಹಾಗೆ ಕನ್ಯಾ ಒಪ್ಪಿಗೆ ನಿನಗೆ ಕೊಡಿಸ್ಬಿಡ್ತೀವಿ ಅಂತ ಸುಮ್ಮನೆ ಈಗ ಮದುವೆ ಅಂತ ಆಗಿದೆ, ಹುಡುಗಿ ಒಪ್ಪಿಸೋ ಕೆಲಸವನ್ನು ಮಾತ್ರ ಮಾಡಿ ಬಂದ್ಬಿಡೋಣ ಬೇಕಾರೆ ಅಂತಂದಂತೆ ಕೃಷ್ಣ. ಇಷ್ಟು ಹೇಳಿದಾಗ ಶ್ರುತ್ವಾಹಲಿ ಕೃಷ್ಣ ವಾಕ್ಯಂ ಬಭಾಷೆ ಮಾಯಾತ ಚಿತ್ತಂ ವಿದಿತಂ ಮಯಾಸ್ಯ, ಅದಕ್ಕೆ ಅವನು ಹೇಳಿದ್ನಂತೆ, ಇಲ್ಲ ಇನ್ನು ವಿಚಾರ ಮಾಡಬೇಡ್ರಿ, ಯುದ್ಧ ಇನ್ನೊಂದು ಮತ್ತೊಂದು ಅಂತ ಮಾತಾಡಲೇಬೇಡ್ರಿ. ಯಾಕೆ ಅಂದರೆ ಕೃಷ್ಣ ಹೇಳಿದ್ದಾನೆ ಅಂದರೆ ಅವನ ಮಾತಿಗೆ ವಿರುದ್ಧವಾಗಿ ಹೋಗಿದ್ದಕ್ಕೆ ಇಷ್ಟು ಅನರ್ಥ ಆಗಿದೆ. ಇನ್ನೂ ನಾವು ಕೃಷ್ಣನ ವಿರುದ್ಧ ಹೋದ್ವಿ ಅಂತ ಆದರೆ ಇನ್ನೇನಾಗ್ತದೋ ಗೊತ್ತಿಲ್ಲ. ಆದ್ದರಿಂದ ಅವನು ಹೇಳ್ದಂಗೆ ಹುಡುಗಿನ ಒಪ್ಪಿಸಿ ಬಂದುಬಿಡೋಣ ಅಂತ ಹೋಗಿ ಎಲ್ಲರೂ ಸೇರಿ ಸುಭದ್ರನ ನೀನೇ ಕಟ್ಕೊಂಡಿಯಪ್ಪ ಚೆನ್ನಾಗಿರ್ರಿ ನೀವು ಅಂತ ಹೋಗಿ ಅಕ್ಷತೆ ಕಾಳು ಹಾಕಿ ಒಂದು ಆಶೀರ್ವಾದ ಮಾಡಿ ಬಂದುಬಿಟ್ರು ಅಷ್ಟೆ, ಇನ್ನೇನಿಲ್ಲ. ಈ ಸ್ಥಿತಿ ಬಂತು ಅಂತ ಹೇಳ್ತಾರೆ. ಈ ರೀತಿ ಕೃಷ್ಣ ಸುಭದ್ರೆಯ ವಿವಾಹವನ್ನು ಮಾಡಿಸಬೇಕಾದ್ರೆ ಇಂಥ ಅದ್ಭುತವಾದಂಥ ಕೆಲಸವನ್ನು ಮಾಡಿದ ಅಂತ. ಇದಲ್ಲದೇನೆ ಇನ್ನೊಂದೇನಾಯ್ತಂತೆ, ಈ ಕೃಷ್ಣ ಮಾಡಿರುವಂಥದ್ದು ಭಾರೀ ದೊಡ್ಡ ಅದ್ಭುತವಾದಂಥ ಕೆಲಸ. ಇವನು ಪಾಂಡುರಾಜ ಸತ್ತಾದ ಮೇಲೆ ಅವನಿಗೇನಾಯ್ತಂತೆ, ಅವನು ಇನ್ನೂ ಕೂಡ ಯಮಸಭೆಯಲ್ಲಿ ಕೂತಿದ್ನಂತೆ. ಅವನು ಹೋಗಬೇಕಾದ್ದು ಇಂದ್ರ ಸಭೆಗೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು ಅವನು. ಆದರೆ ಸ್ವರ್ಗಕ್ಕೆ ಹೋಗಿಲ್ಲ, ಯಮಸಭೆಯಲ್ಲಿ ಕೂತಿದ್ದಂತೆ. ಆದರೆ ಈ ಸ್ವರ್ಗದಲ್ಲಿ ಆಗಬೇಕಾದ್ರೆ ಹರಿಶ್ಚಂದ್ರ ಮಹಾರಾಜ ಅಲ್ಲಿ ಹೋಗಿ ಕೂತಿದ್ದಂತೆ. ಹರಿಶ್ಚಂದ್ರ ಮಹಾರಾಜ ಅಂತಂದರೆ ಅವನು ಚಕ್ರವರ್ತಿ ಅಂದರೆ ಬಹಳ ಕೆಳಗಿನ ಕಕ್ಷೆಯಲ್ಲಿ ಬರ್ತಾರೆ. ಈ ಪರಾವಹ ಅನ್ನುವಂಥ ಏನು ಮರುದೇವತೆ 18ನೇ ಕಕ್ಷೆಯಲ್ಲಿ ಬರುವಂಥದ್ದು, ಎತ್ತರದ ಸ್ಥಾನದಲ್ಲಿರುವಂಥ ವ್ಯಕ್ತಿ ಏನಾಗಬೇಕು, ಅವನು ಸ್ವರ್ಗದಲ್ಲಿ ಕೂತ್ಕೊಳ್ಬೇಕು. ಆದರೆ ಕೂತ್ಕೊಂಡದ್ದು ಸ್ವರ್ಗದಲ್ಲಿ ಯಾರು ಅಂದರೆ ಹರಿಶ್ಚಂದ್ರ ಕೂತಿದ್ದಾನೆ, ಇವನು ಯಮಸಭೆಯಲ್ಲಿ ಕೆಳಗಿನ ಸಭೆಯಲ್ಲಿ ಕೂತಿದ್ದಾನಂತೆ. ಅದನ್ನು ನೋಡಿ ಯಾಕೆ ಹಿಂಗಾಗಿದೆ ಅಂತೆಲ್ಲ ವಿಚಾರ ಮಾಡಿದಾಗ ಆಗ ಅದನ್ನೆಲ್ಲ ತಿಳ್ಕೊಂಡೇನಾಯ್ತಂತೆ,
ಅಲ್ಲಿಂದ ಯಮಸಭೆಗೆ ಮತ್ತು ಇಂದ್ರನ ಸಭೆಗೆ ಎಲ್ಲ ಕಡೆ ಓಡಾಡಿಕೊಂಡು ನಾರದ ಮಹರ್ಷಿಗಳು ಬಂದರಂತೆ. ಎಲ್ಲಿಗೆ ಅಂದರೆ ಧರ್ಮರಾಜನ ಬಳಿಗೆ ಬಂದರು. ಆ ಧರ್ಮರಾಜನ ಬಳಿಗೆ ಬಂದಾಗ ಧರ್ಮರಾಜನಿಗೆ ಈ ವಿಚಾರ ಮೊದಲೇ ಗೊತ್ತಾಗಿತ್ತು, ಅವರ ಅಪ್ಪನಿಗೆ ಇನ್ನೂ ಕೂಡ ಮೇಲಿನ ಸ್ವರ್ಗಲೋಕ ಎನ್ನುವಂಥದ್ದು ಸಿಕ್ಕಿಲ್ಲ ಅಂತ. ಅದಕ್ಕೇನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಕೂತಿದ್ದ. ಸರಿಯಾಗಿ ನಾರದರು ಬಂದರಂತೆ. ನಾರದರು ಬಂದು ಕೂಡಲೇ ನಾರದ ಮಹರ್ಷಿಗಳನ್ನು ಹೋಗಿ ಕೇಳಿದ, ನಮ್ಮಪ್ಪನಿಗೆ ಯಾಕೆ ಇನ್ನೂ ಕೂಡ ಸದ್ಗತಿ ಆಗಿಲ್ಲ, ಅವನಿನ್ನೂ ಯಮಸಭೆಯಲ್ಲಿ ಕೂತಿದ್ದಾನಲ್ಲ, ಯಾಕೆ ಅಂತ ಕೇಳಿದ್ನಂತೆ. ಯಾಕೆ ಅಂತ ಕೇಳಿದಾಗ ನಾರದರು ಹೇಳಿದರು, ಅದನ್ನು ಹೇಳಲಿಕ್ಕೆ ಬಂದೀನಿ ಅಂದ್ರಂತ. ನಾ ಬಂದದ್ದೇ ಅದನ್ನು ಹೇಳಲಿಕ್ಕೆ ಅಂತ. ಏನು ಇತ್ಯುಕ್ತೋ ನಾರದ ಪ್ರಾಹ ರಾಜಸೂಯಕೃತೋನ್ನತಿಂ. ಅದಕ್ಕೊಂದು ಮಾತು ಹೇಳಿದ್ರಂತೆ, ಏನಿಲ್ಲ, ನೀವು ನಿಮ್ಮಪ್ಪ ಇಲ್ಲಿ ತನಕಲೂ ಕೂಡ ಒಂದೇ ಒಂದು ರಾಜಸೂಯ ಯಾಗ ಮಾಡಿಲ್ಲ. ಆ ರಾಜಸೂಯ ಯಾಗವನ್ನು ಮಾಡಿದರೆ ನಿಮ್ಮಪ್ಪ ಮಾಡಿದರೆ ಹೋಗ್ತಿದ್ದ. ಆದರೆ ಹರಿಶ್ಚಂದ್ರ ರಾಜ ಇದ್ದಾನಲ್ಲ, ಅವನು ರಾಜಸೂಯ ಯಾಗವನ್ನು ಮಾಡಿದ್ದ. ರಾಜಸೂಯ ಯಾಗವನ್ನು ಮಾಡಿದ್ರಿಂದ ಅವನಿಗೆ ಇಂದ್ರ ಸಭೆಯಲ್ಲಿ ಮಾನ್ಯತೆ ಎನ್ನುವಂಥದ್ದು ಸಿಕ್ಕಿದೆ. ಆದರೆ ನಿಮ್ಮಪ್ಪ ಅದನ್ನು ಮಾಡಿಲ್ಲ ಅದರಿಂದಾಗಿ ಅವನಿಗೆ ಆ ಸದ್ಗತಿ ಎನ್ನುವಂಥದ್ದು ಸಿಕ್ಕಿಲ್ಲ ಅಂತಂದ್ರಂತೆ. ಅಂದು ಕೂಡಲೇ ಅದಕ್ಕೇನು ಮಾಡಬೇಕು, ಅದಕ್ಕೆ ನೀವು ಮಾಡಬೇಕು ಅಂತಂದ್ರಂತೆ. ನೀವು ಮಾಡಬೇಕು, ಮಕ್ಕಳು ಮಾಡಬೇಕು ಅಂತ. ಕೆಲವೊಂದು ಸರ್ತಿ ಆಗಿರ್ತದೆ, ತಂದೆ ಬದುಕಿರುವಾಗ ಹೇಳ್ತಾ ಇರ್ತಾರೆ, ನನ್ನ ಜೀವನದಲ್ಲಿ ಇದೊಂದು ಆಸೆ ಇದೆ ನೋಡು ಅಂತ ಹೇಳಿಬಿಟ್ಟು ಮಗನಿಗೆ ಆಗಾಗ ಹೇಳ್ತಿರ್ತಾರಂತೆ. ಯಾರಾದರೂ ತಂದೆ ಇದ್ದರೆ ಕೆಲವರು ಅಪೇಕ್ಷೆ ಇಟ್ಕೊಂಡಿರ್ತಾರೆ, ನನ್ನ ಜೀವನದಲ್ಲಿ ಏನಾದರೂ ಆಗಲಪ್ಪ, ಒಂದು ಸರ್ತಿ ನಮ್ಮ ಮನೆಗೆ ಕರೆದು ಒಂದು 100 ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಬೇಕು, ಕೈ ತುಂಬ ದಕ್ಷಿಣೆ ಕೊಡಬೇಕು ಅಂತ ನನಗೆ ಅಪೇಕ್ಷೆ ನೋಡು ಅಂತ ತಂದೆ ಆಗಾಗ ಅಪೇಕ್ಷೆಯನ್ನು ವ್ಯಕ್ತಪಡಿಸಿರ್ತಾನೆ. ಹೀಗೇನಾದರೂ ತಂದೆ ಏನಾದರೂ ಅಪೇಕ್ಷೆ ವ್ಯಕ್ತಪಡಿಸಿಟ್ಟಿರ್ತಾನಲ್ಲ, ಅದನ್ನು ಅವನಿಗೆ ಪೂರೈಸಲಿಕ್ಕಾಗಿರಲ್ಲ, ತಂದೆ ಹೋಗಿಬಿಟ್ಟಿರ್ತಾನೆ. ಆ ಕಾಲದಲ್ಲಿ ಏನು ಮಾಡಬೇಕು ಅಂದರೆ ಮಕ್ಕಳಾದವರು ಅದನ್ನು ಪೂರೈಸಬೇಕಂತೆ. ಮಕ್ಕಳ ಕರ್ತವ್ಯ ಏನು ಅಂತಂದರೆ ಇದೇ ಕರ್ತವ್ಯ. ಪಿತೃವಾಕ್ಯ ಪಾಲನೆ ಮಾಡೋದಿದೆಯಲ್ಲ, ಪಿತೃವಾಕ್ಯ ಪರಿಪಾಲನೆ ಅಂತಾರಲ್ಲ, ಇದೇ ಅವರ ಕರ್ತವ್ಯ. ಆದ್ದರಿಂದ ಮಕ್ಕಳಾದವರು ಅದನ್ನು ಮಾಡಬೇಕು. ಈಗ ಬದುಕಿರೋ ನೀನು, ನಿಮ್ಮಪ್ಪಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀನಾದರೂ ಕೂಡ ಈ ರಾಜಸೂಯ ಯಾಗವನ್ನು ಮಾಡು ಅಂತ ಹೇಳಿದ್ರಂತೆ. ಈ ರಾಜಸೂಯ ಯಾಗವನ್ನು ಮಾಡು ಅಂತ ಹೇಳಿದಾಗ, ಕರೋತು ರಾಜಸೂಯಮ್ಮೆ ಪುತ್ರೋ ಜ್ಯೇಷ್ಠೋ ನುಚಾರ್ಚಿತಃ, ಇದನ್ನೇ ನಿಮ್ಮಪ್ಪನೂ ಕೂಡ ಹೇಳಿ ಕಳಿಸಿದ್ದಾನೆ ನನಗೆ ಅಂತಂದಂತೆ. ನಿಮ್ಮಪ್ಪನೂ ಕೂಡ ನನ್ನ ಜ್ಯೇಷ್ಠ ಪುತ್ರ ಏನಿದ್ದಾನಲ್ಲ, ಅವನು ಈ ರಾಜಸೂಯ ಯಾಗವನ್ನು ಮಾಡಲಿ ಅಂತ ಹೇಳಿ ಕಳಿಸಿದ್ದಾನೆ ಅಂತ. ಏತಚ್ಛ್ರುತ್ವಾ ಧರ್ಮಸುತೋ ಭ್ರಾತೃಭಿಸ್ಸಹಿತೋ ವಶಿ. ಅದಕ್ಕೆ ಮಾಡು ಅಂದ ಕೂಡಲೇ ಸುಮ್ಮನೆ ಬಡಬಡ ಮಾಡಿಟ್ಬಿಡೋದಲ್ಲ. ಅದಕ್ಕೇನು ಮಾಡಬೇಕು ಅಂದರೆ, ಮೊದಲು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಹಿರಿಯರ ಜೊತೆಗೆ ಒಂದು ಚರ್ಚೆ ಮಾಡಬೇಕಂತ. ತನ್ನವರು ಅಂತ ಏನಿರ್ತಾರೆ, ಬಂಧುಗಳು ಬಾಂಧವರು ಎಲ್ಲರೂ ಹಿಂಗೆ ಮಾಡಬೇಕು ಅಂತಿದ್ದೀನಿ, ನೀನೇನಂತಿ, ಹೇಗೆ ಮಾಡಬಹುದು ಇದನ್ನು, ಈ ಕಾರ್ಯಕ್ರಮವನ್ನು, ಇದನ್ನು ಯಶಸ್ವಿಗೊಳಿಸಬೇಕು ಅಂದರೆ ಏನು ಮಾಡಬೇಕು ಅಂತ ಒಂದು ಚರ್ಚೆ ಮಾಡಬೇಕಂತೆ. ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು. ಹಾಗೆ ತನ್ನ ತಮ್ಮಂದ್ರನ್ನೆಲ್ಲ ಕರೆದೊಂದು ಸರ್ತಿ ಮಾತಾಡಿದ್ರಂತೆ. ಮಾತಾಡಿ ಆದ ನಂತರ ಅದಕ್ಕೆ ಅವರು ತಮ್ಮಂದ್ರ ಹತ್ರ ಮಾತಾಡಿದರೂ ಸಮಾಧಾನ ಇಲ್ಲ ಅವನಿಗೆ. ಇದಕ್ಕೆ ಸರಿಯಾಗಿ ನನಗೇನಾದರೂ ಕೂಡ ಉಪಾಯವನ್ನು ಹೇಳುವಂಥ ವ್ಯಕ್ತಿ ಅಂತಿದ್ರೆ ಅದು ಕೃಷ್ಣ ಮಾತ್ರ ಅಂತ ಕೃಷ್ಣನ ಕರೆ ಕಳಿಸ್ರಿ ಅಂತ ಹೇಳಿದ್ನಂತೆ. ಕೃಷ್ಣನ ಕರೆ ಕಳಿಸಿದ. ತದೈವ ಕೇಶವಸ್ಯ ಯಾಹ ತ್ರಿಯಸ್ತದೀಯ ತಾತಕೈ ಸಹೋದರೈಶ್ಚ ಯಾಪಿತಃ ಸದೂತ ಆಪಮಾಧವಂ. ಅವ ದೂತನನ್ನು ಕಳಿಸಿ ಕೃಷ್ಣ ಬರಬೇಕಂತೆ ಅಂತ ಹೇಳಿ ಕಳಿಸಿದ. ಹೀಗೆ ರಾಜಸೂಯ ಯಾಗದ ವಿಷಯವನ್ನು ನಿನ್ನ ಹತ್ರ ಮಾತಾಡಬೇಕು, ಹಾಗೆ ಹೀಗೆ ಅಂತ ಇಷ್ಟು ಕಳಿಸಿ ಆ ಕಡೆಯಿಂದ ಹೇಳ್ತಾ ಇದ್ದಾರೆ. ಈ ಧರ್ಮರಾಜನ ದೂತ ಬಂದು ಹೇಳಿದ. ಇಷ್ಟರಲ್ಲೇ ಏನಾಯ್ತಂತೆ, ಕೃಷ್ಣನಿಗೆ ಇನ್ನೊಂದು ಸುದ್ದಿ ಬಂತಂತೆ. ಇನ್ನೊಂದು ಸುದ್ದಿ ಏನು ಅಂದರೆ, ಪ್ರಣಮ್ಯ ಕೇಶವಂ ವಚಃ ಸ ಆಹಮಾಗದೇನತೆ ವಿವಾಹ ಬಾಂಧವಾರಣೆ ವಿಜಿತ್ಯ ರೋದಿತಾಗಿರವು. ಕೃಷ್ಣ, ಒಂದು ದೊಡ್ಡ ಅನರ್ಥ ನಡೆದು ಹೋಗಿದೆಯೋ ಅಂತಂದ್ರಂತೆ. ಏನು ಅಂತಂದರೆ, ನಿನ್ನ ಬಂಧುಗಳನ್ನೆಲ್ಲರನ್ನೂ ಕೂಡ ಜರಾಸಂಧ ಬಂಧನದಲ್ಲಿಟ್ಟಿದ್ದಾನೆ ಅಂತಂದ್ರಂತೆ. ನಿನ್ನ ಬಂಧುಗಳೆಲ್ಲರೂ ಕೂಡ ಜರಾಸಂಧನ ಬಂಧನದಲ್ಲಿದ್ದಾರೆ ಅಂತ. ಅದಕ್ಕೆ ಯಾರು ಇವರು ಬಂಧುಗಳು, ಏನು ಕತೆ ಅಂತಂದರೆ, ಈ ಕೃಷ್ಣ ಏನು ಮಾಡಿದ್ದ, ಹಿಂದೆ ನರಕಾಸುರನನ್ನು ಸಂಹಾರ ಮಾಡಿದ್ನಲ್ಲ, ನರಕಾಸುರನ ಸಂಹಾರ ಮಾಡಿ 16,100 ಜನ ಹೆಣ್ಣು ಮಕ್ಕಳನ್ನು ಅಲ್ಲಿಂದ ಕರ್ಕೊಂಬಂದಾದ ನಂತರ ಅವ್ರ ಅಪ್ಪಂದರು, ಅವ್ರ ಅಣ್ಣಂದರು, ತಮ್ಮಂದರು ಅಂತೆಲ್ಲ ಇದ್ರಲ್ಲ, ಅವರೆಲ್ಲ ರಾಜಕುಮಾರರು, ಅವರೆಲ್ಲರೂ ಕೂಡ. ಅಂಥ ರಾಜಕುಮಾರರನ್ನೆಲ್ಲರನ್ನೂ ಕೂಡ ಇವನೇನು ಮಾಡಿಬಿಟ್ಟಿದ್ದಂತೆ, ಜರಾಸಂಧ ಒಟ್ಟಿಗೆ ಅವರನ್ನು ಗೆದ್ದು, ಎಲ್ಲರನ್ನೂ ಹೋಗಿ ಗೆದ್ದು ಅವರನ್ನು ಅಪಹರಣ ಮಾಡಿಕೊಂಡು ಅಲ್ಲಿಂದ ತಂದಿಟ್ಕೊಂಡ್ಬಿಟ್ಟಿದ್ದಂತೆ ತನ್ನ ದೇಶದಲ್ಲಿ. ಅದು ಯಾಕೆ ಅಂತ ಹೇಳಿದರೆ, ಮುಂದೆ ಒಂದು ಅವೈಷ್ಣವವಾಗಿರುವಂಥ ಒಂದು ಭೈರವ ಅನ್ನುವ ಯಾಗವನ್ನು ಮಾಡಬೇಕು ಅಂತ.
ಅವೈಷ್ಣವ ಭೈರವ ಯಾಗ ಅಂತ ಹೇಳುತ್ತಾರೆ. ಅಂದರೆ ವೈಷ್ಣವರು ಮಾಡುವಂಥ ಯಾಗ ಅಲ್ಲ ಅದು. ಅದು ಕೆಲವರು ಅಂದರೆ ದುಷ್ಟಾರಾಧನೆಯನ್ನು ಮಾಡುವಂಥ ಶೈವರು ಮಾಡುವಂಥ ಯಾಗ, ಅದೆಲ್ಲವೂ ಕೂಡ ಅವೈಷ್ಣವ ಭೈರವ ಯಾಗ ಅಂತ ಹೇಳುತ್ತಾರೆ. ಅಂಥ ಯಾಗವನ್ನು ಮಾಡಬೇಕು ಅಂತ ಇಟ್ಟುಕೊಂಡಿದ್ದಂತೆ. ಆ ಯಾಗವನ್ನು ಮಾಡಬೇಕು ಅಂತ ಇಟ್ಟುಕೊಂಡು ಅವರೆಲ್ಲರನ್ನೂ ಕೂಡ ಎಷ್ಟು ಅಂತ ಹೇಳಿದರೆ ನೃಪಾಯುತದ್ವಯೇನ ಸೋಷ್ಟವಿಂಶಕೈಶತೈರಪಿ ಈ ಯಕ್ಷೋ ರುಗ್ರರೂಪಿಣಂ ತ್ರಿಲೋಚನಂ ತ್ವಯಿ ಸ್ಥಿತೆ. ರುದ್ರದೇವರ ಆರಾಧನೆ ಮಾಡಬೇಕು ಅಂತ ಇವ್ರನ್ನೆಲ್ಲ ಬಲಿ ಕೊಟ್ಟು ಅಂತ ಎಷ್ಟು ಅಂದರೆ 22,800 ಮಂದಿ ರಾಜರಂತೆ. ಮತ್ತು ಇವರೇ 16,100 ಅಂತಂದ ಮೇಲೆ ಅಣ್ಣ ಅಪ್ಪ ಅಂತ ಇಟ್ಕೊಂಡ್ರು, ಒಬ್ರಿಗಿಬ್ಬರು ಸಂಬಂಧ ಅಂತ ಇಟ್ಕೊಂಡ್ರು ಕೂಡ ಅದು ಜಾಸ್ತಿನೇ ಆಗಿ ಹೋಗ್ತದೆ. ಅಂತೂ ಅಷ್ಟು ಮಂದಿ ಇದ್ರಂತೆ. ಅಷ್ಟೂ ಮಂದಿಯನ್ನು ಕೂಡ ಇವನು ಸೆರೆಮನೆಯಲ್ಲಿಟ್ಟು ಅವರನ್ನೆಲ್ಲ ಒಟ್ಟಿಗೆ ಹೋಮ ಮಾಡಬೇಕು ಅಂತ, ಅವರಿಗೆ ಅಗ್ನಿಗೆ ಆಹುತಿ ಹಾಕಿ ಕೊಡಬೇಕು ಅಂತ ಕಾಯ್ತಾ ಕೂತಿದ್ದಂತೆ. ವಿಮೋಚಯಸ್ವ ತಾನ್ ಪ್ರಭೋ ನಿಹತ್ಯ ಮಾಗಧೇಶ್ವರಂ. ಅದಕ್ಕೆ ಹೇಳಿದ್ರಂತೆ, ಕೃಷ್ಣ ನಿನ್ನ ಬಂಧುಗಳನ್ನೆಲ್ಲ ಬಲಿ ಕೊಡ್ತಾ ಇದ್ದಾನವನು, ಆದ್ದರಿಂದ ದಯವಿಟ್ಟು ಬಂದು ಅವರನ್ನು ರಕ್ಷಣೆ ಮಾಡಬೇಕು ಅಂತ ಇಲ್ಲಿ ಇನ್ನೊಬ್ಬ ದೂತ ಬಂದು ಹೇಳಿದ್ನಂತೆ. ಇನ್ನೊಬ್ಬ ಬಂದು ಹೇಳಿದ. ಇನ್ನೊಂದು ಕಡೆಯಲ್ಲಿ ಮತ್ತೊಬ್ಬ ದೂತ ಯಾರು ಅಂತಂದರೆ ಈ ಧರ್ಮರಾಜನ ಕಡೆಯಿಂದ ಬಂದವರು ರಾಜಸೂಯ ಯಾಗ ಮಾಡಬೇಕು, ನಿನ್ನ ಹತ್ರ ಚರ್ಚೆ ಮಾಡಬೇಕು ಅಂತ ಧರ್ಮರಾಜ ಕರೆದಿದ್ದಾನೆ. ಇನ್ನೊಂದು ಕಡೆಯಲ್ಲಿ ಯಾರೋ ಒಬ್ಬ ದೂತ ಬಂದ, ಅವನು ಹೇಳಿದ ನಿನ್ನ ಬಂಧುಗಳನ್ನೆಲ್ಲರನ್ನು ಕೂಡ ಬಲಿ ಕೊಡ್ತಾ ಇದ್ದಾನೆ, ಅವ್ರು ರಕ್ಷಣೆ ಮಾಡಬೇಕು ಅಂತ ಅವನು ಹೇಳಿದ. ಎಲ್ಲಿ ಹೋಗಬೇಕು ಈ ಕೃಷ್ಣ? ಜರಾಸಂಧನ ಮಗಧ ದೇಶಕ್ಕೆ ಹೋಗಬೇಕು ಅಥವಾ ಧರ್ಮರಾಜನ ಬಳಿಗೆ ಹೋಗಬೇಕು ಅಂತಂದರೆ ಅದಕ್ಕೆ ಕೃಷ್ಣ ಏನು ಮಾಡಿದಂತೆ, ನನ್ನ ಬಂಧುಗಳೆಲ್ಲ ಆಮೇಲೆ ಪರಮ ಸಜ್ಜನರಾದಂಥ ಪಾಂಡವರು ಮೊದಲು ಅಂತ ಅಲ್ಲಿಗೆ ಹೋದನಂತೆ. ಯಾವಾಗಲೂ ಹಾಗೆ ಭಗವಂತ. ಯಾರಾದರೂ ನಮಗದಕ್ಕೆ ಏನು ಅಂತಂದರೆ ಸಾಮಾನ್ಯವಾಗಿ ದೇವ್ರ ಹತ್ರ ನಾವು ಕೇಳಲಿಕ್ಕಾಗಲ್ವ. ನಮ್ಮ ಜೀವನದಲ್ಲೂ ಕೂಡ ಸಮಸ್ಯೆಗಳಿರ್ತದೆ. ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಅದು ಇದು ಒಂದು ಸಮಸ್ಯೆ ಇರ್ತದೆ. ಇದ್ದರೂ ಕೂಡ ನಾವೇನು ಮಾಡ್ತೀವಿ ಅಂತಂದರೆ ದೇವರನ್ನು ನಾವೇ ಕೇಳ್ಬೋದು. ದೇವರೇ ನಮಗೊಂದು ಮದುವೆ ಮಾಡಿಸು, ನಮಗೊಂದು ಮಗು ಕೊಡು ಅಂತ ಕೇಳ್ಬೋದು, ದೇವರನ್ನೇ ಕೇಳ್ಬೋದು. ಆದರೂ ಏನು ಮಾಡ್ತೇವೆ ಅಂತಂದರೆ ನಾವು ಯಾರಾದರೂ ದೊಡ್ಡ ಸ್ವಾಮಿಗಳು, ಸನ್ಯಾಸಿಗಳು, ದೊಡ್ಡ ದೊಡ್ಡ ಆಚಾರ್ಯರು, ವೇದವ್ಯಾಸ ಪೀಠದಲ್ಲಿ ಕೂತವರು ಅಂಥವ್ರು ಇದ್ದರೆ ಹೋಗಿ ಅವ್ರನ್ನ ಕೇಳ್ತಿರ್ತೀವಿ, ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಂದು ಮಂತ್ರಾಕ್ಷತೆ ಕೊಡ್ರಿ, ಮದುವೆ ಆಗಲಿ ಅಂತ, ಲಗ್ನ ಆಗಲಿ ಅಂತ ಒಂದು ಮಂತ್ರಾಕ್ಷತೆ ಕೊಡ್ರಿ ನಮಗೆ, ಅದು ನಾವು ಹಾಕ್ತೀವಿ, ನಮ್ಮ ಮಕ್ಕಳ ಮೇಲೆ ಹಾಕ್ತೀವಿ, ಅವ್ರಿಗೆ ಬೇಗ ಒಳ್ಳೆಯದಾಗ್ತದೆ ಅಂತ ಯಾಕೆ ಅವ್ರನ್ನ ಕೇಳಬೇಕು? ಯಾಕೆ ಅವ್ರನ್ನ ನಾವೇ ಕೇಳ್ಬೋದಲ್ಲ, ಡೈರೆಕ್ಟಾಗಿ ದೇವ್ರನ್ನ ಕೇಳ್ಬೋದಲ್ಲ ಅಂತಂದರೆ ಭಗವಂತ ತೋರಿಸಿಕೊಡೋದು ಇದನ್ನೆಲ್ಲವನ್ನು ಕೂಡ. ಯಾವಾಗಲೂ ಒಂದು ಒಳ್ಳೆಯದನ್ನು ಪಡಿಬೇಕು ಅಂತ ಆದರೆ ನೀವೇ ಡೈರೆಕ್ಟಾಗಿ ಹೋಗಬೇಡ್ರಿ, ದೊಡ್ಡವರ ಮೂಲಕವಾಗಿ ದೇವ್ರ ಹತ್ರ ಹೋಗ್ರಿ ಅಂತ ಹೇಳ್ತಾನೆ. ಯಾವಾಗಲೂ ಹಾಗೆ ಮಧ್ವಾಚಾರ್ಯ ಹೇಳೋದ್ವೇ, ಉನ್ನತ ಪ್ರಾರ್ಥಿತಾ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವತ್ಸು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಭಗವಂತನನ್ನು ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ. ಉನ್ನತ ಅಂದರೆ ದೊಡ್ಡ ಸ್ಥಾನದಲ್ಲಿ, ಉನ್ನತ ಸ್ಥಾನ ಅಂತ ಹೇಳ್ತೀವಲ್ಲ, ಹಾಗೆ ಉನ್ನತ ಸ್ಥಾನದಲ್ಲಿರುವವರು ಅಂದರೆ ದೇವರಿಗೆ ಹತ್ತಿರವಾದ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳಿರ್ತಾರಲ್ಲ, ಅವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ನಾವು ದೇವರನ್ನು ಕೇಳಿ ನಮಗೆ ಅನುಗ್ರಹ ಮಾಡಿರಿ ಅಂದರೆ ಬೇಗ ಅನುಗ್ರಹ ಆಗಿಬಿಡ್ತದಂತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರಾರ್ಥನೆ ಮಾಡಿದ್ದು ಕೃಷ್ಣ, ಬಾ ಅಂತ ಪ್ರಾರ್ಥನೆ ಮಾಡಿದ್ದು ಒಂದು ಧರ್ಮರಾಜ ಮಾಡಿದ್ದಾನೆ, ಇನ್ನೊಂದೊಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ದಾನೆ. ಆದ್ದರಿಂದ ಯಾರಿಗೆ ಬೆಲೆ ಕೊಡಬೇಕು? ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ. ಆದ್ದರಿಂದ ಧರ್ಮರಾಜನಿಗೆ ಬೆಲೆ ಕೊಡಬೇಕು ಅಂತ ಸಜ್ಜನರ ಪಕ್ಷಪಾತಿ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಭಗವಂತ ಏನು ಮಾಡಿದ್ನಂತೆ, ನಿಶಮ್ಯ ತದ್ವಚಸ್ತದ ಜಗಾಮ ಪಾಂಡವಾಲಯಂ. ಪಾಂಡವರಿದ್ದಂಥ ಜಾಗಕ್ಕೆ ಹೋದನಂತೆ ಕೃಷ್ಣ. ಅಲ್ಲಿಗೆ ಹೋಗಿ ಸ ಪಾಂಡವೈ ಸಮರ್ಚಿತೋ ಮಕಾಯ ಧರ್ಮಜೇನ ಚ ಪಪೃಷ್ಟ ಆಹ ಮಾಧವೋ ವಚೋ ಜಗತ್ಸುಖಾವಹಂ. ಬಹಳ ಅದ್ಭುತವಾದಂಥ ಮಾತುಗಳೆಲ್ಲವೂ ಕೂಡ ಈಗಿರುವಂಥದ್ದು. ಅವ್ರು ಹೇಳ್ತಾರೆ, ಕೃಷ್ಣ ಹೋದ ಕೂಡಲೇ ಅವನಿಗೆ ನಮಸ್ಕಾರವನ್ನು ಮಾಡಿ ಅವನಿಗೆ ಸತ್ಕಾರಗಳನ್ನೆಲ್ಲ ಮಾಡಿ ಕೇಳಿದ್ರಂತೆ. ಕೇಳ್ತಾ ಇದ್ದಾನೆ ಕೃಷ್ಣ, ನೀನೊಂದು ಸಲಹೆ ಕೊಡಬೇಕಾಗಿದೆ ನನಗೆ. ಏನು ಅಂತಂದರೆ, ನಾನು ನಮ್ಮಪ್ಪನಿಗೇನು ಈ ರೀತಿ ಸದ್ಗತಿ ಆಗಿಲ್ಲ ಅಂತೆ, ಅದಕ್ಕೋಸ್ಕರವಾಗಿ ಒಂದು ಯಾಗ ಮಾಡಬೇಕು, ರಾಜಸೂಯ ಯಾಗ ಮಾಡಬೇಕು ಅಂತಿದೆ, ನೀನೇನಂತೀಯ ಅದಕ್ಕೆ ಅಂತ ಕೇಳಿದಂತೆ. ಏನಂತೀಯ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ,
ಕ್ರತುರ್ಯತಾ ವಿಧಾನತಃ ಕೃತೋ ಹಿ ಪಾರಮೇಷ್ಟ್ಯಕಂ ಪದಂ ನಯೇತ ತತ್ಪದೇ ಸುಯೋಗ್ಯಮೇವ ನಾನ್ಯತಾ. ರಾಜಸೂಯ ಯಾಗವನ್ನು ಮಾಡಬೇಕು ಅಂತಾದರೆ ಅವನು ಬ್ರಹ್ಮ ಪದವಿಗೆ ಹೋಗುವ ಯೋಗ್ಯತೆ ಅವನಿಗಿರಬೇಕು. ಅಷ್ಟೇ ಅಲ್ಲ, ಯಾರು ರಾಜಸೂಯ ಯಾಗವನ್ನು ಮಾಡ್ತಾನೋ ಅವನು ಬ್ರಹ್ಮ ಪದವಿಗೆ ಹೋಗ್ತಾನೆ, ಅದು ನಿಶ್ಚಯ. ಆದರೆ ಪದನ್ನಯೇತ ತತ್ಪದೇ ಸುಯೋಗ್ಯಮೇವ ನಾಣ್ಯತ, ಆದರೆ ಬ್ರಹ್ಮ ಪದವಿಗೆ ಹೋಗುವ ಯೋಗ್ಯತೆ ಅವನಿಗಿರಬೇಕು. ಇದ್ದು ಮಾಡಿದ ಅಂದರೆ ಅವನಿಗೆ ಸಿಗ್ತದೆ, ಅದು ವಿಶೇಷ ಅಲ್ಲ. ಹಾಗಾದ್ರೆ ಇಲ್ಲದೇ ಇದ್ದವರಿಗೆ ರಾಜಸೂಯ ಯಾಗ ಮಾಡಲಿಕ್ಕೆ ಇಲ್ವಾ ಅಂತ ಕೇಳಿದರೆ, ಅಯೋಗ್ಯ ಕಾನ್ಮಹಾಪದೇ ವಿಧಾತು ರೇಷ ಹಿ ಕ್ರತು. ಅಯೋಗ್ಯರಾದವರಿಗೂ ಕೂಡ ಮಾಡಬಾರ್ದು ಅಂತೇನಿಲ್ಲ, ಅವರು ಮಾಡ್ಬೋದು. ಆದರೆ ಅವರಿಗೆ ಪಾರಮೇಷ್ಠ್ಯ ಪದ ಸಿಗೋದಿಲ್ಲ. ಯೋಗ್ಯತೆ ಇದ್ದರೆ ಮಾತ್ರ ಅವರಿಗೆ ಪಾರಮೇಷ್ಠ್ಯ ಪದ ಅಂದರೆ ಬ್ರಹ್ಮಪದ ಎನ್ನುವಂಥದ್ದು ಸಿಗೋದು. ಅವರಿಗೆ ಯೋಗ್ಯತೆ ಇಲ್ಲ ಅಂತಾದರೆ ರಾಜಸೂಯ ಯಾಗ ಮಾಡಲಿ, ಮತ್ತೇನು ಫಲ ಅಂತ ಹೇಳಿದರೆ, ಇವರು ಸಮಾನವಾಗಿರ್ತಾರೆ ನೋಡ್ರಿ. ಯಾರಾದರೂ ಒಬ್ಬರು ಸಮಾನರಾದಂಥ ವ್ಯಕ್ತಿಗಳು, ಇವರ ಯೋಗ್ಯತೆ ಎಷ್ಟೋ ಇನ್ನೊಬ್ಬರ ಯೋಗ್ಯತೆಯೂ ಅಷ್ಟೇ ಇರ್ತದೆ. ಈಗಾಗಲೇ ಇವರ ಯೋಗ್ಯತೆ ಇರುವವರು ಮೋಕ್ಷಕ್ಕೆ ಹೋಗಿರ್ತಾರೆ. ಆಮೇಲೆ ರಾಜಸೂಯ ಯಾಗವನ್ನು ಮಾಡಿ ಇವರು ಮೋಕ್ಷಕ್ಕೆ ಹೋದರು ಅಂತಾದರೆ ಆಗ ಅವರಿಗೆ ಇವ್ರ ಯೋಗ್ಯತೆ ಅನ್ನೋದು, ಆ ಮೊದಲು ಹೋದವನ ಯೋಗ್ಯತೆ ಇವ್ರ ಯೋಗ್ಯತೆ ಒಂದೇ ಆಗಿದ್ದರೂ ಕೂಡ ಅವರಿಗಿಂತ ಆನಂದದಲ್ಲಿ ಸ್ವಲ್ಪ ಹೆಚ್ಚು ಉದ್ರೇಕ ಇರ್ತದಂಥವ್ರಿಗೆ. ಆದ್ದರಿಂದ ಆ ಆನಂದ ಎನ್ನುವಂಥದ್ದು ಹೆಚ್ಚಾಗುತ್ತೆ. ಆದ್ದರಿಂದಾಗಿ ಅದಕ್ಕೋಸ್ಕರ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೇಳುತ್ತಾರೆ. ಆದ್ದರಿಂದ ಸಮಾನ ಯೋಗ್ಯತಾ ಗಣಾತ್ ಕರೋತಿ ಮುಕ್ತಿಗಂವರಂ, ಇದು ಮೋಕ್ಷದಲ್ಲಿ ನಿಮಗೆ ಆನಂದವನ್ನು ಕೊಡ್ತಕ್ಕಂಥ ಒಂದು ದಿವ್ಯವಾಗಿರುವಂಥದ್ದು. ಪುರಾತು ಮುಕ್ತಿತೋಧಿಕಂ ಸ್ವಜಾತಿ ತಕ್ಕರೋತಿ ಚ ಅತಸ್ತ್ರೀ ಶಂಕುಪುತ್ರಕೋ ನ್ಯಪಾನತೀತ್ಯ ವರ್ತತೆ. ಅದಕ್ಕೆ ಹೇಳಿದಂತೆ ಇದೇನಿದೆ ಅಲ್ವಾ, ಇದು ಬಹಳ ದೊಡ್ಡ ಕೆಲಸ. ಇದನ್ನು ತ್ರಿಶಂಕುಪುತ್ರಕಃ, ತ್ರಿಶಂಕುವಿನ ಮಗ ಅಂದರೆ ಹರಿಶ್ಚಂದ್ರ. ಈ ಹರಿಶ್ಚಂದ್ರ ಈ ರಾಜಸೂಯ ಯಾಗವನ್ನು ಮಾಡಿದ್ರಿಂದಾಗಿ ಅವನೇನು ಅಂದರೆ ಇಂದ್ರ ಸಭೆಯಲ್ಲಿ ಅವನಿಗೆ ಮಾನ್ಯತೆ ಎನ್ನುವಂಥದ್ದು ಸಿಗ್ತಾ ಇದೆ. ಆ ಸ್ಥಾನಕ್ಕೆ ಹೋಗಿದ್ದಾನವನು ಅಂತ ಹೇಳ್ತಾರೆ. ಆ ಸ್ಥಾನಕ್ಕೆ ಹೋಗಿದ್ದಾನೆ. ಆದರೆ ನಿಮ್ಮಪ್ಪ ಇದ್ದಾನಲ್ವಾ, ನಿಮ್ಮಪ್ಪ ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಅವನಿಗೆ ನಿಜವಾಗಲೂ ಕೂಡ ಹರಿಶ್ಚಂದ್ರ ಅವನು ಚಕ್ರವರ್ತಿ ಬಹಳ ಕೆಳಗೆ, ಆದರೆ ನಿಮ್ಮಪ್ಪ ಪರಾವಹ ಅನ್ನುವಂತಹ ಒಬ್ಬ ಮರುತ್ತು. ಆದರೂ ಅವನು ಹೋಗಿಲ್ಲ. ಯಾಕೆ ಅಂದರೆ ಅವನಿಗೆ ಇಂದ್ರನ ಶಾಪ ಇದೆ ಅಂದ ಕೃಷ್ಣ. ಇಂದ್ರನ ಶಾಪ ಇದೆ ಅವನಿಗೆ ಅಂತ. ಈಗಾಗಲೇ ಇಂದ್ರನ ಶಾಪ ಒಂದಿತ್ತು. ಏನು ಅಂತಂದರೆ, ಆ ಇಂದ್ರ ಮತ್ತು ಶಚೀದೇವಿಯರಿಬ್ಬರೂ ಕೂಡ ಏಕಾಂತದಲ್ಲಿರಬೇಕು ಅಂದರೆ ಅದಕ್ಕೆ ಭಂಗ ತಂದಿದ್ದ ಅಂತ, ಮನುಷ್ಯನಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದ. ನಿನ್ನ ಹೆಂಡತಿ ಸಂಘ ನಿನಗಾಗಬಾರ್ದು ಅಂತ ಶಾಪ ಕೊಟ್ಟಿದ್ದ. ಇದು ಒಂದು ಶಾಪ. ಇದಲ್ಲದೇನೆ ಇನ್ನೊಂದು ಸರ್ತಿ ಏನಾಗಿತ್ತು ಅಂತಂದರೆ, ಒಮ್ಮೆ ತಪಶ್ಚರನ್ ಸಮಾಗತೆ ಶಚೀಪತೌ ಪಿತಾ ತವ ಮರುದ್ಗಣೋತ್ತಮ ಪುರ ನ ತುತ್ತಿತಶ್ಚ ಶಾಪಸಃ. ಒಮ್ಮೆ ಏನಾಗಿತ್ತಂತೆ, ತಪಸ್ಸು ಮಾಡ್ತಾ ಕೂತಿದ್ದನಂತೆ. ತಪಸ್ಸು ಮಾಡ್ತಾ ಕೂತಾಗ ಈ ಪರಾವಹ ಅಲ್ಲಿಗೆ ಇಂದ್ರದೇವರು ಬಂದ್ರಂತೆ. ಇಂದ್ರದೇವರು ಬಂದಾಗ ದೊಡ್ಡವರವರು, ಇಂದ್ರದೇವರು ಅಂತಂದರೆ ದೊಡ್ಡವರು. ಆ ದೊಡ್ಡವರಾದಂಥ ಇಂದ್ರದೇವರು ಬಂದರೆ ಏನು ಮಾಡಬೇಕಿತ್ತು? ಅವಾಗ ಎದ್ದು ನಿಲ್ಲಬೇಕಿತ್ತು. ಇವನಿಗೆ ಎಚ್ಚರಿಕೆ ಇಲ್ಲ ಅಂದರೆ ಬೇರೆ ವಿಷಯ, ಆದರೆ ಎಚ್ಚರಿಕೆ ಇದೆ. ಇಂದ್ರದೇವರು ಬಂದದ್ದನ್ನು ನೋಡಿದ್ದಾನೆ. ನೋಡಿದರೂ ಕೂಡ ಮರುದ್ಗಣೋತ್ತಮ ಪುರ ನ ತುತ್ತಿತಶ್ಚ ಶಾಪಸಃ, ಎದ್ದು ನಿಲ್ಲಿಲ್ಲ. ಇದು ಬಹಳ ದೊಡ್ಡ ದೋಷ ಅಂತ ಹೇಳುತ್ತಾನೆ ಕೃಷ್ಣ. ಯಾವತ್ತೂ ಕೂಡ ಒಂದು ವಿಶೇಷ ಏನು ಅಂತಂದರೆ, ನಾವು ದೇವರ ಪೂಜೆಯನ್ನೇ ಮಾಡ್ತಾ ಇರಲಿ. ದೇವರ ಪೂಜೆ ಮಾಡ್ತಿರ್ತೀವಿ, ಸಾಳಗ್ರಾಮವನ್ನಿಟ್ಟುಕೊಂಡು ಅಭಿಷೇಕವನ್ನು ಮಾಡ್ತಾ ಇರ್ತೀವಿ, ಮಡಿಯಾಗಿ ಕೂತಿರ್ತೀವಿ. ಇಷ್ಟೆಲ್ಲ ಮಾಡ್ತಾ ಇದ್ದರೂ ಕೂಡ ಒಬ್ಬ ಜ್ಞಾನಿಯಾದಂಥ ವ್ಯಕ್ತಿ ಮನೆಗೆ ಬಂದ ಅಂದರೆ ದೇವರ ಕೋಣೆಯಿಂದ ಎದ್ದು ಬಂದು ಅವನಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅದು ಚೇತನ ಪ್ರತಿಮೆ ಅಂತ ಹೇಳ್ತಾರೆ. ಚೇತನ ಪ್ರತಿಮೆಯಲ್ಲಿ ವಿಶೇಷ ಸನ್ನಿಧಾನ ಇರ್ತದಂತೆ ಭಗವಂತನದ್ದು. ಅಚೇತನ ಪ್ರತಿಮೆಯಲ್ಲಿ ಇಲ್ಲ ಅಂತಲ್ಲ, ಅಲ್ಲಿಗಿಂತ ಇಲ್ಲಿ ಕಡಿಮೆ ಇರ್ತದಂತೆ. ಹಾಗಾಗಿ ಚೇತನ ಪ್ರತಿಮೆಯನ್ನು ನೋಡಿದಾಗ ಒಂದು ಸರ್ತಿ ಎದ್ದು ನಿಂತು ನಮಸ್ಕಾರ ಮಾಡೇ ಬಿಡಬೇಕಂತೆ. ಯಾಕೆ ಅಂತಂದರೆ ಒಂದು ಮಾತು ಹೇಳ್ತಾರೆ, ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತಿ ಯೂನಸ್ತವಿರಾಗತೆ ಪ್ರತ್ಯುತ್ಥಾನಾಭಿವಾದಾಭ್ಯಾಂ ತಾನ್ ಪುನಃ ಪ್ರತಿಪದ್ಯತೆ ಅಂತ. ಅದು ಏನಾಗ್ತದಂತೆ, ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತಿ, ಒಳಗೆ ಪ್ರಾಣ ಇರ್ತದಲ್ಲ, ಪ್ರಾಣಶಕ್ತಿ ಅಂದರೆ ಉಸಿರು ಇರ್ತದಲ್ಲ, ಉಸಿರು ಯಾವಾಗಲೂ ಏನು ಮಾಡ್ತದೆ ಹೇಳ್ರಿ, ಮೇಲೆ ಬರ್ತಿರ್ತದಂತೆ, ಮೇಲೆ ಬಂದು ಹೋಗ್ತಿರ್ತದೆ. ಅದು ಹಾಗೆ ಮೇಲೆ ಬರ್ತಿರ್ತದಲ್ಲ, ಅದು ಅದರ ಸ್ವಭಾವ ಅಂತದ್ದು. ಯಾಕೆ ಹಾಗೆ ಮಾಡುತ್ತಿರ್ತದೆ ಅಂತಂದರೆ, ಒಳಗಿರುವ ಪ್ರಾಣದೇವರಿದ್ದಾರಲ್ಲ ಅವ್ರು ಹೇಳ್ತಿರ್ತಾರಂತೆ, ಒಳಗೆ ಪ್ರಾಣದೇವರು ಹೇಳ್ತಾರಂತೆ ಏನು ಅಂತಂದರೆ, ಯಾರಾದರೂ ದೊಡ್ಡವರು ಬರ್ತಾರಲ್ಲ,
ದೊಡ್ಡವರು ಬಂದಾಗ ಎದ್ದು ನಿಂತು ಒಮ್ಮೆ ಅವರಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಿರ್ತಾರಂತೆ, ಪ್ರಾಣದೇವರೇ ಹೇಳ್ತಿರ್ತಾರಂತೆ. ಅವ್ರು ಮೇಲ್ಮೇಲೆ ಬರ್ತಿರ್ತಾರೆ. ಯಾಕೆ ಅಂತಂದರೆ ದೊಡ್ಡವರು ಬಂದಾಗೆಲ್ಲಪ್ಪ ಅವ್ರಿಗೆ ನಮಸ್ಕಾರ ಮಾಡಿ, ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡು ಅಂತ ಹೇಳ್ತಾರಂತೆ. ಅಕಸ್ಮಾತ್ ಯಾರಾದರೂ ಕೂಡ ಹಂಗೆ ಮಾಡಲಿಲ್ಲ ಅಂತ ಆದರೆ ಆಗ ಪ್ರಾಣದೇವರು ಒಳಗಿಂದ ಹೇಳ್ತಾರಂತೆ, ದೊಡ್ಡವರು ಬಂದಿದ್ದಾರೆ, ನೀನಂತೂ ಹೇಳ್ತಿಲ್ಲ, ನೀ ಹೇಳ್ತೀಯೋ ನಾ ಎದ್ದು ಹೋಗ್ಲು ಅಂತ ಕೇಳ್ತಾರಂತ ಅನ್ಸರ್ತಿ, ನಾನೇ ಎದ್ದು ಹೋಗ್ಲಿ ಅಂತ ಕೇಳ್ತಾರಂತ ಅನ್ಸರ್ತಿ. ಹಂಗೆ ಅಭ್ಯಾಸ ಮಾಡ್ತಿರ್ತಾರಂತೆ, ಮೇಲ್ಮೇಲೆ ಹೋಗಬೇಕು ಅಂತ ಅಭ್ಯಾಸ ಮಾಡ್ತಿರ್ತಾರೆ. ಊರ್ಧ್ವಂ ಪ್ರಾಣಾಹಿ ಉತ್ಕ್ರಾಮಂತಿ ಯೂನಃ ಸ್ಥವಿರಾಗತ್ತೆ ಅಂತ. ನೀವಿನ್ನೂ ಸಣ್ಣ ಹುಡುಗರು, ಅವರು ಬಂದಿದ್ದಾರೆ ಅಂದರೆ ಎದ್ದು ನಿಲ್ಲಬೇಕು, ಎದ್ದು ನಿಂತು ನಮಸ್ಕಾರ ಮಾಡಬೇಕು ಅವರಿಗೆ ಅಂತ ಹೇಳ್ತಾರೆ. ಹೇಳಲಿಲ್ಲ ಅಂತ ಆದರೆ ಕಡೆಗೆ ಏನು ಮಾಡಿಬಿಡ್ತಾರಂತೆ, ಇವರು ಹೇಳೋದಿಲ್ಲ ಯಾವತ್ತಿದ್ರೂ ಕೂಡ. ದೊಡ್ಡವರು ಬಂದಾಗ ನನಗಂತೂ ಕೂಡ್ಲಿಕ್ಕಾಗಲ್ಲ ಅಂತ ಅವರೇ ಎದ್ದು ಹೋಗಿ ಬಿಡ್ತಾರಂತೆ. ಮುಗೀತು, ಅವನ ಕಥೆ ಅಲ್ಲಿಗೆ ಮುಗೀತು ಅಂತ ಅರ್ಥ. ಹಾಗಾಗಿ ಅದರಿಂದಾಗಿ ವ್ರಜಸ್ವ ಮಾನುಷೀಂ ತನುಂ ತಥೋ ಮೃತ ಪುನರುದ್ದೀವಂ. ಆಗ ಇಂದ್ರದೇವರು ಶಾಪ ಕೊಟ್ಟಿದ್ರಂತೆ. ಏನು ಶಾಪ ಕೊಟ್ಟಿದ್ರು ಅಂತಂದರೆ, ಒಂದು, ನೀನು ಮನುಷ್ಯನಾಗಿ ಹುಟ್ಟು, ಅಷ್ಟೇ ಅಲ್ಲ ಮತ್ತೆ ನೀನು ನಿನ್ನ ರೂಪವನ್ನು ಪಡ್ಕೊಂಡಾದ ಮೇಲೆ ಸ್ವರ್ಗಕ್ಕೆ ಬರಬೇಡ ನೀನು ಅಂತ ಹೇಳಿದ್ರಂತೆ. ಯಾಕೆ, ನಾನು ಬಂದಾಗ ಎದ್ದು ನಿಂತಿಲ್ಲ ಅಂತ ನತೂತ್ತಿತಃ ಶಶಾಪಸಃ ಅಂತ ಶಾಪವನ್ನು ಕೊಟ್ರಂತೆ. ಈ ರೀತಿ ಶಾಪ ಕೊಟ್ಟಾಗ ಕ್ಷಮಾಪಿತಶ್ಚ ವಾಸವೋ ಜಗಾದ ರಾಜಸೂಯತಃ. ಆಗ ಏನಾಗಿತ್ತಂತೆ, ಈ ಪರಾವಹ ಹೋಗಿ ಮತ್ತೆ ಕ್ಷಮಾ ಕೇಳಿದ್ನಂತೆ. ಸ್ವಾಮಿ ನನ್ನ ತಪ್ಪಾಯಿತು, ನನ್ನನ್ನು ಕ್ಷಮಾ ಮಾಡು ಅಂತ ಕೇಳಿಕೊಂಡು. ಇಷ್ಟೆಲ್ಲ ಕೇಳಿದಾಗ ಆಗ ಇಂದ್ರದೇವರು ಹೇಳಿದ್ರಂತೆ, ನೀನು ಮತ್ತೆ ನಿನ್ನ ಸ್ವರ್ಗಲೋಕಕ್ಕೆ ಬರಬಹುದು. ಯಾವಾಗ ಅಂತ ಕೇಳಿದರೆ, ಯಾವಾಗ ನಿನ್ನ ಮಗನಾಗಿ ಧರ್ಮರಾಜ ಇರ್ತಾನೆ, ಅವನು ರಾಜಸೂಯ ಯಾಗವನ್ನು ಮಾಡಿದರೆ ನಿನಗೆ ಮತ್ತೆ ಸ್ವರ್ಗ ಅಂತ. ಇದು ಇಂದ್ರದೇವರು ಕೊಟ್ಟಂಥ ಶಾಪ ಮತ್ತು ಅನುಗ್ರಹ ಅಂತ ಹೇಳಿದನು. ಕೃಷ್ಣ ಇಷ್ಟೆಲ್ಲ ಹೇಳಿದ. ಅತಸ್ಸು ಕಾರ್ಯ ಏವತೆ ಯುಧಿಷ್ಠಿರಕ್ರತೂತ್ತಮ. ಆದ್ದರಿಂದ ರಾಜಸೂಯ ಯಾಗ ಮಾಡಬೇಕು ಅಂತಿದ್ದೀಯಲ್ಲೋ ನೀನು, ಬಹಳ ಅದ್ಭುತವಾದಂಥ ಕೆಲಸ ಇದು, ಮೊದಲು ಮಾಡು ಅಂತಂದ. ಮೊದಲು ಮಾಡಿ ಕೆಲಸವನ್ನು ಅಂತ. ಉದೀರ್ಯ ಚೈವಮೀಶ್ವರ ಕ್ರತೋರ ಮುಷ್ಯ ಯೋಗ್ಯತ. ಇಷ್ಟೆಲ್ಲ ಹೇಳಿದ ಕೃಷ್ಣ. ಇಷ್ಟು ಹೇಳಿ ಆದ ನಂತರ ಒಂದು ಮಾತು ಹೇಳಿದ್ನಂತೆ, ರಾಜಸೂಯ ಯಾಗ ಮಾಡಬೇಕು ಅಂತ ಸಂಕಲ್ಪ ಮಾಡೋದೇನೋ ಒಳ್ಳೆಯ ಕೆಲಸನೇ ಇಲ್ಲ ಅಂತ ಹೇಳಿಲ್ಲ. ಆದರೆ ಕ್ವರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಆದರೆ ಜಗತ್ತಲ್ಲಿ ಇನ್ನೂ ಕೂಡ ಜರಾಸಂಧ ಬದುಕಿದ್ದಾನಲ್ಲಪ್ಪ ಅಂದ ಕೃಷ್ಣ. ಜರಾಸಂಧ ಬದುಕಿದ್ದಾನಲ್ಲ. ಯಾಕೆ ಅಂದರೆ, ಒಂದೇನು ಅಂದರೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂದರೆ ಇಡೀ ಸಮಗ್ರವಾದಂಥ ದೇಶದಲ್ಲಿರುವಂಥ ಎಲ್ಲ ರಾಜರನ್ನು ಗೆದ್ದು ಅವರಿಂದ ನಾನು ಸೋತಿದ್ದೇನೆ ಅಂತ ಬರೆದುಕೊಟ್ಟು ಅವರಿಂದ ಕಪ್ಪ ಕಾಣಿಕೆಯನ್ನು ತಂದು ಯಾಗವನ್ನು ಮಾಡಬೇಕು ಅಂತ ನಿಯಮ. ಹಾಗಾಗಿ ಇನ್ನೂ ಜರಾಸಂಧ ಬದುಕಿದ್ದಾನೆ. ರಾಜಸೂಯ ಮಧ್ಯತೆ ಜರಾಸುತೇತು ಜೀವತಿ. ಜರಾಸುತ ಇನ್ನೂ ಬದುಕಿದ್ದಾನಲ್ಲಪ್ಪ, ಹೆಂಗಪ್ಪ ಮಾಡೋದು ನಾವು ಅಂತಂದ. ಜಯತ್ಕ ಏವ ತಂ ಯುಧ ಮೃತೋ ನ ಯೋಪಿ ಸೀರಿಣ. ಅವನನ್ನು ಹೋಗಿ ಗೆಲ್ಲೋದು ಅಂದರೆ ಸಾಮಾನ್ಯದ ಕೆಲಸ ಅಲ್ಲ. ಆದ್ದರಿಂದಾಗಿ ಯಾರಿದ್ದಾರೆ, ಅವನನ್ನು ಗೆದ್ದು ಅವನಿಂದ ಕಪ್ಪ ಕಾಣಿಕೆ ತರುವಂಥವರು ಯಾರಿದ್ದಾರೆ ಹೇಳು ಅಂತಂದ ಒಂದು ಸರ್ತಿ ಕೃಷ್ಣ. ವಿರಿಂಚ ಶರ್ವವಾಕ್ಯತಃ ಸಮಸ್ತ ಲೋಕಜಾಯಿನಿ. ಅವನಿಗೆ ಇನ್ನೊಂದೇನು ಅಂತಂದರೆ, ಬ್ರಹ್ಮದೇವರ ವರ ಬೇರೆ ಇದೆ ಅವನಿಗೆ. ಏನು ಅಂತಂದರೆ, ಜರಾಸಂಧನಿಗೆ ಎಷ್ಟು ಯಾರು ಎದುರಿಗೆ ಬಂದರೂ ಕೂಡ ಅವ್ರನ್ನ ಹೊಡಿ ಅಂತ ಹೇಳಿಬಿಟ್ಟು ಅನ್ನುವಂಥ ಒಂದು ಬಲ ಎನ್ನುವಂಥದ್ದು ಅವನಿಗಿದೆ, ಬ್ರಹ್ಮದೇವರು ಕೊಟ್ಟಿದ್ದಾರೆ ಅವನಿಗೆ. ಆದ್ದರಿಂದ ಸಮಸ್ತ ಲೋಕವನ್ನು ಕೂಡ ಗೆದ್ದು ಬಂದಿದ್ದಾನೆ ಈ ಜರಾಸಂಧ, ಯಾರನ್ನೂ ಬಿಟ್ಟಿಲ್ಲ. ಆ ಕಾಲದಲ್ಲಿ ವೀರಾಧಿವೀರರನ್ನೆಲ್ಲ ಗೆದ್ದು ಬಂದುಬಿಟ್ಟಿದ್ದಾನಂತೆ. ಇತೀರಿತೇರ ತಾಂಗಿನ ಜಗಾದ ಧರ್ಮಾನಂದನಃ. ಇಷ್ಟು ಹೇಳ್ತಾ ಇದ್ದಂತೇನೆ ಆ ಯುಧಿಷ್ಠಿರ ಹೇಳಿದಂತೆ, ಕೃಷ್ಣ ಹಾಗಾದರೆ ಒಂದು ಕೆಲಸ ಮಾಡೋಣಪ್ಪ, ನಾವಿಲ್ಲೇ ಇರೋಣ, ನಮ್ಮಪ್ಪ ಯಮಸಭೆಯಲ್ಲಿ ಇದ್ದು ಬಿಡಲಿ ಅಂತಂದಂತೆ. ಅವನಿಗೆ ಸ್ವರ್ಗ ಆಗೋದು ಬೇಡ, ಏನೂ ಬೇಡ. ಯಾಕೆಂದರೆ ಜರಾಸಂಧನ ಹೊಡೆಯೋದು ಅಂದರೆ ಸಾಮಾನ್ಯದ ಕೆಲಸ ಏನೋದು ಕೃಷ್ಣ, ಆಗಲ್ಲಪ್ಪ, ಬಿಟ್ಟುಬಿಡು. ಹಾಗಾದ್ರೆ ನಮ್ಮಪ್ಪ ಅಲ್ಲೇ ಇದ್ದು ಬಿಡಲಿ, ನೀನು ಇಲ್ಲೇ ಇದ್ದು ಬಿಡು. ನಿನ್ನನ್ನು ಈ ವಿಚಾರ ಮೊದಲೇ ಗೊತ್ತಾಗಿತ್ತು ಅಂದರೆ ನಿನ್ನನ್ನು ಚರ್ಚೆ ಮಾಡಲಿಕ್ಕೆ ಅಲ್ಲಿಂದ ಇಲ್ಲಿ ಕರೆಸ್ತಾನೇ ಇರಲಿಲ್ಲ ನಾನು ಅಂತಂದಂತೆ. ನೀನು ಅಲ್ಲೇ ಇದ್ದು ಬಿಡ್ಬೋದಿತ್ತು ತಣ್ಣಗೆ ಅಂತಂದ. ಇಷ್ಟು ಮಾತನ್ನು ಹೇಳಿದ ಕೂಡಲೇ ಆಗ ಬಭೂವಿರೇ ಚ ಭೂಭೃತೋ ನ ಚಾದಿ ರಾಜ್ಯಮಾಪಿರೆ ಯದಾ ಚ ಚಕ್ರವರ್ತಿನಃ ತಥೇದೃಶಾನ ಶತ್ರವಃ. ಆದ್ದರಿಂದ ರಾಜಸೂಯ ಯಾಗವನ್ನು ಮಾಡಬೇಕು ಅಂದರೆ ಚಕ್ರವರ್ತಿಗಳಲ್ಲೆಲ್ಲ ಶ್ರೇಷ್ಠನಾದಂಥ ಇವನನ್ನು ಗೆಲ್ಲಬೇಕಾಗ್ತದೆ. ಆದರೆ ಹಿಂದೆಲ್ಲ ಆಗಬೇಕಾದ್ರೆ ಹರಿಶ್ಚಂದ್ರ ಮಾಡಿದ್ದಾನಲ್ಲ ಅಂದರೆ, ಆಗ ಹರಿಶ್ಚಂದ್ರನ ಕಾಲದಲ್ಲಿ ಜರಾಸಂಧ ಇರಲಿಲ್ಲ.
ಅವನಿರಲಿಲ್ಲ. ಆದ್ದರಿಂದ ಈಗೇನಾದರೂ ಹರಿಶ್ಚಂದ್ರ ಬಂದಿದ್ದರೆ ಅವನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಕೃಷ್ಣ ಇನ್ನೊಂದು ಹೇಳೋದು, ಅವನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ಏನೂ ಮಾಡಲಿಕ್ಕಾಗಲ್ಲ ಅಂತ. ಇತಿರಿತೆ ಮುನಾವದತ್ ಪ್ರಧಾನ ಮಾರುತಾತ್ಮಜ. ಯಾಕೆ ಈ ಮಾತು ಹೇಳಿದ ಕೃಷ್ಣ ಅಂದರೆ ಅದರಲ್ಲೊಂದು ವಿಶೇಷತೆ. ಅಂದರೆ ಇದು ಏನು ಅಂತಂದರೆ ವಾಯುದೇವರ ಸಾಮರ್ಥ್ಯ ಏನು ಅನ್ನುವಂಥದ್ದು ಜಗತ್ತಿಗೆ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾನೆ ಪರಮಾತ್ಮ, ಆಗಾಗ್ಯ ಮಾಡ್ತಿರ್ತಾನಂತೆ. ಅದಕ್ಕೆ ವಾಯುದೇವ್ರದ್ದೊಂದು ಏನು ಅಂದರೆ ವಿಶೇಷ, ಅವ್ರು ಮೊದಲು ಯಾರ್ದು ಮಾತಾಡೋದಿಲ್ಲ ಅಂತ, ಏನೂ ಮಾತಾಡೋದಿಲ್ಲ. ಕೊನೆಗೆ ಅವ್ರವ್ರ ಸಾಮರ್ಥ್ಯ ಮೊದಲು ಹೇಳಿಬಿಡಲಿ, ಕೊನೆಗೆ ನಾ ಬರ್ತೀನಿ ಅಂತಾರೆ. ಅದೇ ಹನುಮಂತನಾಗಿದ್ದಾಗಲೂ ಹಾಗೆ ಸಾಗರವನ್ನು ಯಾರು ಹಾರ್ತೀರಿ ಅಂದರೆ ನಾನು 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 ಅಂತ ಬಂದರು. ಎಲ್ಲರೂ ಹೇಳಿದರು ನಾನು ಹಾರಬಲ್ಲೆ, ಈ ಕಡೆ ಬರಲಿಕ್ಕಾಗಲ್ಲ, ನಾನು ಮಧ್ಯದಲ್ಲೇ ಬಿದ್ದು ಹೋಗ್ತೀನಿ. ಹೀಗೆಲ್ಲ ಒಬ್ಬೊಬ್ಬರು ಒಂದೊಂದು ಥರ ಹೇಳಿದರು. ಇಷ್ಟೆಲ್ಲ ಹೇಳಿದ ಕಡೆ ಯಾರಿಗೂ ಆಗಲ್ಲಲ್ಲ, ನಾ ಮಾಡ್ತೀನಿ ಅಂತ ಹೋದ. ನಾ ಮಾಡ್ತೀನಿ ಅಂತ ಹೋಗಿ ಮತ್ತಲ್ಲೇನು ಹೇಳ್ತಾನೆ ಅಂದರೆ ಸೀತಾದೇವಿ ಹತ್ರ ನಾ ಮಾಡಿದ್ದಲ್ಲ ಇದೆಲ್ಲ. ಯಾಕೆಂದರೆ ಸುಗ್ರೀವನ ಹತ್ರ ನನಗಿಂತ ದೊಡ್ಡ ದೊಡ್ಡ ಬಲವಂತರಿದ್ದಾರೆ ಅಂತ ಹೇಳ್ತಾನೆ. ಮತ್ತ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧವು, ನಾನೇ ಕೊನೆಯವನು ಬಲದಲ್ಲಿ, ಸುಗ್ರೀವನ ಸನ್ನಿಧಾನದಲ್ಲಿ ನನಗಿಂತ ಎಲ್ಲರೂ ಕೂಡ ದೊಡ್ಡ ಬಲಿಷ್ಠರೇ ಇರೋದು ಅಂತಾನೆ. ಈ ಮಾತು ಬೇರೆ ಹೇಳ್ತಾನೆ. ಹೀಗೆ ಅವನು ಅದರಿಂದಾಗಿ ಅವನು ಬಾಯಿಂದ ಒಂದು ಮಾತು ಬರಲಿ ಅಂತ ಈ ಕೃಷ್ಣ ಏನು ಮಾಡಿದ್ನಂತೆ, ಇಂಥ ಮಾತುಗಳನ್ನೆಲ್ಲ ಹೇಳಿಸಿದ್ನಂತೆ. ಇಷ್ಟು ಹೇಳಿಸಿದಾಗ ಇತಿರಿತೆ ಮುನಾವದತ್ ಪ್ರಧಾನ ಮಾರುತಾತ್ಮಜ ಪದಂ ಚತುರ್ಮುಖಸ್ಯವ ಸುಸಾಧ್ಯಮೇವ ಯತ್ನತಃ. ಅದಕ್ಕೆ ಆಗ ಇದನ್ನೆಲ್ಲ ಕೇಳಿಕೊಂಡು ಭೀಮಸೇನ ಮುಂದೆ ಬಂದು ಒಂದು ಮಾತನ್ನು ಹೇಳ್ತಾನೆ. ನೋಡು, ನಾನು ಹೇಳ್ತೇನೆ ಕೇಳು. ಏನು ಅಂದರೆ, ನಾನು ಪ್ರಯತ್ನವನ್ನು ಮಾಡಿದೆ ಅಂತಾದರೆ ಚತುರ್ಮುಖ ಬ್ರಹ್ಮದೇವರ ಪದವಿಯನ್ನು ಕೂಡ ನಾನು ಪಡಿಬಲ್ಲೆ ಅಂತಂದರು. ಅಂದರೆ ನಾನೇ ಬ್ರಹ್ಮ ಪದವಿಗೆ ಹೋಗೋನು ಅಂತ ಡೈರೆಕ್ಟಾಗಿ ಹೇಳಿದರು. ನಾನು ಅಲ್ಲಿಗೆ ಹೋಗಬಲ್ಲೆ, ಯಾಕೆಂದರೆ ರಾಜಸೂಯ ಯಾಗ ಮಾಡೋ ತಾಕತ್ತು ನನಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಒಂದು ಜೀವನದಲ್ಲಿ ಏನೂ ಸಾಧನೆ ಆಗಲ್ಲ ಅಂದರೆ ಯಾರಿಗಾಗಲ್ಲ ಅಂತ ಕೇಳಿದರೆ, ನಿಜಾನುಭಾವವರ್ಜಿತ ಹರೇರನುಗ್ರಹೋಜ್ಜಿತ ಮಹಾಪ್ರಯತ್ನವರ್ಜಿತ ಜನಾನ ಜಗ್ಮುರುನ್ನತಿಂ. ಒಂದು ತಮ್ಮ ಸಾಮರ್ಥ್ಯ, ಒಂದು ಯೋಗ್ಯತೆ ಅಂತಿರ್ತದೆ. ಯೋಗ್ಯತೆ ಇಲ್ಲ ಅಂತಾದರೆ ಒಬ್ಬ ವ್ಯಕ್ತಿಗೆ ಅಷ್ಟೇ ಅಲ್ಲ, ಅದರ ಜೊತೆಗೆ ಹರಿಯ ಅನುಗ್ರಹ ಇಲ್ಲ ಅಂತಾದರೆ, ಅವನಲ್ಲಿ ಒಂದು ಪ್ರಯತ್ನ ಎನ್ನುವಂಥದ್ದು ಇಲ್ಲ ಅಂದರೆ ಅವನ ಜೀವನದಲ್ಲಿ ಉದ್ಧಾರ ಆಗಲ್ಲ, ಅವನು. ಆದರೆ ಸ್ಥಿರೋನುಭಾವ ಏವ ಮೇ ಮಹಾನನುಗ್ರಹೋ ಹರೇ ಪ್ರಯತ್ನಮೇಕಮಗ್ರತೋ ನಿಧಾಯ ಭೂತಿಮಾಪ್ನುಮಃ. ಭೀಮಸೇನ ದೇವರು ಹೇಳಿದರು, ಸ್ಥಿರೋನುಭಾವ ಏವಮೇ, ನನ್ನಲ್ಲಿ ಆ ಬ್ರಹ್ಮ ಪದವಿಗೆ ಹೋಗುವಂಥ ಯೋಗ್ಯತೆ ಎನ್ನುವಂಥದ್ದು ಇದೆ. ಯಾಕೆ ರಾಜಸೂಯಾಗ ಮಾಡಿದವರು ಅಲ್ಲಿಗೆ ಹೋಗ್ತಾರೆ, ನನಗೆ ಆ ಯೋಗ್ಯತೆ ಎನ್ನುವಂಥದ್ದು ಇದೆ. ಅಷ್ಟೇ ಅಲ್ಲ, ಮಹಾನನುಗ್ರಹೋ ಹರೇ, ಎದರಲ್ಲಿರುವಂಥ ಸಾಕ್ಷಾತ್ ಶ್ರೀಹರಿರೂಪಿಯಾದಂಥ ಕೃಷ್ಣ, ಅವನ ಪೂರ್ಣ ಅನುಗ್ರಹ ನನ್ನ ಮೇಲಿದೆ. ಅಷ್ಟೇ ಅಲ್ಲ, ಅದರ ಜೊತೆಗೆ ಅದಕ್ಕೆ ಹೇಳುವಾಗ ಮಹಾಪ್ರಯತ್ನ ಅಂತ ಹೇಳ್ತಾರೆ. ಅದು ಮಹಾನ್ ಅನುಗ್ರಹ, ದೊಡ್ಡ ಅನುಗ್ರಹ ಎನ್ನುವಂಥದ್ದಿದೆ. ಅದರ ಜೊತೆಗೆ ಪ್ರಯತ್ನಮೇಕಮಗ್ರತೋ, ನನ್ನಲ್ಲಿ ಪ್ರಯತ್ನ ಎನ್ನುವಂಥದ್ದು ಇದೆ. ಇದು ಇತ್ತು ಅಂತಾದರೆ ಯಶಸ್ಸು ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನನಗೇನು ಹೆದರಿಕೆ ಇಲ್ಲ, ಅದರಿಂದ ನಾನು ಹೋಗ್ತೇನೆ ಅಂತ ಹೇಳ್ತಾನೆ. ನಾವಿದ್ದೇವೆ, ಗೆದ್ದು ಬರ್ತೇವೆ ಅಂತ. ಇತಿರಿತೆ ಮುನಾ ಹರಿಹಿ ಸಮುದ್ಯಮಾತ್ ಪ್ರಧಾನತಃ ಸ್ಥಿತೇ ಹಿ ಯಜ್ಞ ಕಾರಣೆ ವೃಕೋದರೇ ಜಗಾದಹ. ಇಷ್ಟು ಹೇಳ್ತಾ ಇದ್ದಂತೇನೆ ಆಗ ಪುನಃ ಏನು ಮಾಡ್ತಾನೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಗವಂತ ಸ ಏಕ ಏವ ಪೂರುಷೋ ಜರಾಸುತೋದ್ಯ ವರ್ತತೆ ಸಮಸ್ತ ಸದ್ವಿರೋಧಿನಾಂ ಬಲಂ ಕಲೇರನಂತರಃ. ಜಗತ್ನಲ್ಲಿ ಒಬ್ಬ ಸಜ್ಜನರ ವಿರೋಧಿ ಅಂತ ಇರುವಂತಹದ್ದು ಯಾರು ಅಂತಂದರೆ ಒಬ್ಬ ಇದ್ದಾನೆ. ಅವನು ಯಾರು ಅಂದರೆ ಕಲಿ ಇದ್ದಾನೆ. ಅವನ ನಂತರ ಅನೇಕ ಸಜ್ಜನರನ್ನು, ಎಲ್ಲ ಸಜ್ಜನರನ್ನು ವಿರೋಧ ಮಾಡತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಅಂತ ಜಗತ್ತಲ್ಲಿ ಯಾರಾದರೂ ಇದ್ದರೆ ಅದು ಯಾರು ಅಂದರೆ ಜರಾಸಂಧ ಮಾತ್ರ ಅಂತ, ಜರಾಸಂಧ. ಆದ್ದರಿಂದಾಗಿ ಈಗ ಪ್ರಸ್ತುತದಲ್ಲಿ ಇರುವಂಥದ್ದು ಯಾರು ಅಂತ ಹೇಳಿದರೆ ಅದು ಜರಾಸಂಧ ಒಬ್ಬನೇ ಇದ್ದಾನೆ. ಆದ್ದರಿಂದ ಅವನು ಒಬ್ಬನನ್ನು ನಾವು ಗೆದ್ವಿ ಅಂತಾದರೆ ಆಗ ನಾವು ಎಲ್ಲವನ್ನೂ ಕೂಡ ರಾಜಸೂಯ ಯಾಗವನ್ನು ನಿರ್ವಿಘ್ನವಾಗಿ ಮಾಡಬಹುದು ಅಂತ ಇತ್ತು ಹೇಳಿದ. ತಥಾ ಸತಾಂ ಸಮಾಶ್ರಯೋ ಯದುದ್ಭವ ಸತಾಂ ಗಣಾಃ ಸ ಏಕ ಏವ ತಾದೃಶಸ್ತ್ವಯಾ ವಿಚಿಂತ್ಯಯಾತ್ಯತಾಂ. ಅದಕ್ಕೆ ವಿಚಾರ ಮಾಡು, ಅವನನ್ನು ಕೊಲ್ಲುವಂಥ ವ್ಯಕ್ತಿ ಯಾರಿದ್ದಾರೆ ಅಂತ. ಭೀಮ ಇಷ್ಟು ಹೇಳಿದ್ದಾನೆ, ನಾನು ಹೋಗ್ತೀನಿ ಅಂತ ಹೇಳಿದ್ದಾನೆ. ಇಷ್ಟು ಹೇಳಿದ ಮೇಲೂ ಕೂಡ ಧರ್ಮರಾಜನಿಗೆ ಈ ಮಾತನ್ನು ಹೇಳಿದ್ನಂತೆ. ಅಂದರೆ ಧರ್ಮರಾಜನ ಬಾಯಲ್ಲೂ ಕೂಡ ಬರಲಿ, ಅವನಿಗೊಂದು ನಂಬಿಕೆ ಬರಲಿ ಅಂತ ಹೇಳಿದ ಕೃಷ್ಣ. ಯಾರು ಅವನನ್ನು ಕೊಲ್ಲುವಂಥವ್ರು ಯಾರಿದ್ದಾರೆ ಅಂತ ಸ್ವಲ್ಪ ವಿಚಾರ ಮಾಡು ನೀನು ಅಂತ.
ಅದಕ್ಕೆ ಈ ಧರ್ಮರಾಜ ಮತ್ತೆ ಹೆದರ್ಕೊಂಡೇ ಹೇಳಿದ್ನಂತೆ. ಅವನ ಜರಾಸಂಧ ಅಂದ್ರೆ ಗಾಬರಿ ಅವನಿಗೆ. ಮತ್ತೊಂದು ಸರ್ತಿ ಹೇಳಿದ್ನಂತೆ, ಸಪಾರಮೇಷ್ಟ್ಯ ಸತ್ಪದಂ ಪ್ರಯಾತ್ಯ ಸಂಶಯಂ ಯುಧಿ. ನಮ್ಮ ಭೀಮನಿಗೆ ಆ ಬ್ರಹ್ಮ ಪದವಿ ಸಿಗೋದು ಬೇಡ, ಮತ್ತು ನಮಗೂ ಕೂಡ ರಾಜಸೂಯ ಬೇಡ, ನಮ್ಮಪ್ಪನಿಗೂ ಕೂಡ ಸ್ವರ್ಗ ಸಭೆಯಲ್ಲೂ ಕೂಡ ಅವನಿಗೆ ಸ್ಥಾನವೂ ಬೇಡ, ಏನೂ ಬೇಡ ಕೃಷ್ಣ, ದಯವಿಟ್ಟು ಈ ವಿಚಾರ ಇಲ್ಲಿಗೆ ಬಿಟ್ಬಿಡೋ ಮಾರಾಯ ಅಂತನ್ನಂತೆ. ಈ ವಿಚಾರ ಇಲ್ಲೇ ಬಿಟ್ಬಿಡು, ಮತ್ತೆ ಅದನ್ನು ಮುಂದುವರ್ಸ್ಕೊಂಡು ಹೋಗಲೇಬೇಡ ನೀನು ಅಂತ. ನಿಹಂತಿ ಮಾಗಧೇಶ್ವರಂ ಸ ಏವ ವೈಷ್ಣವಂ ಜಗತ್ ಕರೋತಿ ಸರ್ವಪಾಲಿತೋ ಯತಸ್ಸ ಬಾರುಹದ್ರತಃ. ಜರಾಸಂಧನನ್ನು ಕೊಂದರೆ ಇಡೀ ಜಗತ್ತು ವೈಷ್ಣವಮಯ ಆಗತ್ತೆ ಅಂತಾನೆ ಕೃಷ್ಣ. ಇಡೀ ಜಗತ್ತು. ಯಾಕೆ ಅಂದರೆ ಅವನೊಬ್ಬನೇ ಶೈವ, ಅವನೇ ಅನೇಕ ಶೈವರನ್ನು ಹುಟ್ಟಾಕಿ ಬಿಡ್ತಿದ್ದಂತೆ. ಭೀಮನ ತಾಕತ್ತೆಂಥದ್ದು ಅಂದರೆ ಅವನನ್ನು ಕೊಂದು ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಅವೈಷ್ಣವ ಇಲ್ಲದಂತೆ ಮಾಡಿಟ್ಬಿಟ್ಟಿದ್ದಂತೆ. ಭೀಮನ ಆಡಳಿತದಲ್ಲಿ ಒಬ್ಬ ಅವೈಷ್ಣವ ಇರಲಿಲ್ಲ ಅಂತ ಹೇಳುತ್ತಾರೆ. ಅಂಥ ತಾಕತ್ತು ಭೀಮನದ್ದು ಅಂತ ಹೇಳುತ್ತಾರೆ. ಎಂಥ ಅದ್ಭುತ. ಅದರಿಂದ ಸಾತ್ವಿಕರ ಆಡಳಿತ ಅಂದರೆ ಹಾಗಿರ್ತದಂತೆ. ಸಾತ್ವಿಕರ ಆಡಳಿತವೇ ಇರುವಂಥದ್ದು ಹಾಗೆ. ಈ ಪ್ರಸಂಗ ಹೇಳುವಾಗ ಒಮ್ಮೆ ನೆನಪಾಗ್ತದಷ್ಟೇ. ನಮ್ಮ ಗುರುಗಳು ಹೇಳ್ತಾ ಇದ್ದರು, ಪೇಜಾವರ ಸ್ವಾಮಿಗಳು ವಿಶ್ವೇಶತೀರ್ಥರು ನಮ್ಮ ಗುರುಗಳಿದ್ದರು. ಅವರು ಹೇಳ್ತಾ ಇದ್ರು ಅವಾಗ ಅವ್ರ ಕಾಲದಲ್ಲಿ. ಅವರು ಒಂದು ಸಂದರ್ಭದಲ್ಲಿ ಹೀಗೆ ನಾವು ಸಂಚಾರದಲ್ಲಿದ್ದಾಗ ಒಂದು ಕಡೆಯಲ್ಲಿ ಕೂತ್ಕೊಂಡು ದಿನಪತ್ರಿಕೆ ಓದೋ ಹವ್ಯಾಸ ಅವರಿಗೆ. ದಿನಪತ್ರಿಕೆ ಓದ್ತಾ ಇದ್ದರು ಸ್ವಾಮಿಗಳು ಪತ್ರಿಕೆ ಓದಬೇಕಾದ್ರೆ ಅವು ಅಲ್ಲೇ ಕೂತ್ಕೊಂಡಿದ್ದು. ನಾನು ನನ್ನ ಸ್ನೇಹಿತ ಇನ್ನೊಬ್ಬ ಕೂತಾಗ ಅವನು ಸ್ವಾಮಿಗಳನ್ನು ಕೇಳ್ದ ನನ್ನ ಸ್ನೇಹಿತ, ಸ್ವಾಮಿ ನಮಗೆಲ್ಲ ಮನುಷ್ಯರು ನಮಗೆಲ್ಲ ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡಿದ್ದೀವಿ. ನಾಳೆ ಸುಧಾಮಂಗಳ ಆದಮೇಲೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೇನೇನೋ ಆಸೆಗಳಿದೆ ನಮಗೆಲ್ಲ, ಒಂದೊಂದು ಆಸೆ ಇಟ್ಕೊಂಡಿದ್ದೀವಿ ನಾವೆಲ್ಲ. ಅದಕ್ಕೆ ನಮಗೆ ಹೆಂಗೆ ಆಸೆ ಇದೆಯೋ ಹಾಗೆ ಸನ್ಯಾಸಿಗಳು ನಿಮಗೇನಾದರೂ ಆಸೆ ಇದೆಯಾ ಅಂತ ಕೇಳಿದ್ದಕ್ಕೆ ನಾ ಹೇಳಿದ, ಪಕ್ಕದಲ್ಲಿ ಕೂತಿದ್ದೆ, ತಲೆಹರಟೆ ಬೇರೆ ಮಾತಾಡಿದೆ ನಾನು. ಅಯ್ಯೋ ಸ್ವಾಮಿಗಳು ಕಾವಿ ಬಟ್ಟೆ ಹುಟ್ಟೋರವರು ಸನ್ಯಾಸಿಗಳು, ಅವ್ರಿಗೇನೋ ಆಸೆ ಇರ್ತದೆ, ಏನು ಅವ್ರನ್ನೇನು ಇಂಥ ಮಾತು ಕೇಳ್ತೀನಿ ನೀನು ಅಂತಂದೆ. ಅಂದು ಕೂಡಲೇ ಸ್ವಾಮಿಗಳು ಹಿಂಗೆ ಪೇಪರ್ ಓದ್ತಿದ್ರು, ಪತ್ರಿಕೆ ಓದ್ತಿದ್ರು. ನಾನು ಬಲಭಾಗದಲ್ಲಿ ಕೂತಿದ್ದೆ. ಆ ಪತ್ರಿಕೆ ಹಿಂಗೆ ಮಡಿಚಿ ನನ್ನ ಕಡೆಗೆ ನೋಡಿ ನನಗೆ ಹೇಳಿದರು, ನಾ ಹೇಳಿದ್ನ ನನಗೆ ಆಸೆ ಇಲ್ಲ ಅಂತ ಹೇಳಿಬಿಟ್ಟು ಅಂದರು. ನನಗೆ ಹೇಳಿದ್ರು, ನನಗೆ ಗಾಬರಿ ಆಯಿತು ಒಂದು ಸರ್ತಿ. ಏನು ಸ್ವಾಮಿ ನಿಮಗೆ ಆಸೆ ಇದೆ ಅಂತ ಹೇಳ್ತಿರಲ್ಲ, ಏನು ಸ್ವಾಮಿ ನಿಮಗೇನು ಆಸೆ ಇದೆ ಅಂತ ಕೇಳಿದೆ. ಏನು ಅಂಥದ್ದೇನಿದೆ, ನಮ್ಮಿಂದ ಆದರೂ ನಾವು ನಿಮಗೆ ಪ್ರಯತ್ನ ಮಾಡ್ತೀವಿ ಅಂತಂದೆ. ಅಂದದ್ದಕ್ಕೆ ಅವರು ಹೇಳಿದರು ಸ್ವಾಮಿಗಳು, ನಾನು ನನ್ನ ಜೀವನದಲ್ಲಿ ಒಂದು ದೊಡ್ಡ ಆಸೆ ಇಟ್ಟುಕೊಂಡಿದ್ದೀನಿ. ಏನು ಅಂತಂದರೆ, ನಾನು ಬರೀ ನಮ್ಮ ಭಾರತ ದೇಶ ಮಾತ್ರ ಅಲ್ಲ, ಇಡೀ ವಿಶ್ವವೇನೆ ಹಣೆಗೆ ಒಂದು ಗೋಪೀಚಂದನದ ನಾಮವನ್ನು ಹಚ್ಚಿಕೊಂಡು ವೈಷ್ಣವರಾಗಿ ಮೆರೆಯೋದನ್ನು ನೋಡಬೇಕು ಅಂತ ಆಸೆ ಅಂತಂದರು. ಎಲ್ಲರೂ ಕೂಡ ಹರಿಭಜನೆ ಮಾಡೋದನ್ನು ನೋಡಬೇಕು ಅನ್ನೋ ಆಸೆ ನನಗೆ ಅಂತಂದು. ಇಂಥ ಮಹಾತ್ಮರಿಲ್ಲ, ಆದರೆ ಇಂಥ ಆಸೆ ಅಂಥವರಿಗೆ ಮಾತ್ರ ಇರುತ್ತಂತೆ, ನಮ್ಮಂಥವರಿಗೆಲ್ಲ ಬರೋದಿಲ್ಲ ಇಂಥ ಆಸೆಗಳೆಲ್ಲವೂ ಕೂಡ. ಹಾಗೆ ಇದು ಭೀಮಸೇನ ದೇವರ ಆಸೆ ಅಂತ. ಭೀಮಸೇನ ದೇವರು ಹಾಗೆ ನಡೆಸ್ತಿದ್ರಂತ ಆಡಳಿತವನ್ನು ಅವರ ಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವೈಷ್ಣವರು ಎಲ್ಲರೂ ಕೂಡ ಹೀಗೆ ಮಾಡಿಟ್ಟಿದ್ರಂತೆ. ಕರೋತಿ ಸರ್ವಪಾಲಿತೋ ಯತಸ್ಸ ಬಾರುಹದ್ರತಃ. ಇವನೊಬ್ಬನ ಕೊಂದರೆ ಸಾಕು ಅಂತ. ನಿಹಂತಿ ಶೈವನಾಯಕಂ ಯಯೇವ ವೈಷ್ಣವಾಗ್ರಣೀ. ಈ ರೀತಿ ಯಾರಂಥ ವೈಷ್ಣವಾಗ್ರಣಿ ಯಾರಿದ್ದಾನೆ ಇವನನ್ನು ಕೊಲ್ಲುವಂಥವನು ಅಂತ ಇಷ್ಟು ಹೇಳುತ್ತಾ ಇದ್ದಂತೇನೆ, ಇದಿಷ್ಟಿರೇ ಬ್ರುವತ್ಯಜಂ ಮಕೇನ ಮೇತ್ವಲಂ ತ್ವಿತಿ. ಬೇಡೇ ಬೇಡ ನಮಗೆ ಯಾಗ ಅಂತ ಮತ್ತೆ ಹೇಳಿದ್ನಂತೆ. ಇಷ್ಟು ಹೇಳ್ತಾ ಇದ್ದಂತೇನೆ ಅಲ್ಲಿ ತನಕ ಸುಮ್ಮನೆ ಇದ್ದಂಥ ಭೀಮಸೇನ ದೇವರು ಮತ್ತೆ ಹೇಳಿದ್ರಂತೆ, ತಮಾಹ ಮಾರುತಾತ್ಮಜೋ ನಿಹನ್ನಿ ಮಾಗಧಂ ರಣೆ. ಆ ಮಾಗಧನನ್ನು ಕೊಲ್ಲಿಕ್ಕೆ ನಾನಿದ್ದೇನೆ ಅಂತಂದ್ರಂತ. ಒಂದ್ಸಲ ನಾನಿದ್ದೇನೆ, ಅವನನ್ನು ಕೊಲ್ತೇನೆ ಅಂತಂದರು. ನಾನು ಕೊಲ್ತೇನೆ ಅಂತಂದು ಕೂಡಲೇ ಇತೀರಿತೇವ ದದ್ಧರಿರ್ವ್ರಜಾಮಹೇ ವಯಂ ತ್ರಯಃ. ಕೃಷ್ಣ ಹೇಳಿದ್ನಂತೆ, ಇಲ್ಲ ಹಾಗಾದರೆ ಭೀಮ ಇದ್ದಾನೆ ಅಂತಂದ ಮೇಲೆ ನಾನು ಭೀಮ ಅರ್ಜುನ 3 ಜನ ಹೋಗಿಬಿಡ್ತೀವಿ, ಅವನು ಕೊಂದು ಬರ್ತೀವಿ ಅಂತಂದು ನನಗೆ. ಅದಕ್ಕೆ ಇವನು ಮತ್ತೆ ಹೇಳ್ದ, ಅಲ್ಲೋ ನೀವಿಬ್ಬರು ಹೋಗೋದೇ ನನಗೆ ಬೇಡ ಆಗಿತ್ತು, ಅರ್ಜುನನ್ ಬೇರೆ ಸೇರಿಸ್ತಿದ್ಯಲ್ಲ ಅನ್ನ, ಅವನ್ಯಾಕೆ ಸೇರಿಸ್ಕೊಳ್ತಿ ಮತ್ತೆ ಅಂತಂದ. ಅಹಂಚ ಭೀಮ ಪಲ್ಗುನೌ ನಿಹಂತು ಮೇವ ಮಾಗದಂ. ಇಷ್ಟು ಹೇಳ್ತಾ ಇದ್ದಂತೇನೆ ಇತೀರಿತೇತು ಶೌರಿಣ ಜಗಾದ ಧರ್ಮಾನಂದನ. ಆಗ ಅವನು ಹೇಳ್ತಾನೆ, ಕೃಷ್ಣ ಇವ್ರನ್ನ ಕರ್ಕೊಂಡು ಹೋಗಿ ಗೆದ್ದು ಬರ್ತೀನಿ ಅಂತ ಹೇಳ್ತಿದ್ಯಲ್ಲೋ, ಏನು ಮಾತಾಡ್ತಾ ಇದ್ದೀನಿ ನೀನು? ಈಗಾಗಲೇ ನಿನ್ನ ಮೇಲೇನೆ ಎಷ್ಟೋ ಸರ್ತಿ ಯುದ್ಧಕ್ಕೆ ಬಂದಿದ್ದಾನೆ ಆ ಜರಾಸಂಧ, ನಿನಗೆ ಅವನನ್ನು ಗೆಲ್ಲಿಕ್ಕಾಗಿಲ್ಲ, ಇವ್ರನ್ನ ಕರ್ಕೊಂಡೋಗಿ ಹೆಂಗೆ ಗೆದ್ದು ಬರ್ತೀನಿ ನೀನು ಅಂತ. ಮತ್ತೆ
ಇವ್ರನ್ನ ಕರ್ಕೊಂಡು ಹೋಗಿ ಏನು ಗೆದ್ದು ಬರ್ತೀನಿ ನೀನು? ಸಶೂರ ಸೇನ ಮಂಡಲ ಪ್ರಹಾಣತೋ ಹರೇಸ್ತ್ರಯನ್ ಭಯಾದ್ದಿಯಸ್ಯ ಮಾಧುರಂ. ಅಷ್ಟೇ ಅಲ್ಲ, ಈ ಜರಾಸಂಧನಿಗೆ ಹೆದರ್ಕೊಂಡೇನೆ ನೀನು ಮಥುರಾ ಪಟ್ಟಣವನ್ನು ಬಿಟ್ಟು ಸಮುದ್ರದ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿ ದ್ವಾರಕೆ ಅಂತ ಮಾಡ್ಕೊಂಡು ಅಲ್ಲಿ ಬೇರೆ ಬದುಕ್ತಾ ಇದ್ದೆ ಅವನಿಗೆ ಹೆದರ್ಕೊಂಡು. ನೀನು ಹೋಗಿ ಅವನನ್ನು ಗೆದ್ದು ಬರೋದು ಅಂದರೆ ಏನಿದು ಅಂತ ಅನ್ಸರ್ತಿ. ಕೃಷ್ಣನಿಗೆ ಒಂದು ರೀತಿ ಅವಮಾನ ಆಗುವ ಹಾಗೆ ಮಾತಾಡಿದ. ಇಷ್ಟು ಮಾತಾಡಿ ಹೇಳುತ್ತಾನೆ, ಮತ್ತೆ ಸಮಾಧಾನ ಮಾಡಿಕೊಂಡು ತಾನೇ ಹೇಳಿದ್ದಂತೆ, ಕೃಷ್ಣ ನೀನು ನನ್ನ ಮನಸ್ಸಿದ್ದ ಹಾಗೆ, ಭೀಮಾರ್ಜುನರಿಬ್ಬರೂ ಕೂಡ ನನ್ನ ಎರಡು ಕಣ್ಣುಗಳಿದ್ದಂತೆ, ಆದ್ದರಿಂದ ಅವರು ಹೋದರು ಅಂತಾದರೆ ನಾನೂ ಕೂಡ ನಮ್ಮ ದೊಡ್ಡಪ್ಪನಾಗಿಬಿಡ್ತೀನೋ, ನಾ ಕರ್ಕೊಂಡು ಹೋಗಬೇಡ ಅವರನ್ನು ಅಂತಂದ. ಇಷ್ಟು ಹೇಳಿದ. ಈ ಮೌಹಿ ಭೀಮ ಪಲ್ಗುನೌ ಮಮಾಕ್ಷಿಣಿ ಸದಾ ಪ್ರಭೋ ಮನೋನಿಭೋ ಭವಾನ್ ಸದಾ ನವೋ ವಿನಾಸ್ಮ್ಯಹಂ ಪುಮಾನ್. ನೀವಿಲ್ಲದೆ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ, ಆದ್ದರಿಂದ ಬೇಡ ಅಂತಂದ. ಇಷ್ಟು ಹೇಳುತ್ತಿರುವಾಗ ಭೀಮನಿಗೇನಂದರೆ ಕೃಷ್ಣ ಮಾತಾಡಲಿಲ್ಲ, ಭೀಮ ಮಾತಾಡ್ತಾನೆ. ಅಣ್ಣ ನೀನು ನಮ್ಮ ಅಣ್ಣ ಅಂತ ಸುಮ್ಬಿಟ್ಟಿದ್ದೀನಿ ಅಷ್ಟೇ, ಕೃಷ್ಣನ ಬಗ್ಗೆ ಇಷ್ಟು ತಾತ್ಸಾರದಿಂದ ಮಾತಾಡ್ತೀಯಲ್ಲ, ಬೇರೆಯವರಾಗಿದ್ದರೆ ನಾಲಿಗೆ ಸೀಳಿಬಿಡ್ತಿದ್ದೆ ಅಂತ ಒಂದು ಸರ್ತಿ, ನಾಲಿಗೆ ಸೀಳಿಬಿಡ್ತಿದ್ದೆ, ಆದರೂ ನೀನಾದ್ರಿಂದ ಹೇಳ್ತಿದ್ದೇನೆ ಕೇಳು ಅಂದ ಒಂದು ಸರ್ತಿ. ಏನು ಅಂತಂದರೆ ಈ ತೀರಿತೇವದತ್ ಪುನರ್ವೃಕೋದರೋರಿ ರಿಕ್ಷಭುಕು. ಒಂದು ಮಾತು ಹೇಳಿದ, ಅಣ್ಣ ಈ ಕೃಷ್ಣ ಅವನನ್ನು ಗೆದ್ದಿಲ್ಲ ಅಂತ ಹೇಳ್ತಿದ್ದೀಯಲ್ಲ, ನಿನಗೇನು ಗೊತ್ತು ಅವನ ತಾಕತ್ತು? ಯಾಕೆ ಅಂತಂದರೆ ಅವನು ಯಾಕೆ ಗೆಲ್ಲಿಲ್ಲ ಅಂತಂದರೆ ಅವನು ಹುಟ್ಟಿದ್ದ ಅವತಾರ ಮಾಡಿದ್ದೇ ಯಾಕೆ ಅಂದರೆ ಜಾತಕ್ಕಂಸ ಪದಾರ್ಥಾಯ ಭೂಭಾರ ಹರಣಾಯ ಚ ಅಂತ, ಭೂಮಿಗೆ ಭಾರರಾದಂಥ ರಾಕ್ಷಸರ ಸಂಹಾರ ಮಾಡಲಿಕ್ಕೆ ಅಂತಲೇ ಕೃಷ್ಣಾವತಾರ ಆದದ್ದು. ಆ ಕೃಷ್ಣಾವತಾರ ಆದದ್ದೇ ಇದಕ್ಕೆ ಅಂತಂದ ಮೇಲೆ ಅವನು ಮಾಡಬೇಕಿತ್ತಲ್ಲ. ಯಾಕೆ ಅಂತಂದರೆ ಅವನು ಬಂದದ್ದೇ ಭೂಭಾರ ಹರಣಕ್ಕೆ, ರಾಕ್ಷಸರ ಸಂಹಾರ. ಅವನು ಮಾಡಬೇಕು ಅಂದರೆ ಎಲ್ಲೆಲ್ಲಿ ರಾಕ್ಷಸರಿದ್ದಾರೋ ಅಲ್ಲೆಲ್ಲ ಹೋಗಿ ಹುಡುಕೊಂಡು ಹೋಗಿ ಕೊಂದು ಬರೋದು, ಇದು ಭಾಳ ಸಮಸ್ಯೆ. ಅದಕ್ಕೋಸ್ಕರ ಏನು ಮಾಡಿದ ಅಂದರೆ ರಾಕ್ಷಸರನ್ನೆಲ್ಲ ಒಟ್ಟು ಸೇರಿಸುವಂಥ ಈ ದಲ್ಲಾಳಿ ಕೆಲಸ ಇದೆಯಲ್ಲ, ಅದನ್ನೆಲ್ಲ ಈ ಜರಾಸಂಧ ಮಾಡಲಿ, ಅವನು ಕರ್ಕೊಂಡು ಬರಲಿ, ಅವರನ್ನೆಲ್ಲ ಸಂಹಾರ ಮಾಡಿ ಕಳಿಸ್ಬೇಕು. ಹೀಗೆ ಅವನ ಸೈನ್ಯವನ್ನೆಲ್ಲ ನಾಶ ಮಾಡಿದ್ದಾನೆ, ಜರಾಸಂಧನ ಮಾತ್ರ ಬಿಟ್ಟಿದ್ದಾನೆ. ಯಾಕೆ ಅಂದರೆ ಮತ್ತೆ ಅವರನ್ನು ಕಲೆ ಹಾಕಲಿ ಅಂತಲೇ ಬಿಟ್ಟಿದ್ದ, ಮತ್ತವ್ರನ್ನ ಕಲೆ ಹಾಕಲಿ ಅಂತ ಬಿಟ್ಟು. ಹೀಗೆ ಕೃಷ್ಣ ಏನು ಮಾಡಿದ್ದ ಅಂದರೆ ಇಲ್ಲದೇ ಇದ್ದರೆ ಭೂಭಾರ ಹರಣಕ್ಕೆ ಅವತಾರ ಮಾಡೀನಿ ಅಂತ ತಾನು ಎಲ್ಲ ಕಡೆ ಓಡಾಡಿಕೊಂಡು ಶ್ರಮ ಪಟ್ಟುಕೊಂಡು ಯಾಕೆ ಬೇಕಿದೆಲ್ಲ, ಅದಕ್ಕೆ ಇದ್ದ ಜಾಗದಲ್ಲೇ ಇರ್ತೀನಿ, ಎಲ್ಲರನ್ನೂ ಕರ್ಕೊಂಡು ಬಾ ಅಂದ, ಎಲ್ಲರನ್ನೂ ಸಂಹಾರ ಮಾಡಿದ ಕೃಷ್ಣ. ಇದು ಅವನ ತಾಕತ್ತು ಅಂದ, ಇದು ಅವನ ತಂತ್ರಗಾರಿಕೆ ಅಂತಂದ. ಇದು ನಿನಗೆ ಅರ್ಥ ಆಗಲಿಲ್ಲ, ಇದು ತಂತ್ರಗಾರಿಕೆ ಕೃಷ್ಣನದ್ದು. ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದೇನು ಅಂತ ಹೇಳಿದರೆ ಈ ಕೃಷ್ಣ ಪರಮಾತ್ಮ ಭಗವಂತ ಬೇರೆ ಯಾರೂ ಅಲ್ಲ, ಅವನಿಗೆ ಯಾರು ವರ ಕೊಟ್ಟಿದ್ದಾನಲ್ಲ ಬ್ರಹ್ಮ, ಆ ಕೊಟ್ಟಂಥ ವರವನ್ನು ಕೊಟ್ಟಂಥ ಏನು ಬ್ರಹ್ಮದೇವರಿದ್ದಾರೆ, ಆ ಬ್ರಹ್ಮದೇವರು ಕೂಡ ಇವನ ವಶದಲ್ಲೇ ಇದ್ದಾನೆ ಅಂತ. ಅದನ್ನೇ ವಶೇಚ ಯಸ್ಯ ತದ್ಬಲಂ ಸುರಾಸುರೋರಗಾದಿನಾಂ ಸ ಏಷ ಕೇಶವ ಪ್ರಭು ಕ್ವಚಾಸ್ಯ ಬಾರುಹದ್ರತಃ. ಅದರಿಂದಾಗಿ ಅದೃಷ್ಟಮಸ್ತಿ ಮೇ ಬಲಂ ಹರಿಪ್ರಣಾಯಕಸ್ಯ ಚ. ನನ್ನ ಬಲ ಏನು ಅಂತ ನೀನಿನ್ನೂ ನೋಡಿಲ್ಲ ಅಂತ ಹೇಳ್ತಾನೆ. ನನ್ನ ಬಲ ಏನು ಅಂತ ನೋಡಿಲ್ಲ ನೀನು, ನಾನೊಂದು ಸರ್ತಿ ತೋರಿಸ್ತೀನಿ, ನೋಡಬೇಕಾದ್ರೆ ಆ ಜರಾಸಂಧನ ಕೊಂದು ಬರ್ತೇನೆ ಅಂತ. ಸಮಸ್ತ ಲೋಕನೇತರಿ ಪ್ರಭೌಹಿ ಸರ್ವಶಕ್ತಿತ. ಅದಕ್ಕೆ ಅಲ್ಲ ಸರಿ, ಭೀಮನ್ ಕರ್ಕೊಂಡು ಹೋದರೆ ಸಾಕಾಗಿತ್ತು, ಮತ್ತು ಅದ್ರ ಜೊತೆಗೆ ಈ ಅರ್ಜುನನ್ ಬೇರೆ ಯಾಕೆ ಕರ್ಕೊಂಡು ಹೋಗೋದು? ಯಾಕೆ ಅಂತಂದರೆ ಅನೇಕ ಕಾರಣ ಇಟ್ಕೊಂಡಿದ್ದಂತೆ ಈ ಕೃಷ್ಣ, ಬೇರೆ ಬೇರೆ ಕಾರಣ. ಒಂದು ಏನು ಅಂತ ಹೇಳಿದರೆ ಅರ್ಜುನನನ್ನು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡದ್ದು ಒಂದು ಉದ್ದೇಶ ಏನು ಅಂದರೆ ಮುಖ್ಯವಾಗಿ ಅರ್ಜುನ ಇರಬೇಕಂತೆ. ಅವನು ಎಲ್ಲಾದರೂ ಇದ್ದ ಅಂದರೆ ಆ ಜಾಗದಲ್ಲಿ, ಯುದ್ಧ ನಡೆಯುವಂಥ ಜಾಗದಲ್ಲಿ ಅವನು ಇದ್ದ ಅಂದರೆ ಅಲ್ಲಿ ಜಯ ಸಿಗ್ತದೆ ಅಂತೇಳಿ. ಎಲ್ಲಿ ಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಜೊತೆಗೆ ನಿಂತರು ಅಂತ ಆದರೆ ಅಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಅಂತ. ಇದು ಜಗತ್ತಿಗೆ ತೋರಿಸ್ಬೇಕು, ಇದರ ಸಂದೇಶವನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿಯೇ ಭಗವಂತ ಅರ್ಜುನನನ್ನು ಕರ್ಕೊಂಡು ಹೋದನಂತೆ ಪರಮಾತ್ಮ. ಅಜೇಯತಾ ತಥಾರ್ಜುನೇ ಹರೇರ್ವರೋದ್ಭವಾಸ್ತಿ. ಶ್ರೀಹರಿಯೇ ವರ ಕೊಟ್ಟಿದ್ದಾನಂತೆ, ನೀನೆಲ್ಲಿರ್ತೀಯೋ ಅಲ್ಲಿ ಜಯ ಸಿಗಲಿ ಅಂತ ವರ ಕೊಟ್ಟಿದ್ದಾನಂತೆ ಭಗವಂತ. ಆದ್ದರಿಂದಲೇ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯ ಭೂತಿ ಧ್ರುವಾನಿ ತಿರ್ಮಮ ಅಂತ ಹೇಳ್ತಾರೆ. ಭೂತಿ ಜಯ ಜೊತೆಗೆ ವಿಜಯವೂ ಕೂಡ ಅವರಿಗೆ ಸಿಕ್ಕೇ ಸಿಗುತ್ತೆ ಅಂತ. ಶ್ರೀಹಿ ಸಂಪತ್ತು ಎನ್ನುವಂಥದ್ದು ಸಿಗುತ್ತೆ. ಹೀಗೆ ಎಲ್ಲವೂ ಒಲ್ದು ಬರುತ್ತೆ. ಅದಕ್ಕೋಸ್ಕರ ಅವನಿರಬೇಕು ಅಂತ. ಅಥೋ ವಯಂ ತ್ರಯೋದ್ಯತಂ ಪ್ರಯಾಮ ಮಾಗದಂ ರಿಪುಂ. ಅದಕ್ಕೋಸ್ಕರ ನಾವು 3 ಮಂದಿ ಹೋಗ್ತೇವೆ ಅಂತಂದ. ಹನಿಶ್ಚಯೇವ ಮಾಗದಂ ಹರೇ ಪುರೋ ನ ಸಂಶಯ. ಅದಕ್ಕೆ ಈ ಭೀಮನಾದರೂ ಕೂಡ ಹೇಳ್ತಾ ಇದ್ದಾನೆ ಈ ಮಾತನ್ನು. ನಾನು ಹೋಗ್ತಿದ್ದೇನೆ, ಅರ್ಜುನ ಜೊತೆಗಿರಲಿ ಅಂತ ಒಂದು ಕಾರಣ ಕೊಟ್ಟ.
ಇನ್ನು ಕೃಷ್ಣ ಯಾಕೆ ಬೇಕು? ಕೃಷ್ಣ ಬೇಕಾಗಿಲ್ಲ. ಯಾಕೆ? ಭೀಮನಿಗೊಬ್ಬನಿಗೆ ತಾಕತ್ತಿಲ್ವ? ಅವನಿಗೆ ತಾಕತ್ತಿತ್ತು, ಅವನೇ ಹೋಗ್ತಿದ್ದ, ಸಂಹಾರ ಮಾಡಿ ಬರ್ತಿದ್ದ. ಆದರೂ ಕೃಷ್ಣನೂ ಕೂಡ ಜೊತೆಗೆ ಬರಲಿ ಅಂತ ಹೇಳಿದ. ಯಾಕೆ ಅಂತಂದರೆ ಈ ಸುಗ್ರೀವ ಇದ್ನಲ್ಲ, ಸುಗ್ರೀವ ವಾಲಿನ ಹೊಡಿಲಿಕ್ಕೆ ಅಂತ ಹೋಗಿದ್ನಂತೆ. ಹೋಗುವಾಗ ಹೇಳಿದ್ದ, ನಾನು ವಾಲಿ ಜೊತೆಗೆ ಹೋರಾಡ್ತೀನಿ, ಅಕಸ್ಮಾತ್ ಏನಾದರೂ ನನ್ನ ಮೇಲೆ ಅವನೇನಾದರೂ ದಾಳಿ ಮಾಡಿದ ಅಂದರೆ ನೀನು ಅವಾಗ ಅವನು ಹೊಡಿ ಅಂತ ಹೇಳಿದ್ನಂತೆ. ಅದಕ್ಕೋಸ್ಕರ ರಾಮನ ಕರ್ಕೊಂಡು ಹೋಗಿದ್ದ. ಹಾಗೆ ಭೀಮನು ಕೂಡ ಜರಾಸಂಧನ ಹೊಡಿತೀನಿ, ಅಕಸ್ಮಾತ್ ನನಗೇನಾದರೂ ಹೊಡೆದ್ರೆ ನೀ ಅವನು ಹೊಡಿ ಅಂತ ಕರ್ಕೊಂಡು ಹೋಗಿದ್ನ ಅಂದರೆ ಅದಕ್ಕಲ್ಲ. ಮತ್ತು ಯಾಕೆ ಕರ್ಕೊಂಡು ಹೋಗಿದ್ದ ಅಂತಂದರೆ ಅವನು ಕರ್ಕೊಂಡು ಹೋದ್ದೇ ಬೇರೆ. ಏನು ಅಂತಂದರೆ ಭೀಮ ಅನುಸಂಧಾನ ಮಾಡಿದಂತೆ, ನಾನು ಇವತ್ತು ಜರಾಸಂಧನನ್ನು ಕೊಲ್ತೇನೆ. ಕೊಂದಾಗ ಶ್ರೀಹರಿ ಎಲ್ಲೋ ಇರ್ತಾನೆ, ಎಲ್ಲೋ ಇದ್ದು ಆ ಜರಾಸಂಧನನ್ನು ಕೊಂದು ಅವನಿಗೆ ಸಮರ್ಪಣೆ ಮಾಡೋದಲ್ಲ, ಪ್ರತ್ಯಕ್ಷವಾಗಿ ಕೃಷ್ಣನಿಗೆ ನಾನು ಸಮರ್ಪಣೆ ಮಾಡಬೇಕು ಅವನ ಸಂಹಾರವನ್ನು ಅನ್ನೋದಕ್ಕೋಸ್ಕರವಾಗಿ ಕೃಷ್ಣನೂ ನನ್ನ ಜೊತೆಗೆ ಬರಲಿ ಅಂತ ಭೀಮ ಹೇಳಿದ್ನಂತೆ. ಪ್ರತ್ಯಕ್ಷವಾಗಿ ಅವನಿಗೆ ಮಾಡ್ತೇನೆ ನಾನು ಅಂತ. ಇದಕ್ಕೋಸ್ಕರವಾಗಿ ಹನಿಷ್ಯ ಏವ ಮಾಗದಂ ಹರಿ ಪುರೋ ನ ಸಂಶಯ, ಹರಿಯ ಎದರಲ್ಲೇ ಸಂಹಾರ ಮಾಡ್ತೇನೆ ಅಂತ. ವಯಂ ತ್ರಯಸ್ಸಮೇತ್ಯತಂ ಪ್ರಯಾತಯಾಮ ಮೃತ್ಯವೇ, ಅದಕ್ಕೋಸ್ಕರ ಹೊರಡುತ್ತೇವೆ ಅಂತ ಹೊರಟ್ರಂತೆ. ಭಯಂ ನ ಕಾರ್ಯಮೇವತೆ ಮಯಾ ಹತಸ್ಸನೇಹಿತ. ಅದಕ್ಕೆ ಇಷ್ಟೆಲ್ಲ ಆದ ಕೂಡಲೇ ಆಗ ಅವನಿಗೆ ಭಯ, ಅವನಿಗೆ ಧರ್ಮರಾಜನಿಗೆ ಇಷ್ಟು ಭಯ ಇದ್ದರೂ ಕೂಡ ಕೃಷ್ಣ ಒಂದು ಮಾತನ್ನು ಹೇಳಿದ್ನಂತೆ, ನೀನೇನು ಯೋಚನೆ ಮಾಡಬೇಡ, ನಾನು ಇವತ್ತು ಇವ್ರನ್ನ ಕರ್ಕೊಂಡು ಹೋಗ್ತಿದ್ದೀನಿ, ಮತ್ತೆ ವಾಪಸ್ ನಿನ್ನ 2 ಕಣ್ಣು ತಂದು ಕೊಡ್ತೀನಿ ಅಂತ. ನಿನ್ನ 2 ಕಣ್ಣು ನಿನಗೆ ತಂದು ಕೊಡ್ತೀನಿ, ಏನು ಹೆದರ್ಲಿಕ್ಕೆ ಹೋಗಬೇಡ ಅಂತ ಕೃಷ್ಣ. ಅಥೋ ನ ಶಂಕಿತಂ ಮನಃ ಕುರುಷ್ವ ಭೂಪತೆ ಕ್ವಚಿತ್ ಪ್ರದರ್ಶಯಾಮಿ ತೇನುಜೌ ನಿಹತ್ಯ ಮಾಗಧೇಶ್ವರಂ. ಆ ಮಾಗಧೇಶ್ವರನನ್ನು ಸಂಹಾರ ಮಾಡಿ ಬರ್ತೇವೆ ಅಂತ ಹೋದ್ರಂತೆ. ಹೋಗುವಾಗ ಏನು ಮಾಡಿದರು ಅಂತಂದರೆ, ಆಗ ಈ ಕೃಷ್ಣ ಪರಮಾತ್ಮ ಅವರಿಗೆ ಹೇಳಿ ಬ್ರಾಹ್ಮಣರ ವೇಷ ಹಾಕ್ಸಿದ್ನಂತೆ. ಬ್ರಾಹ್ಮಣರ ವೇಷ ಹಾಕ್ಕೊಂಡು ಅವರನ್ನು ಕರ್ಕೊಂಡು ಹೋದನಂತೆ, ಇಬ್ಬರನ್ನು ಕರ್ಕೊಂಡು ಆ ಮಗಧ ದೇಶಕ್ಕೆ ಹೋದ. ಆ ಮಗಧ ದೇಶ ಅಂತಂದರೆ ಇವತ್ತು ಏನು ಬಿಹಾರ ಇದೆ, ಬಿಹಾರದ ಹತ್ತಿರ ಒಂದು ಪಾಟ್ನಾ ಅಂತ ಒಂದು ಊರು ಬರ್ತದೆ. ಆ ಪಾಟ್ನಾದ ಬಳಿ ಇರುವಂಥ ಇವತ್ತಿಗೂ ಕೂಡ ಅಲ್ಲಿ ಮಗಧ ದೇಶ ಇದು ಅಂತ ತೋರಿಸ್ತಾರೆ. ಅದೆಲ್ಲ ರಾಜಗೃಹ ಎಲ್ಲವನ್ನು ಕೂಡ ತೋರಿಸ್ತಾರೆ ಅಲ್ಲೆಲ್ಲ. ಆ ಸುತ್ತಮುತ್ತಲು ಪ್ರದೇಶ ಏನಿದೆಯಲ್ಲ ಇದನ್ನೆಲ್ಲವನ್ನು ಕೂಡ ಮಗಧ ದೇಶ. ಆ ಮಗಧ ದೇಶ ಇದೆಯಲ್ವ, ಆ ಮಗಧ ದೇಶ ಎನ್ನುವಂಥದ್ದನ್ನು ಪ್ರವೇಶ ಮಾಡಿದ್ರಂತೆ. ಪ್ರವೇಶ ಮಾಡಿದ ಕೂಡಲೇ ಅಲ್ಲಿ ಒಂದು ದೊಡ್ಡ ಬೆಟ್ಟ ಇತ್ತಂತೊಂದು ದೊಡ್ಡ ಬೆಟ್ಟ. ಆ ದೊಡ್ಡ ಬೆಟ್ಟ ಏನು ಅಂದರೆ ಅದು ಇರೋದೇ ಹೇಗಿತ್ತು ಅಂದರೆ ಶಿವಲಿಂಗದ ಆಕಾರದಲ್ಲಿ ಇತ್ತಂಥದ್ದು, ಶಿವಲಿಂಗದ ಆಕಾರ. ನಿತ್ಯ ಈ ಜರಾಸಂಧ ಅದಕ್ಕೆ ಪೂಜೆ ಮಾಡ್ತಿದ್ದಂತೆ. ಮಹಾಶೈವ ಅವನು, ಅದಕ್ಕೆ ನಿತ್ಯ ಪೂಜೆ ಮಾಡ್ತಿದ್ದಂತೆ. ನಿತ್ಯ ಪೂಜೆ ಮಾಡಬೇಕಾದ್ರೆ ಮೊದಲು ಮಾಡಿದ್ದೇನು ಅಂದರೆ ಈ 3 ಜನರು ಕೂಡ ಹೋಗಿ ಆ ಪರ್ವತಾಕಾರದ ಏನು ಶಿವಲಿಂಗ ಇತ್ತು ಅದನ್ನು ಕೆಡವಿದ್ರಂತೆ. ಎಲ್ಲರೂ ಸೇರಿಕೊಂಡು ಅದನ್ನು ಕೆಡವಿ ಹಾಕಿದ್ರು ಎಲ್ಲ. ಇದು ಅವನ ಮೇಲೆ ದ್ವೇಷದಿಂದ ಕೆಡವಿದ್ದಾರೆ. ಆದರೆ ರುದ್ರದೇವರಿಗೆ ಅಪಮಾನ ಮಾಡಲಿಲ್ವೇ ಅಂತಂದರೆ ಮಧ್ವಾಚಾರ್ಯ ಹೇಳ್ತಾರೆ ಇಲ್ಲ ಅಂತ. ಯಾಕೆ ಅಂದರೆ ಈ ಹಿಂದೆನೇ ಒಂದು ಸರ್ತಿ ಈ ಜರಾಸಂಧನ ಕೆಲವು ಶಿಷ್ಯಂದ್ರೆಲ್ಲ ಸೇರಿಕೊಂಡು ಇಲ್ಲಿ ಪೂಜೆ ಮಾಡಬೇಕಾದ್ರೆ ರುದ್ರದೇವರಿಗೆ ಅವಮಾನ ಮಾಡಿದ್ರಂತೆ. ಆವತ್ತೇ ಆ ಲಿಂಗದಿಂದ ರುದ್ರದೇವರು ಹೋಗಿಬಿಟ್ಟಿದ್ರಂತೆ. ಅಲ್ಲಿ ಅವರ ಸನ್ನಿಧಾನವೇ ಇರಲಿಲ್ಲ. ಅದಕ್ಕೋಸ್ಕರವಾಗಿ ಇದನ್ನು ಸನ್ನಿಧಾನ ಇಲ್ಲ, ಇದಕ್ಕೆ ಪೂಜೆ ಮಾಡ್ತಿದ್ದಾರೆ ಇವರು ಅಂತ ಅದನ್ನು ಕೆಡವಿದ್ರಂತ ಒಂದು ಸರ್ತಿ. ಅದನ್ನು ಕೆಡವಿ ಸುಮಾಲ್ಯ ವಸ್ತ್ರಭೂಷಣೈ ಸಮರ್ಚಿತಂ ಗಿರಿಂ ಯಯುಃ ಸ್ವಶೀರ್ಷತೋಪಿ ಚಾದೃತಂ ಜರಾಸುತೇನ ತೇ ಗಿರಿಂ. ಅಲ್ಲಿ ಹೋದ ನಂತರ ಮತ್ತೇನು ಮಾಡಿದ್ರಂತೆ, ಇವನ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಬೇರಿ ಮೃದಂಗಗಳು ಇವೆಲ್ಲ ಬಾರಿಸ್ತಾ ಇದ್ರಂತೆ, ನಗಾರಿಗಳೆಲ್ಲ ಇತ್ತಂತೆ. ಆ ಬೇರಿ ನಗಾರಿ ಇವನ್ನೆಲ್ಲ ಬಾರಿಸ್ತಾ ಇದ್ದರೆ ಅವುಗಳ ನಾಳ ಏನಿರ್ತದಲ್ಲ ಅದು ಏನಾಗ್ತಿತ್ತಂತೆ, ಆ ಜರಾಸಂಧನಿಗೆ ಒಂದೊಂದು ಸರ್ತಿ ಬಾರಿಸಿದರೆ ಅವನಿಗೆ ಉತ್ಸಾಹ ಬರ್ತಿತ್ತಂತೆ. ಜರಾಸಂಧನಿಗೆ ಎಲ್ಲಿಲ್ಲದು ಉತ್ಸಾಹ ಬರ್ತಿತ್ತಂತೆ. ಆ ಶಬ್ದ ಕೇಳಿದರೆ ಸಾಕು ಉತ್ಸಾಹ ಅಂತ ಅವನಿಗೆ. ಯುದ್ಧ ಮಾಡಿಬಿಡ್ತೀನಿ, ಬಡದು ಬಿಡ್ತೀನಿ ಅನ್ನೋ ಉತ್ಸಾಹ ಬರೋದಂತ ಅವನಿಗೆ. ಅದಕ್ಕೆ ಮೊದಲು ಅವನು ಉತ್ಸಾಹ ಕುಗ್ಗಿಸ್ಬೇಕು ಅಂತ ಏನು ಆ ಬೇರಿ ಮತ್ತು ಆ ನಗಾರಿ ಎಲ್ಲ ಇತ್ತು ಅದನ್ನೆಲ್ಲ ಹರಿದು ಹಾಕಿದ್ರಂತ ಒಂದು ಸರ್ತಿ, ಅದನ್ನೆಲ್ಲ ಕತ್ತರಿಸಿ ಹಾಕಿದ್ರಂತೆ. ಅದು ಅನೇಕ ಬೇರೆ ಬೇರೆ ರೀತಿಯಾದಂಥ ಕೆಲವು ಋಷಿಗಳು ಅವರಿವರ ಒಳಗಿನ ನರಗಳನ್ನು ತಂದುಬಿಟ್ಟೆಲ್ಲ ಮಾಡಿದ್ರಂತೆ ಅದನ್ನು. ಅಂಥ ಒಂದು ವಿಚಿತ್ರವಾದಂಥ ಬೇರೆ ಅದನ್ನೆಲ್ಲ ಸೀಳಿದ್ರಂತೆ. ಸೀಳಿಕೊಂಡೇನೆ ಹೋದ್ರಂತೆ. ಅದನ್ನು ಸೀಳಿಕೊಂಡು 3 ನಗಾರಿಗಳಿದ್ವಂತೆ, 3. ಆ 3 ನಗಾರಿಗಳನ್ನು ಕೂಡ ಸೀಳಿಕೊಂಡು ಹೋದ್ರಂತೆ. ಅದನ್ನು ಹೋದ ಕೂಡಲೇ ಎಲ್ಲಿಗೆ ಹೋದ್ರಿ, ಹೇಗೆ ಹೋದರು ಅಂತಂದರೆ ಅದ್ವಾರತಸ್ತೆ ನಗರಂ ಪ್ರವಿಶ್ಯ ಮಾಶಸ್ಯ ನಾಲೇನ ಕೃತಾಸ್ತ್ರಿಬೇರೀ. ಅದಕ್ಕೆ ಅದ್ವಾರತಸ್ತೆ, ಅದ್ವಾರದಿಂದ ಹೋದ್ರಂತೆ, ದ್ವಾರದಿಂದ ಹೋಗಲಿಲ್ಲ, ಅಂದರೆ ಹಿಂಬಾಗಿಲಿಂದ ಹೋದ್ರಂತವ್ರು.
ಹಿಂಬಾಗಿಲಿಂದ ಹೋದರು. ಹಿಂಬಾಗಿಲಿಂದ ಹೋಗ್ತಾ ಇದ್ದಂತೆ ಅದು ಏನು ಹೋದ ಕೂಡಲೇ ಒಳಗೆ ಹೋಗಲಿಲ್ಲ, ಹಿಂದುಗಡೆಯಿಂದ ಹೋಗಿ ಅಲ್ಲಿಂದಲೇ ಒಂದು ಸರ್ತಿ ಜೋರಾಗಿ ಭೋಹ ಅಂತ ಕೂಗಿದ್ರಂತ. ಒಂದು ಸರ್ತಿ ಭೋಹ ಅಂತ ಕೂಗಿದಾಗ ಯಾರಪ್ಪ ಅದು ನಮ್ಮ ಮನೆ ಹಿಂಭಾಗದಿಂದ ಬಂದು ಕೂಗ್ತಾ ಇದ್ದಾರಲ್ಲ ಅಂತ ಒಂದು ಸರ್ತಿ ಜರಾಸಂಧನೇ ಹೋದನಂತೆ ಮನೆ ಹಿಂಭಾಗಕ್ಕೆ ಅಂತ. ಹೋಗಿ ನೋಡುತ್ತಾನೆ, ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದರು. ಅವನ ಮನೆಯಲ್ಲಿ ಇನ್ನೊಂದು ಸಂಪ್ರದಾಯ ಇಟ್ಕೊಂಡಿದ್ನಂತ ಅಯೋಗ್ಯ. ಏನು, ಯಾರೇ ಮನೆಗೆ ಬಂದರೂ ಕೂಡ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿ ಕಳಿಸ್ಬೇಕು ಅಂತ. ಇವರು ಬ್ರಾಹ್ಮಣರು ಬಂದಿದ್ದಾರೆ ಅಂದ ಕೂಡಲೇ ಎಲೆ ಹಾಕಿರಿ ಅಂತಂದಂತ ಒಳಗೆ. ಬ್ರಾಹ್ಮಣರು ಅಂದರೆ ಭೋಜನ ಪ್ರಿಯ ಅಂತ ತಿಳ್ಕೊಂಬಿಟ್ಟ ನಾವು. ಅದಕ್ಕೆ ಬ್ರಾಹ್ಮಣರು ಬಂದರೆ ಊಟಕ್ಕೆ ಹಾಕಿರಿ ಅಂತಂದು ಅಂದ ಕೂಡಲೇ ಆಗ ಇವನು ಹೇಳಿದ್ನಂತೆ, ನಾವು ಬಂದದ್ದು ಊಟಕ್ಕಲ್ಲ ಅಂತಂದನಂತೆ. ಊಟಕ್ಕಲ್ಲ ಬಂದದ್ದು ಅಂತ. ಯಾಕೆ ಬಂದಿದ್ದೀರಿ ನೀವು, ಯಾರು ನೀವು ಅಂತ ಕೇಳಿದ. ಯಾರು ನೀವು ಅಂತ ಕೇಳಿದರೆ ಅದಕ್ಕೆ ಅವ್ರು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ನಾವು ನಿನ್ನ ಶತ್ರುಗಳು ಅಂತಂದನಂತೆ. ನಾವು ನಿನ್ನ ಶತ್ರುಗಳು ಅಂತ ಹೇಳಿದ ಕೂಡಲೇ ಅದಕ್ಕೆ ಹೇಳ್ತಾನೆ, ಅಹಂ ಕುತೋ ಓ ಮಮ ಶತ್ರುತಾ ಭವೇತ್. ಅಲ್ಲ, ಇವತ್ತಿನ ತನಕ ನಾನು ಜಗತ್ತಿನಲ್ಲಿ ಯಾವ ಬ್ರಾಹ್ಮಣರನ್ನು ಕೂಡ ವಿರೋಧ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ನಿಮಗೂ ನಮಗೂ ಏನು ವಿರೋಧ ಅಂತ ಕೇಳಿದ. ನಿಮಗೂ ನಮಗೂ ಏನು ವಿರೋಧ ಅಂತಂದ ಕೂಡಲೇ ಕೃಷ್ಣ ಹೇಳ್ತಾನೆ, ನಮಗೂ ನಿಮಗೂ ವಿರೋಧ ಏನು ಅಂತಂದರೆ ಇಷ್ಟೇ ವಿರೋಧ, ನಾವು ಎಲ್ಲ ಸಜ್ಜನರು ಕೂಡ ಸುಖವಾಗಿ ಬದುಕಬೇಕು ಅಂತ ಹೇಳ್ತೀವಿ, ನೀನು ಸಜ್ಜನರನ್ನೆಲ್ಲರನ್ನು ಕೂಡ ಮಾರಣ ಹೋಮ ಮಾಡಬೇಕು ಅಂತ ಹೇಳ್ತೀವಿ. ಇದೇ ನಮಗೂ ನಿಮಗೂ ಇರುವಂಥ ವಿರೋಧ ಅಂತಂದ ಕೃಷ್ಣ. ಇದೇ ನಮಗೆ ಇರುವಂಥದ್ದು ವಿರೋಧ ಅಂತ. ಅದಕ್ಕೆ ಯಾರು ನೀವು ಅಂತ ಕೇಳಿದ. ಯಾರು ನೀವು ಅಂತಂದರೆ ತಾನ್ ವಿಪ್ರವೇಶಾನ್ಸ ನಿಶಾಮ್ಯ ರಾಜ ಮಹಾಭುಜಾನ್ ಸ್ನಾತಕ ವೇಷಯುಕ್ತಾನ್. ಅದಕ್ಕೆ ನೋಡಿದ ಒಂದು ಸರ್ತಿ ಸರಿಯಾಗಿ ಗಮನಿಸಿದ್ನಂತೆ. ನನಗೆ ಅರ್ಥ ಆಗ್ತಾಯಿದೆ, ನೀವು ನೋಡಿದರೆ ಬ್ರಾಹ್ಮಣರ ವೇಷದಲ್ಲಿದ್ದೀರಿ, ಬ್ರಾಹ್ಮಣರಲ್ಲ ಅಂತಂದ. ಬ್ರಾಹ್ಮಣರ ವೇಷ ಅಷ್ಟೇ ನಿಮ್ಮದು, ಬ್ರಾಹ್ಮಣರಲ್ಲ ನೀವು. ಯಾರು ಹೇಳ್ರಿ ನೀವು ಅಂತ ಕೇಳಿದ. ಯಾಕೆ ಅಂದ್ರೆ ಅದು ಹೇಗೆ ಬಂದಿದ್ರು ಅಂದರೆ ಸ್ನಾತಕ ವೇಷದಿಂದ ಬಂದಿದ್ರಂತೆ. ಸ್ನಾತಕ ವೇಷ ಅಂತಂದರೆ ಈ ವಿದ್ಯಾಪೀಠದಲ್ಲಿ ಅಧ್ಯಯನ ಮುಗೀತದೆ. ಅಧ್ಯಯನ ಮುಗಿದಾದ ನಂತರ ಆಮೇಲೆ ಏನು ಮಾಡಬೇಕು ಅಂದರೆ ಅವರು ಸ್ನಾತಕ ವೇಷವನ್ನು ಹಾಕ್ಕೊಂಡು ಹೂವಿನ ಮಾಲೆ ಹಾಕ್ಕೊಂಡು ಕಾಶಿ ಯಾತ್ರೆಗೆ ಅಂತ ಹೊರಡ್ತಾರೆ ಅವರು. ಆಗ ಹೊರಡುವಾಗ ಒಬ್ಬ ಕನ್ಯಾಪಿತನಾದವನು ಬಂದು ನಿನಗೆ ಕನ್ಯಾದಾನ ಮಾಡ್ತೀನಿ ಅಂತ ಕರ್ಕೊಂಬರ್ಬೇಕು ಅವನನ್ನು. ಹಂಗಿರ್ತದೆ. ಆ ಸ್ನಾತಕವೇ ಮದುವೆ ಮಾಡ್ಕೊಳ್ಬೇಕು ಅನ್ನೋ ವಯಸ್ಸಿಗೆ ಬಂದಂಥ ಹುಡುಗರಂತೆ ಬಂದಿದ್ದಾರಂತೆ ಎಲ್ಲರೂ ಕೂಡ ಬರೋದು. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಮಾಡಿದ್ರು ಅಂದರೆ ಬ್ರಹ್ಮವಸ್ತ್ರ ಹಾಕ್ಕೊಂಡಿದ್ರಂತೆ. ಆ ಬ್ರಹ್ಮವಸ್ತ್ರ ಅಂದರೆ ಹೇಗಿರುತ್ತದೆ ಅಂದರೆ ಎಡಭುಜ ಎನ್ನುವಂಥದ್ದು ಬಟ್ಟೆಯಿಂದ ಮುಚ್ಚಿರಬೇಕು, ಬಲಭುಜ ಎನ್ನುವಂಥದ್ದು ಓಪನ್ ಇರಬೇಕಂತೆ. ಬಲಭುಜ ಕಣ್ಣಿಗೆ ಕಾಣಬೇಕು, ಎಡಭುಜ ಎನ್ನುವಂಥದ್ದು ಕಣ್ಣಿಗೆ ಕಾಣಬಾರ್ದು. ಹೀಗೆ ನಾನು ಇದ್ದೇನಲ್ಲ ಈಗ ಆ ರೀತಿ ಇರಬೇಕಂತೆ. ಹಾಗಿರುವಾಗ ಅದನ್ನು ನೋಡುವಾಗ ಆ ಬಲಭುಜ ಏನಿತ್ತಲ್ಲ, ಅರ್ಜುನನ ಬಲಭುಜ ನೋಡುವಾಗ ಅಲ್ಲೊಂದು ಕಲೆ ಕಾಣಿಸ್ತಂತ ಅವನಿಗೆ. ಆ ಕಲೆ ಏನು ಅಂದರೆ ಇವರು ಬಾಣ ಬಿಡಬೇಕಾದ್ರೆ ಏನು ಮಾಡ್ತಾರೆ, ಆ ಬಿಲ್ಲನ್ನು ಎಳೆದು ಬಿಡ್ತಾರಲ್ಲ, ಎಳೆದು ಬಿಟ್ಟಾಗ ಇಲ್ಲಿ ಟಚ್ ಆಗಿ ಹೋಗ್ತಿತ್ತಂಥದ್ದು ಆ ಬಿಲ್ಲು. ಅದು ಹೋದಾಗಲೆಲ್ಲ ಇಲ್ಲಿ ಬಡ್ದು ಒಂದು ಕಲೆ ಆಗಿ ಹೋಗಿತ್ತಂತ ಅವನಿಗೆ. ಆದ್ರಿಂದ ಅಷ್ಟು ಪ್ರಾಕ್ಟೀಸ್ ಮಾಡಿ ಹೋಗಿಬಿಟ್ಟಿದ್ನಂತವನು. ಆದ್ದರಿಂದಾಗಿ ಅವನು ಇದನ್ನು ನೋಡಿ ನೀವು ಯಾರೋ ಕ್ಷತ್ರಿಯರಿರಬೇಕು ನೀವು ಅಂತಂದ. ಕೇಷ್ಟಾತ ಕಿಂಹೇತುತ ಆಗತಾಶ್ಚ ಕುತಶ್ಚ ಮೇ ಪರ್ವತ ಲಿಂಗಭೇದನಂ. ಅವನೇ ಕೇಳಿದ್ನಂತೆ, ನನ್ನ ಮನೆ ಎದುರು ಬಾಗಿಲಿಂದಲೇ ಬರ್ಬೋದಿತ್ತು, ಯಾಕೆ ಹಿಂಬಾಗಿಲಿಂದ ಬಂದಿದ್ದೀರಿ ಅಂತ ಕೇಳಿದ. ಅಷ್ಟೇ ಅಲ್ಲ, ನನ್ನ ಪರ್ವತಲಿಂಗವನ್ನು ನೀವು ಅದನ್ನು ಕೆಡವಿ ಬಂದಿದ್ದೀರಿ, ಯಾಕೆ ಕೆಡವಿದ್ದೀರಿ? ನನ್ನ ಬೇರಿಗಳನ್ನೆಲ್ಲವನ್ನು ಕೂಡ ಸೀಳಿ ಬಂದಿದ್ದೀರಿ, ಯಾಕೆ ಅಂತ ಕೇಳಿದ. ಅಷ್ಟೇ ಅಲ್ಲ, ಕೆಲವು ಅಂಗಡಿಗಳಿದ್ವಂತ ಅದನ್ನೆಲ್ಲ ಲೂಟಿ ಮಾಡಿಕೊಂಡೇ ಬಂದಿದ್ರಂತ ಇವ್ರು ಬರಬೇಕಾದ್ರೆ. ಅದನ್ನೆಲ್ಲ ಯಾಕೆ ಲೂಟಿ ಮಾಡಿದ್ದೀರಿ? ಸ್ನಾತಕ ಬ್ರಾಹ್ಮಣ ವೇಷವನ್ನು ಅಂದರೆ ಮದುವೆ ಆಗದೇ ಇರುವಂಥ ವೇಷದಲ್ಲಿ ಬಂದಿದ್ದೀರಲ್ಲ, ಯಾಕೆ ಹಿಂಗೆ ಬಂದಿದ್ದೀರಿ ಅಂತ ಕೇಳಿದ್ನಂತೆ. ಇದನ್ನು ಕೂಡ ಯಾಕೆ ಧಾರಣೆ ಮಾಡಿದ್ದೀರಿ ಅಂತ ಇಷ್ಟೆಲ್ಲ ಕೇಳಬೇಕಾದ್ರೆ ಆಗಲಿ ಪರವಾಗಿಲ್ಲ, ಬ್ರಾಹ್ಮಣ ವೇಷದಲ್ಲಿ ಬಂದಿದ್ದೀರಿ, ನಿಮಗೆ ಸತ್ಕಾರ ಮಾಡ್ತೀನಿ ಎಂದ. ಅಂದರೆ ಅವ್ರು ಹೇಳಿದ್ನಂತೆ, ಕೃಷ್ಣ ಹೇಳಿದ್ನಂತೆ, ನಿನ್ನ ಸತ್ಕಾರ ನಮಗೆ ಬೇಡ ಅಂತಂದ ಕೃಷ್ಣ. ನಿನ್ನ ಸತ್ಕಾರ ಬೇಡ. ಏನು ಕೇಳಿದೆ ನೀನು? ಮನೆಯ ಮುಂಬಾಗಿಲಿಂದ ಯಾಕೆ ಬರಲಿಲ್ಲ ಅಂತ ಕೇಳಿದೆಲ್ಲ. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಎಂದ. ಏನು ಅಂದರೆ ಯಾವಾಗಲೂ ಕೂಡ ಶತ್ರುಗಳ ಮನೆಗೆ ಪ್ರವೇಶ ಮಾಡಬೇಕು ಅಂದರೆ ಹಿಂಬಾಗಿಲಿಂದ ಬರಬೇಕು ಅಂತಿದೆ. ಅದಕ್ಕೋಸ್ಕರವಾಗಿ ನಾವು ಹಿಂಬಾಗಿಲಿಂದ ಬಂದಿದ್ದು ಅಂತ ಹೇಳುತ್ತಾರೆ. ಅಷ್ಟೇ ಅಲ್ಲ, ಹಿಂಬಾಗಿಲಿಂದ ಬರೋದು ಮಾತ್ರ ಅಲ್ಲ, ಶತ್ರುಗಳ ಗೃಹ ಪ್ರವೇಶವನ್ನು ಮಾಡಬೇಕಾದ್ರೆ ಬಲಗಾಲಿಟ್ಟು ಹೋಗಬಾರ್ದು, ಎಡಗಾಲಿಡಬೇಕು. ಅದಕ್ಕೆ ನಿಮ್ಮ ಮನೆಗೆ ಎಡಗಾಲಿಟ್ಟು ಬರ್ತೀವಿ ಅಂತಂದ ಕೃಷ್ಣ. ಎಡಗಾಲಿಟ್ಟೇ ಬರ್ತೇವೆ ಅಂತ. ಯಾಕೆ ಅಂದರೆ ಕೆಲವು ಕಡೆಯಲ್ಲಿ ಮಾತ್ರ ಬಲಗಾಲು ಅಂತ. ಪ್ರಯಾಣ ಕಾಲೇ ರತಿ ಸಂಪ್ರಯೋಗೆ, ಕೆಲವು ಸಂದರ್ಭಗಳು ಅಂತಿದೆ. ಪ್ರಯಾಣ ಕಾಲೇ ಸ್ವಗೃಹ ಪ್ರವೇಶೆ, ಪ್ರಯಾಣ ಕಾಲದಲ್ಲಿ ಎಲ್ಲಾದರೂ ಹೋಗ್ತಿರ್ತೀವಿ, ಹೋಗಬೇಕಾದ್ರೆ ಬಸ್ ಹತ್ತಬೇಕಾದ್ರೆ ಎಡಗಾಲು ಮುಂದಿಟ್ಟು ಹೋಗಬಾರ್ದಂತೆ.
ಬಲಗಾಲು ಮುಂದಿಡಬೇಕು ಅಂತ ಪ್ರಯಾಣ ಕಾಲದಲ್ಲಿ ಅಂತ ಹೇಳ್ತಾರೆ. ಸ್ವಗೃಹ ಪ್ರವೇಶೆ, ಗೃಹ ಪ್ರವೇಶ ಮಾಡಿರ್ತೀವಿ, ಆಗಲೂ ಕೂಡ ಏನು ಮಾಡಬೇಕು ಅಂದರೆ ಹೆಣ್ಣುಮಕ್ಕಳೇನೆ ಒಂದು ಸೇರನ್ನಿಟ್ಟು ಅದನ್ನು ಮುಂದೆ ತಳ್ಳಿ ಬಲಗಾಲಿನಿಟ್ಟುಕೊಂಡು ಮೇಲೆ ಒಳಗೆ ಬರಬೇಕು ಅಂತ. ಹೆಣ್ಣನ್ನು ಮನೆ ತುಂಬಿಸ್ಕೊಳ್ಳೋದೇ ಹಾಗೆ ಅಂತ ಹೇಳ್ತಾರೆ. ಹಾಗೆ ಬಲಗಾಲಿಟ್ಟು ಬರಬೇಕು ಅಂತ. ಆದರೆ ಶತ್ರು ಗೃಹ ಪ್ರವೇಶ, ಶತ್ರುಗಳ ಗೃಹ ಪ್ರವೇಶವನ್ನು ಮಾಡಬೇಕಾದ್ರೆ ವಾಮೇನ ಪಾದೇನ, ವಾಮಪಾದವನ್ನು ಎಡಗಾಲನ್ನು ಮುಂದಿಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಎಡಗಾಲಿಟ್ಟಿದ್ದೇವೆ, ಅಷ್ಟೇ ಅಲ್ಲ ಹಿಂಬಾಗಿಲಿಂದ ಬಂದಿದ್ದೇವೆ ಎಂದ. ಇಷ್ಟು ಶತ್ರು ಅಂತಿಲ್ಲ, ನಮಗೂ ನಿಮಗೂ ಏನೋ ಶತ್ರುತ್ವ ಅಂತ ಕೇಳಿದ. ಯಾರು ನೀವು ಅಂತ ಕೇಳಿದ. ಅದಕ್ಕೆ ಇವನು ಹೇಳ್ದ, ಕೃಷ್ಣ ಹೇಳ್ದ, ಅಲ್ಲಯ್ಯ ಇನ್ನೂ ಗೊತ್ತಾಗಲಿಲ್ವ ನಿನಗೆ, ನಾನು ಯಾರು ಅಂತ ಗೊತ್ತಾಗಲಿಲ್ವ ನಿನಗೆ? ಅಹಂ ಹೃಷಿಕೇಶ ಅಂತಂದ. ನಾನೇ ನಿನ್ನನ್ನು 18 ಬಾರಿಯೂ ಕೂಡ ಕೊಲ್ಲದೆ ಬಿಟ್ಟಿದ್ದೇನಲ್ಲ, ಅದೇ ಹುಡುಗ ನಾನು, ಕೃಷ್ಣ ಬಂದಿದ್ದೇನೆ ಅಂತಂದ. ಒಂದು ಸರ್ತಿ ಗಾಬರಿ ಆಯ್ತು ಅವನಿಗೆ, ಕೃಷ್ಣನ ಇವನು ಅಂತ. ಇವರಿಬ್ಬರು ಯಾರು ಅಂತ ತಿಳ್ಕೊಂಡಿದ್ದಿ? ಇವರಿಬ್ಬರು ಬೇರೆ ಯಾರೂ ಅಲ್ಲ, ಒಬ್ಬ ಭೀಮ, ಇನ್ನೊಬ್ಬ ಅರ್ಜುನ ಅಂತ ಹೇಳಿದ. ಇಬ್ಬರು ಕೂಡ ಬಂದಿರುವಂಥವರು. ವಿಮೋಕ್ಷಯಾಮ ಸ್ವಜನಾನ್ಯದಿತ್ವಂ ನಮೋಚಯಾಸ್ಯದ್ಯ ನಿಗೃಹ್ಯ ಚತ್ವಾಂ. ಇವತ್ತು ನಿನ್ನ ಬಳಿಯಲ್ಲಿರುವಂಥ ಏನು ಅಷ್ಟೂ ಜನ 8,000ಕ್ಕಿಂತಲೂ ಅಧಿಕ ರಾಜರಿದ್ದಾರೆ, ಆ ಎಲ್ಲ ರಾಜರನ್ನು ಕೂಡ ಬಿಡಿಸ್ಕೊಂಡು ಹೋಗಲಿಕ್ಕೆ ಅಂತ ಬಂದಿದ್ದೇನೆ. ನೀನಾಗಿ ಬಿಟ್ಟು ಕಳಿಸಿದರೆ ಸರಿ, ಇಲ್ಲ ಅಂತಾದರೆ ಮುಂಚಾತವ ತಾನಭಿಯಾಹಿ ಚಾಸ್ಮಾನ್ ರಣಾಯ ಮರ್ತುಂ, ಇಲ್ಲ ಅಂದರೆ ಸಾಯ್ಲಿಕ್ಕೆ ನಮ್ಮ ಜೊತೆ ಯುದ್ಧಕ್ಕೆ ಬಾ ಅಂತಂದ ಕೃಷ್ಣ. ಸಾಯ್ಲಿಕ್ಕೆ ಬಂದುಬಿಡು ನೀನು ಅಂತ ಹೇಳಿದ. ಸಾಯ್ಲಿಕ್ಕೆ ಬಂದುಬಿಡು ಅಂದಾಗ ಸಿಟ್ಟು ಬಂತವನಿಗೆ. ಎಲ್ಲ ನನ್ನ ಎದುರಲ್ಲಿ ಮಾತಾಡ್ತೀರೇನೋ, ಬಂದೇ ಬಿಡ್ತೀನಿ, ಈಗ ನಿಮ್ಮನ್ನು ಹೊಡೆದೇ ಬಿಡ್ತೇನೆ ಅನ್ನುವಂತೆ ಮಾತಾಡಿದ್ನಂತೆ. ಮಾತಾಡಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಬರೋದು ಬರ್ತಿದ್ದಿ ಮನೆಯಲ್ಲಿ ಹೇಳಿ ಬಾ ನೀನು ಅಂತಂದಂತೆ. ಯಾಕೆ ಅಂದರೆ ಈಗ ಬಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗಲ್ಲ ನೀನು ಅಂತಂದ ಕೃಷ್ಣ. ಬಂದಿ ಅಂದರೆ ವಾಪಸ್ ಮನೆಗೆ ಹೋಗಲ್ಲ ನೀನು. ನಿರಾಯುಧ ಸಾಯುಧೋವಾ ಯುಷ್ಮಾದಿಷ್ಟಾಯುಧೇನವಾ. ಅದಕ್ಕೆ ಕೃಷ್ಣ ಬರುವಾಗಲೇ ಏನು ಮಾಡಿದ್ದ? ಬ್ರಾಹ್ಮಣ ವೇಷದಲ್ಲಿ ಆಯುಧ ಹಿಡ್ಕೊಂಡು ಬಂದಿರಲಿಲ್ಲ. ಅಂದರೆ ಅರ್ಥ ಏನು ಅಂದರೆ ಜಗತ್ತಿಗೊಂದು ಸಂದೇಶ ಕೊಡಬೇಕಿತ್ತಂತೆ. ಜರಾಸಂಧ ಅಂದರೆ ಆ ಕಾಲದ ಒಬ್ಬ ದೊಡ್ಡ ವೀರ ಅಂತ ಜಗತ್ತಿಗೊಂದು ದೊಡ್ಡ ಭ್ರಮೆ ಇದೆ. ಆದರೆ ಭೀಮ ಎಂಥವನು ಅಂದರೆ ಅವನ ಮುಂದೆ ಯಾರೂ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಆಯುಧ ಇಲ್ಲದೇನೆ ಅವನ ಮನೆಗೆ ಹೋಗಿದ್ದಂತೆ. ಅಂದರೆ ಇವನು ತೃಣಸಮ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆ ರೀತಿ ಕರ್ಕೊಂಡು ಹೋಗಿದ್ದಂತೆ ಕೃಷ್ಣ ಒಂದು ಕೆಲಸ ಮಾಡಿದ ಅಂದರೆ ಅದರಲ್ಲಿ ಅನೇಕ ಅರ್ಥಗಳನ್ನು ತುಂಬಿಟ್ಟಿರ್ತಾನೆ. ಹೀಗೆ ಆ ಭೀಮನನ್ನು ಕರ್ಕೊಂಡು ಹೋಗಿದ್ದ. ಕರ್ಕೊಂಡು ಹೋಗಿ ಏಕೋಪಿ ಸಕಲೈರ್ಯೋತ್ಸೆ ಸಸೈನ್ಯೋವಾ ಸಸೈನಿಕಾನ್. ಅದಕ್ಕೆ ನಿರಾಯುಧನಾಗಿ ಬಂದಿದ್ದೆ, ನೀನೇ ಸೆಲೆಕ್ಟ್ ಮಾಡು. ಕೃಷ್ಣ ಹೇಳಿದ, ನೀನೇ ಸೆಲೆಕ್ಟ್ ಮಾಡು, ಯಾರ ಜೊತೆಗೆ ಯುದ್ಧ ಮಾಡ್ತೀಯ? ನನ್ನ ಜೊತೆಗೆ ಯುದ್ಧ ಮಾಡ್ತೀಯೋ, ಅಥವಾ ಭೀಮನ ಜೊತೆಗೆ ಯುದ್ಧ ಮಾಡ್ತೀಯೋ, ಅಥವಾ ಅರ್ಜುನನ ಜೊತೆಗೆ ಯುದ್ಧ ಮಾಡ್ತೀಯೋ? ಯಾರನ್ನು ಬೇಕಾದರೂ ಆಯ್ಕೆ ಮಾಡಲಿಕ್ಕೆ ನಿನಗೆ ಕೊಡ್ತೇನಂತೆ, ನಿನಗೆ ಕೊಡ್ತೀನಿ ಆಯ್ಕೆ ಮಾಡಿಕೊಳ್ಳಿಕ್ಕೆ ಅಂತ. ಯಾರ ಜೊತೆಗೆ ಬೇಕಾದರೂ ಯುದ್ಧ ಮಾಡು. ಅಥವಾ ನೀನೇನಾದರೂ ಕೂಡ ಬರೀ ಕೈಯಲ್ಲೇ ಯುದ್ಧ ಮಾಡ್ತೀಯ ಅಂದರೆ ಅದಕ್ಕೂ ರೆಡಿ ಇದ್ದೀವಿ ನಾವು. ಅಷ್ಟೇ ಅಲ್ಲ, ನೀನು ಆಯುಧದಿಂದ ಬರ್ತೀಯ ಅಂದರೆ ಅದಕ್ಕೂ ರೆಡಿ ಇದ್ದೀವಿ ನಾವು. ಮಲ್ಲ ಯುದ್ಧಕ್ಕೂ ರೆಡಿ, ಗದಾ ಯುದ್ಧಕ್ಕೂ ರೆಡಿ. ಯಾವುದಕ್ಕೆ ಬರ್ತೀಯೋ ಅದಕ್ಕೆ ನಾವು ಸಿದ್ಧರಿದ್ದೇವೆ, ಬೇಕಾದ್ರೆ ತಾಕತ್ತಿದ್ರೆ ಬಾ ನೀನು ಅಂತ ಹೇಳಿದ ಕೃಷ್ಣ. ಬಾ ನೀನು ಅಂತ ಹೇಳಿದಾಗ ಭೀಮನ ತಾಕತ್ತು ಅಂದ್ರೇ ತಾಕತ್ತು. ನಿರಾಯುಧ ಸಾಯುಧೋವ ತ್ವದಭಿಷ್ಟಾಯುಧೇನೋವ. ನಿನಗೆ ಇಷ್ಟವಾದ ಆಯುಧವನ್ನು ಹಿಡ್ಕೊಂಡು ಬಾ. ನೀನು ಗದೆ ಅಂತಲೇ ಅಲ್ಲ, ಗದೆ ಹಿಡ್ಕೊಂಡು ಬಾ, ಬಿಲ್ ಹಿಡ್ಕೊಂಡು ಬಾ, ಏನು ಬೇಕಾದರೂ ಕೂಡ ಹಿಡ್ಕೊಂಡು ಬಾ, ನೀನು ಯುದ್ಧ ಮಾಡೇ ಬಿಡಲಿ, ಇವತ್ತು ನಡೆದೇ ಹೋಗಲಿ ಅಂತ ಇಷ್ಟು ಹೇಳ್ತಾ ಇದ್ದಂತೇನೆ ಅವನು ಹೇಳ್ತಾನೆ, ಆಯಿತು ಹಾಗಾದರೆ ಈಗಲೇ ಬರ್ತೇನೆ ನಾನು ಅಂತ. ನಿರಾಯುಧೇನ ಭೀಮೇನ ಸಮಾಹ್ವಾನೇ ಕೃತೇ ಮಿತಂ ಧರ್ಮಂ ಯಶಶ್ಚ ಭೀಮಸ್ಯ ವರ್ಧಯಾಮಾಸ ಕೇಶವ. ಅದಕ್ಕೆ ಭೀಮನ ತಾಕತ್ತು ಏನು ಅನ್ನುವಂಥದ್ದು ಅನ್ನುವಂತೆ ಇದನ್ನೆಲ್ಲ ಮಾತಾಡಿದ ಕೃಷ್ಣ. ಮಾತಾಡಿದ ಕೂಡಲೇ ಅವನಿಗೂ ಸಿಟ್ಟು ಬಂದು ಹೇಳ್ತಾನೆ, ಹಾಗಾದರೆ ಸರಿ ನಾನೂ ಬರ್ತೇನಂತೆ, ಒಳಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ನಂತೆ. ಒಳಗೆ ಹೋಗಿ ಬರ್ತೇನೆ ಅಂತಂದಾಗ ಅವನು ಹೋದ್ನಲ್ಲ, ಒಳಗೆ ಹೋದವನು ಸುಮ್ಮನೆ ಬರಲಿಲ್ಲಂತೆ. ಹೋಗಿ ತನ್ನ ಮಗ ಇದ್ದ ಸಹದೇವ ಅಂತ, ಅವನ ಮಗನ ಹೆಸರು ಕೂಡ ಸಹದೇವ ಅಂತಲೇ, ಆ ಮಗನಿಗೆ ಪಟ್ಟಾಭಿಷೇಕ ಮಾಡೇ ಬಂದಂಥವು. ಅಂದ್ರೆ ಅರ್ಥ ಏನು ಅಂದರೆ, ನಾ ಇನ್ನು ಬರೋದಿಲ್ಲ, ನಾ ಸಾಯ್ತೀನಿ, ಆದ್ದರಿಂದ ನೀನೇ ಈ ದೇಶದ ರಾಜ ಆಗಬೇಕು ಅಂತ ಬರುವಾಗಲೇ ಪಟ್ಟಾಭಿಷೇಕ ಮಾಡೇ ಬಂದಂಥವ್ನು. ಹೊರಗೆ ಬರಬೇಕಾದ್ರೆ ಇಷ್ಟು ಪಟ್ಟಾಭಿಷೇಕ ಮಾಡಿ ಬಂದಲ್ವ. ಬಂದು ಕೂಡಲೇ ತೃತೀಯಂ ಅರ್ಜುನಂ ಚೈವ ಸಮಾದಾಯ ಯಯೌ ರಿಪುಂ. ಅದಕ್ಕೆ ಹೇಳ್ತಾನೆ, ಈ ಅರ್ಜುನನನ್ನು ತೋರಿಸಿ ಅರ್ಜುನನ ಜೊತೆಗೆ ಯುದ್ಧ ಮಾಡ್ತೀಯಾ ಅಂತಂದರೆ ಅವನು ಹೇಳಿದ್ನಂತೆ, ಈ ಅರ್ಜುನ ಬೇಡ ನನಗೆ ಯುದ್ಧಕ್ಕೆ ಅಂದವನು. ಅರ್ಜುನ ಯುದ್ಧಕ್ಕೆ ಬೇಡ ಅಂತ. ಯಾಕೆ ಅಂತಂದರೆ ಅರ್ಜುನ ಅವನು ಹೇಳ್ತಾನೆ ಅರ್ಜುನನಿಗೆ, ಇವನಿನ್ನೂ ಸಣ್ಣ ಹುಡುಗ, ಇವನು ನನ್ನ ಎದುರಿಗೆ ಅಂತ. ಸಣ್ಣ ಹುಡುಗ, ಸಣ್ಣ ಕೂಸಿದು, ಇದ್ರ ಜೊತೆಗೇನು ಯುದ್ಧ ಮಾಡೋದು ನಾನು? ಕಿಶೋರಃ ಅಂತಂದ, ಏಷಃ ಕಿಶೋರಃ, ಇವನಿನ್ನೂ ಕಿಶೋರ ಇದ್ದಾನೆ, ಇವನು ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ಯಾಕೆ ಅಂದರೆ, ಅಲ್ಲ ಕಿಶೋರ ಏನು ಸಣ್ಣ ಹುಡುಗ ಏನಲ್ಲ, ಆಗಲೇ ಅರ್ಜುನನಿಗೆ 55 ವರ್ಷ ಆಗಿತ್ತು. ಅವನಿಗೆ 55 ವರ್ಷದ ಯುವಕ ಅವನು.
ಅಂಥ ಹುಡುಗನನ್ನು ಹಿಡ್ಕೊಂಡು ಪಂಚಾಶದಬ್ದೋದ್ಯ ಹಯಮೇವತು ಬಾಲವತ್ ಅಂತಂದ. ಇವನಿನ್ನು ಸಣ್ಣ ಕೂಸಿ ಇವನು ನನ್ನ ಎದುರಿಗೆ, ಇವನ ಜೊತೆಗೆ ಯುದ್ಧ ಮಾಡಲ್ಲ ಅಂದ. ಮತ್ತೇನು ಅಬಲತ್ವಾದ್ ಯುವಾಪ್ಯೇಷ ಬಾಲಯೇವ ಮತೋ ಮಮ. ಅಲ್ಲ, ಇವನು ಏನು ಅಂತಂದರೆ ದೊಡ್ಡವನಾಗಿರ್ಬೋದಿಲ್ಲ ಅಂತಲ್ಲ, ಆದರೂ ನಾನು ಸಣ್ಣ ಕೂಸಿದ್ದಾಗಲಿಂದಲೂ ನೋಡಿದ್ದೇನೆ, ಅದರಿಂದ ನನ್ನ ಎದುರಿಗೆ ಏನಾದರೂ ಸಣ್ಣ ಕೂಸೇ ಇದು, ಅದರಿಂದ ಇವನು ದೊಡ್ಡವನಲ್ಲ, ಇವನ ಜೊತೆಗೆ ನಾನು ಯುದ್ಧ ಮಾಡಲ್ಲ ಅಂತ. ಇಷ್ಟು ಹೇಳಿದ ಕೂಡಲೇ ಎದುರುಗಡೆ ಇದ್ದ ಅರ್ಜುನ ಒಂದು ಮಾತು ಹೇಳ್ಬೋದಿತ್ತಲ್ಲ, ಏನೋ ನನ್ನನ್ನು ಹುಡುಗ ಅಂತೀಯನೋ, ನನ್ನ ತಾಕತ್ತು ನೋಡ್ತೀಯ ನೀನು ಅಂತ ಹೇಳಬೇಕಿತ್ತಲ್ಲ. ಅರ್ಜುನ ಏನು ಮಾಡಿದ್ನಂತೆ, ಮನಸ್ಸಲ್ಲಿ ಅಂದ್ಕೊಂಡಂತೆ, ಅಂತೂ ಇವನು ನನ್ನ ಹುಡುಗ ಅಂಥೇಳಿ ಇವನೇ ಸೈಡಿಗೆ ಇಟ್ಬಿಟ್ನಲ್ಲ, ಒಳ್ಳೇದಾಯಿತು ಅಂತ ಅನ್ಕೊಂಡು, ನನ್ನನ್ನು ಇಲ್ಲ ಅಂದರೆ ಇವನ ಜೊತೆಗೆ ಹೋಗಿ ಮತ್ತು ಸೋತ್ರಿ ಏನು ಫಜೀತಿ ನಂದು ಅಂತ ಇತ್ಯುಕ್ತೋಪ್ಯರ್ಜುನೋ ನಾಹ ಕುರುತರಿ ಹಿ ಪರೀಕ್ಷಣಂ ಹೇಳಬೇಕಿತ್ತು. ಅವನು ಒಂದು ಸರ್ತಿ ನನ್ನ ಬಲವನ್ನು ಪರೀಕ್ಷೆ ಮಾಡು ಅಂತ ಹೇಳಿಬಿಡಬೇಕಿತ್ತು, ಆದರೆ ಹೇಳಲಿಲ್ಲ. ಅವನು ಹೇಳಲಿಲ್ಲ. ಯಾಕೆ? ಸುಮ್ಮನಿದ್ದ. ಅವನು ಮನಸ್ಸಲ್ಲಿ ಅಂದ್ಕೊಂಡ, ಬಾಹುಬ್ಯಾಂ ಧನುಷಾವೇತಿ ಶಂಕಮಾನ ಪರಾಜಯಂ, ಇವನ ಹತ್ರ ಏನಾದರೂ ಕೂಡ ಪರಾಜಯ ಆದರೂ ಆದೀತಪ್ಪ ನನಗೆ ಅಂತ ಹೆದರ್ಕೊಂಡೆ, ಅಪ್ಪ ನಾನು ಸೇಫ್ ಆದೆ ಅಂತ ಅಂದ್ಕೊಂಡಂತ. ಅಂದರೆ ಕೃಷ್ಣ ಯಾಕೆ ಅರ್ಜುನನನ್ನು ಕರ್ಕೊಂಡು ಬಂದಿದ್ದ ಅಂತಂದರೆ ಇದಕ್ಕೆ ಕರ್ಕೊಂಬಂದದ್ದು, ಇದಕ್ಕೆ ಕರ್ಕೊಂಬಂದದ್ದು. ಅಂದರೆ ಜಗತ್ತಿಗೆ ಗೊತ್ತಾಗಬೇಕು, ಎಲ್ಲರೂ ಕೂಡ ಅರ್ಜುನನ ಬಲವೇ ಬಲ ಅಂತ ತಿಳ್ಕೊಂಡಿದ್ದೀರಿ. ಮಹಾಭಾರತದ ಯುದ್ಧದಲ್ಲಿ ಪಾಂಡವರಿಗೆ ಗೆಲುವು ಸಿಕ್ಕದ್ದೇ ಅರ್ಜುನನಿಂದ ಅಂತ ತಿಳ್ಕೊಂಡಿದ್ದೀರಿ. ಅಲ್ಲ, ಭೀಮನ ಬಲದ ಮುಂದೆ ಅರ್ಜುನನ ಬಲ ಏನೂ ಅಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರವೇನೆ ಅರ್ಜುನನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಇಷ್ಟು ಮಾತಾಡಿದಾಗ ಅರ್ಜುನ ಒಂದು ಮಾತಾಡಬೇಕಿತ್ತಲ್ಲ, ನನ್ನ ಪರೀಕ್ಷೆ ಮಾಡು ಅಂತ ಹೇಳ್ಬೋದಿತ್ತು. ಹೇಳಲಿಲ್ಲ ಅರ್ಜುನ. ಯಾಕೆ ಹೇಳಲಿಲ್ಲ ಅಂತಂದರೆ ಇದಕ್ಕೆ, ಅಂದರೆ ಅವನಿಗೂ ಒಳಗಡೆ ಒಂದು ಸಂಕಟ ಇತ್ತು, ಇವನ ಎದುರಿಗೆ ಗೆಲ್ಲಿಕ್ಕಾಗಲ್ಲ ಅಂತು. ಆದರೆ ಇನ್ನೊಂದೇನು ಅಂದರೆ ಅವನ ಸಮಸ್ಯೆ ಏನು ಅಂದರೆ ಜರಾಸಂಧನದ್ದು, ಇವನನ್ನು ನಾನು ಒಂದೇನು ಅಂತಂದರೆ ಇವನ ಜೊತೆಗೆ ಯುದ್ಧ ಮಾಡಿದೆ ಅಂದರೆ ನಾನೇನು ಇವನ ಹತ್ರ ಸೋಲಲ್ಲ, ಅಕಸ್ಮಾತ್ ಸೋತೆ ಅಂತ ಆದರೆ ಯಾರೋ ಸಣ್ಣ ಹುಡುಗನ ಕೈಯಲ್ಲಿ ಸೋತು ಬಿಟ್ಟೆ ಅಂತ ನನಗೊಂದು ಅಪಮಾನ ಆಗ್ತದೆ, ಆಮೇಲೆ ಅದು ಆಗಬಾರ್ದು. ಅದಕ್ಕೋಸ್ಕರವಾಗಿ ಅವನ ಜೊತೆಗೆ ಬೇಡ. ಇನ್ನೇನು ಇಲ್ಲ, ಕೃಷ್ಣನ ಜೊತೆಗೆ ಯುದ್ಧ ಮಾಡೋಣ ಅಂದರೆ ಕೃಷ್ಣನ ಬಗ್ಗೆ ಹೇಳ್ತಾನೆ, ಜಾನನ್ ಕೃಷ್ಣೇ ಬಲಂ ಘೋರಂ ಅವಿಶಕ್ಯಂ ಸಮಾಗದ. ಅವನು ಹೇಳ್ದ, ಕೃಷ್ಣ ನಿನ್ನ ಜೊತೆಗೂ ಯುದ್ಧ ಮಾಡಲ್ಲ. ಯಾಕೆ? ಅವನಿಗೆ ಹೆದರಿಕೆ ಇತ್ತು. ಕೃಷ್ಣ ಈಗಾಗಲೇ ನಾ ಕರ್ಕೊಂಡು ಹೋದ ಎಲ್ಲ ಸೈನ್ಯವನ್ನು ಕೊಂದಿದ್ದಾನೆ, ಕಾಲಯವನನ ಸೈನ್ಯವನ್ನೇ ಸಂಹಾರ ಮಾಡಿದ್ದಾನೆ, ನನ್ನನ್ನು ಬಿಟ್ಟಾನ ಅವನು ಕೃಷ್ಣ, ಸಾಧ್ಯವೇ ಇಲ್ಲ. ಅದಕ್ಕೆ ಮತ್ತೇನು ಕಾರಣ ಏನು ಕೊಡೋದು? ಅದಕ್ಕೆ ಹೇಳಿದ್ನಂತೆ, ಇಲ್ಲ ಒಂದು ಕೆಲಸ ಮಾಡು ಕೃಷ್ಣ, ನಿನ್ನ ಜೊತೆಗೆ ಯುದ್ಧ ಮಾಡಲ್ಲ. ಯಾಕೆ? ನೀ ಗೊಲ್ಲ ಅಂದ. ನೀ ಗೊಲ್ಲ, ನೀನು ಗೊಲ್ಲ ಏನಲ್ಲ ಅವನು. ಯಾಕೆಂದರೆ ಕ್ಷತ್ರಿಯ ಸಂಸ್ಕಾರಗಳೆಲ್ಲ ಆಗಿತ್ತು ಅವನಿಗೆ, ಆಗಿದ್ದರೂ ಕೂಡ ಇವನು ಕೊಟ್ಟ ಕಾರಣ ಮಾತ್ರ ಏನು ಅಂದರೆ ಗೊಲ್ಲ ನೀನು ಅಂದ. ನೀನು ಒಬ್ಬ ಗೋಪಾಲಕ, ದನ ಕಾಯೋ ಹುಡುಗ ನೀನು, ನಿನ್ನ ಜೊತೆಗೇನೋ ಯುದ್ಧ ಮಾಡೋದು ನಾನು, ಬೇಡ ನೀನೂ ಬೇಡ ಅಂತಂದಂತೆ. ಇಷ್ಟು ಹೇಳಿ ಕಡೆಗೊಂದು ಮಾತು ಹೇಳ್ತಾನೆ, ಯಾರ ಜೊತೆಗೆ ಯುದ್ಧ ಮಾಡ್ತಿ ಅಂತಂದರೆ ಅವನ ಮನಸ್ಸಲ್ಲಿ ಹನಿಷ್ಯೇತ್ಯೇವ ಮಾಂ ಕೃಷ್ಣ ಇತ್ಯಾಸಿನ್ ನೃಪತೇರ್ ಭಯಂ, ನನ್ನನ್ನು ಕೊಂದುಬಿಡ್ತಾನೆ ಈ ಕೃಷ್ಣ ಅಂತ ಗ್ಯಾರಂಟಿ ಅವನಿಗೆ. ಅದಕ್ಕೋಸ್ಕರವಾಗಿ ಮೊದಲು ಇಷ್ಟಾಗಿ ಅವನೊಂದು ವಿಚಾರ ಮಾಡ್ಬೋದಿತ್ತು, ಇಷ್ಟು ಜನರಲ್ಲಿ ಯಾರನ್ನ ಬೇಕಾದರೂ ಆಯ್ಕೆ ಮಾಡ್ಕೊ ಅಂತ ಕೃಷ್ಣ ಹೇಳಿದ್ದ. ಅರ್ಜುನನನ್ನೇ ನಾನು ಯುದ್ಧ ಮಾಡಿಬಿಡ್ತೇನೆ ಅಂತ ಅಂದರೆ ಒಂದು ತಾಕತ್ತಿತ್ತಲ್ಲ, ಅರ್ಜುನನ ಗೆಲ್ತೇನೆ ಅಂತ ಮಾಡಿಬಿಡ್ಬೋದಿತ್ತು. ಆದರೆ ಅವನಿಗೆ ಒಂದು ಹೆದರಿಕೆ ಏನು ಅಂದರೆ, ಇಷ್ಟಾದ ಮೇಲೆ ಅರ್ಜುನನನ್ನು ನಾನು ಸೋಲಿಸಿದೆ ಅಂದರೂ ಕೂಡ ಆಮೇಲೆ ಕೃಷ್ಣ ಭೀಮ ನನ್ನನ್ನು ಬಿಡ್ತಾರೆ, ಹಣಗಾಯಿ ನೀರ್ಗಾಯಿ ಮಾಡಿಟ್ಬಿಡ್ತಾರೆ ನಾನು. ಆದ್ದರಿಂದ ಬೇಡ. ಆದ್ದರಿಂದ ಹೇಗೂ ಸಾಯ್ತೀನಂತೆ. ಸಾಯೋದು ಸತ್ರು ಕೂಡ ವೀರಮರಣ ಅಂತ ಆಗಬೇಕು, ವೀರಮರಣ. ಅದಕ್ಕೆ ಆ ಕಾಲದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಏನು ಅಂತಂದರೆ ಭೀಮನ ಬಲಕ್ಕೆ ಸಾಟಿ ಇಲ್ಲ ಅಂತೊಂದಿತ್ತು. ಆದ್ದರಿಂದ ಭೀಮನ ಬಲದ ಮುಂದೆ ಸಾಟಿ ಇಲ್ಲ, ಆದ್ದರಿಂದ ಹೋರಾಡೋದು ಅಂತಾದರೆ ಭೀಮನ ಕೈಲಿ ಹೋರಾಡೋಣ. ನಾನು ಗೆಲ್ಲಿಕ್ಕಂತೂ ಆಗಲ್ಲ, ಅಕಸ್ಮಾತ್ ಸತ್ತರೂ ಕೂಡ ಭೀಮನ ಕೈಯಲ್ಲಿ ಸತ್ಯ ಅನ್ನುವ ಕೀರ್ತಿ ನನಗಿರ್ತದೆ ಅಂತ ಯೋಚನೆ ಮಾಡಿದ್ನಂತೆ. ಈ ಯೋಚನೆಯನ್ನು ಮಾಡಿ ಇತೀಕ್ಷ್ಯ ಭೀಮಂ ಪ್ರತಿಯೋಧನಾಯ ಸಂಗೃಹ್ಯ ರಾಜಾಸ ಜರಾಸುತೋ ಬಲಿ ರಾಜ್ಯೇ ನಿಜಂ ಚಾತ್ಮಜಮಭ್ಯಷಿಂಚತ್ ಪುರಾಖ್ಯಾತಂ ಪತ್ರತಾಪಾಖ್ಯಕರುದ್ರಂ. ಅದಕ್ಕೆ ಏನು ಮಾಡಿದ್ನಂತೆ, ಅವನನ್ನು ತನ್ನ ಮಗನನ್ನು ಸಹದೇವನನ್ನು, ಅಂದರೆ ಸಹದೇವ ಅಂದರೆ ಅವನು ಈ ಏಕಾದಶ ರುದ್ರರಿದ್ದರಲ್ಲ, ಆ ಏಕಾದಶ ರುದ್ರರಲ್ಲಿ ಪತ್ರತಾಪ ಅಂತ ಒಬ್ಬ ಇದ್ದಾನೆ. ಆ ಪತ್ರತಾಪ ಅನ್ನುವಂಥ ರುದ್ರನೇ ಸಹದೇವನಾಗಿ ಹುಟ್ಟಿದ್ದ. ಅವನಿಗೆ ಪಟ್ಟಾಭಿಷೇಕ ಮಾಡಿ ಬಂದನಂತೆ. ಬರುವಾಗಲೇ ಏನು ಮಾಡಿದ ಅಂದರೆ ಗದೆಯನ್ನು ಹಿಡ್ಕೊಂಬಂದಂತೆ. ಬರುವಾಗ 2 ಗದೆ ಹಿಡ್ಕೊಂಬಂದಂತೆ. 2 ಗದೆಯನ್ನು ಹಿಡ್ಕೊಂಬಂದ. 2 ಗದೆಯನ್ನು ಹಿಡ್ಕೊಂಡು ಬಂದು ನೀನೊಂದು ತಗೋ ನಾನೊಂದು ತಗೊಳ್ತೇನೆ ಅಂತ ಇಬ್ಬರೂ ಕೂಡ ಪರಸ್ಪರವಾಗಿ ಯುದ್ಧಕ್ಕೆ ಅಂತ ಸನ್ನದ್ಧರಾಗಿ ನಿಂತರಂತೆ. ಇಬ್ಬರೂ ಕೂಡ ಯುದ್ಧಕ್ಕೆ ಅಂತ ಸನ್ನದ್ಧರಾಗಿ ನಿಂತಾಗ ಒಂದು ಹೋರಾಟ ನಡೀತು ಅಂತಂದರೆ ಎಂಥ ಹೋರಾಟ ಅಂತಂದ್ರೆ ಅದು ಆ ಭೀಮ ಮತ್ತು ಜರಾಸಂಧನ ಹೋರಾಟ. ಇಬ್ಬರೂ ಕೂಡ ಗದೆಯನ್ನು ತಗೊಂಡು ಮೈಗೆ ಹೊಡ್ಕೊಂಡ್ರೆ ಗದೆ ಪುಡಿ ಆಯ್ತೆ ಹೊರತು ಅವ್ರ ಮೈಗೇನಾಗಲಿಲ್ಲ ಅಂತ. ಗದೆಯ ಪುಡಿ ಆಗೋಯ್ತು. ಕಡೆಗೇನಾಯ್ತಂತೆ, ಆ ಗದೆಗಳು ಪುಡಿ ಆಗಿ ಹೋದಾಗ
ಅಕ್ಕಪಕ್ಕದಲ್ಲಿದ್ದಂಥ ದೊಡ್ಡ ದೊಡ್ಡದಾಗಿರುವಂಥ ಹೆಮ್ಮರಗಳನ್ನು ಕಿತ್ತಿದ್ರಂತೆ. ಆ ಮರಗಳನ್ನು ಕಿತ್ತುಕೊಂಡು ಮರಗಳಿಂದಲೇ ಹೊಡೆದಾಡಿಕೊಂಡ್ರಂತೆ. ಎಂಥ ಯುದ್ಧ ಅದು! ಅವರಿಬ್ಬರು ಹೋರಾಡ್ತಾ ಇದ್ದರೆ ಇಡೀ ಜಗತ್ತಿನಲ್ಲೇನೆ ಒಂದು ಭೂಕಂಪ ಆದಂತೆ ಆಗ್ತಾ ಇತ್ತಂತೆ. ಭೂಕಂಪವೇ ಆಯಿತೇನೋ ಅನ್ನುವಂತೆ. ಎಷ್ಟು ಅಂದರೆ ಒಂದಲ್ಲ ಎರಡಲ್ಲ, ಹಗಲು ರಾತ್ರಿ ಊಟ ತಿಂಡಿ ಇಲ್ಲದೇನೆ 15 ದಿನಗಳ ಕಾಲ ಹೋರಾಟವನ್ನು ಮಾಡಿದ್ರಂತೆ. ಯಾಕೆ ಭೀಮಸೇನ ದೇವರು ಅಷ್ಟು ದಿವಸ ತಗೊಂಡ್ರು ಅಂತಂದರೆ, ಭೀಮಸೇನ ದೇವರು ಒಂದು ಕ್ಷಣದಲ್ಲೇ ಕೊಲ್ಬೋದಿತ್ತು, ಆದರೂ ಹಾಗೆ ಮಾಡಿದರು. ಯಾಕೆ ಅಂದರೆ ಅನೇಕ ಸರ್ತಿ ಏನು ಹೇಳಿದ್ನಂತೆ ಈ ಜರಾಸಂಧ, ಭೀಮ ನನ್ನ ಎದರಲ್ಲಿ ಒಂದು ಕ್ಷಣ ನಿಲ್ಲಿಕ್ಕಾಗಲ್ಲ, ಅವನಿಗೆ ಆ ತಾಕತ್ತಿಲ್ಲ ಅಂತ ಅನೇಕ ಕಡೆಯಲ್ಲಿ ಪ್ರಚಾರ ಮಾಡಿಕೊಂಡಿದ್ದಂತೆ. ಅದಕ್ಕೆ ಭೀಮ ಒಂದು ಕ್ಷಣ ಅಲ್ಲ 15 ದಿವಸ ನಿನ್ನ ಎದುರಿಗೆ ನಿಂತಿನ ನೋಡು ಅನ್ನೋದನ್ನು ಜಗತ್ತಿಗೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ 15 ದಿವಸ ಹೋರಾಟ ಮಾಡಿದ. ಅಷ್ಟು ಆದ ನಂತರ ಅವನ ದೇಹವನ್ನು 2 ಭಾಗವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೃಷ್ಣ ತೋರಿಸ್ತಾನೆ. ಕೃಷ್ಣ ಒಂದು ಸೂಚನೆಯನ್ನು ಕೊಟ್ಟನಂತೆ. ಕೊಟ್ಟ ಕೂಡಲೇ ಆ ಸೂಚನೆಯಂತೆ ಆ ಭೀಮ ಅವನ ದೇಹವನ್ನು ಸೀಳಿ ಅವನ ಸಂಹಾರವನ್ನು ಮಾಡುತ್ತಾನೆ. ಅದು ಸ್ವಲ್ಪ ಕೃಷ್ಣ ಕೊಟ್ಟ ಸೂಚನೆ ಅದೆಲ್ಲವೂ ಕೂಡ ಸ್ವಲ್ಪ ವಿಷಯ ದೊಡ್ಡದು. ಹಾಗಾಗಿ ಅದನ್ನು ಮತ್ತೆ ನಾಳೆ ಮಂಗಳ ಕಾರ್ಯಕ್ರಮ ಇರುತ್ತೆ. ಅಂದರೆ ಇದನ್ನೆಲ್ಲವನ್ನು ಕೂಡ ಸೇರಿಸಿ ಒಂದು ಹಂತಕ್ಕೆ ತಂದಿಡುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಅಂದರೆ ಈಗ ಕೃಷ್ಣನ ಬಗ್ಗೆ ಮಾತ್ರ ಹೇಳ್ತಾ ಹೋಗೋದು. ಅಂತೂ ರಾಜಸೂಯ ಯಾಗವನ್ನು ನಡೆಸಿ ಪರಮಾತ್ಮ ಮುಂದೆ ಏನೆಲ್ಲ ಮಾಡಿದ ಅನ್ನುವಂಥದ್ದನ್ನು ಎಷ್ಟಾಗತ್ತೆ ಅಷ್ಟನ್ನು. ಯಾಕೆಂದರೆ ಮಹಾಭಾರತ ಅನ್ನುವಂಥದ್ದು ಮಹತ್ವಾತ್ ಭಾರವತ್ವಾಚ್ಚ ಅಂತ, ಅದು ಮಹಾಭಾರತವೇ ನಿಜವಾಗಲೂ ಕೂಡ. ಅರ್ಥದಿಂದ ಶ್ಲೋಕದಿಂದ ಎಲ್ಲದರಿಂದಲೂ ಕೂಡ ಮಹಾಭಾರತವೇ ಅದು. ಅಷ್ಟು ಭಾರ ಇದೆ ಅದರಲ್ಲಿ, ಅರ್ಥದ ಭಾರ ಇದೆ. ಅಷ್ಟು ಸುಲಭವಾಗಿ ಅರ್ಥ ಆಗುವಂಥದ್ದಲ್ಲ. ಎಲ್ಲೆಲ್ಲಿ ಹೋದಲ್ಲೂ ಕೂಡ ಪ್ರತಿಯೊಂದರಲ್ಲೂ ಒಂದೊಂದು ತತ್ವವನ್ನು ತುಂಬಿದ್ದಾರೆ. ಅಂಥ ಒಂದು ತತ್ವಗಳು ಗರ್ಭಿತವಾಗಿದ್ದಾವೆ. ಅದನ್ನು ಎಷ್ಟಾಗತ್ತೆ ಅಷ್ಟನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ಅದರ ಚಿಂತನೆ ಮಾಡೋಣ ಅಂತ ಹೇಳುತ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣೆ.